पार नाही एकांत पार नाही गोकुळीच्या सुखांत पार नाही अंत पार नाही अंत पार नाही कृष्ण नंदा घरी आनंद गोकुळीच्या सुखा 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 अंत पार अंत पार 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 अंत पार अंत पार नाही अंत पार अंत पार अंत पार नाही रे बाळ
नर नारी आनंदल्या 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 नर नारी नर नारी नर नारी आनंदल्या आनंदल्या नर नारी आनंदल्या 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 नर नारी नर नारी सर सर मम रे मरे मम 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 बनी नि बनी बनी दा बनी बनी दा बनी बनी दा आनंदल्या 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 रे रे आनंदल्या 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 सानी पनी पम पम रे मरे सरे मरे मरे मब मब रे मब मब बनी 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 सरी बनी सरी बनी सरी Hey,
विठ्ठल बाळ कृष्णानंदा घरी आनंदले नरनारी. विकू नको, फक्त क्लॅरिटी द्या. प्लेन गुडिया तोरणे करते कथा गाणे गाते गाणे. बाळ कृष्णानंदा घरी आनंदले नरनारी. तुका म्हणे छंदे येणे मोहिले गोविंदे. तुका म्हणे छंदे मन मोहिले गोविंदे. बाळ कृष्णानंदा घरी आनंदले नरनारी. ओम नमो ज्ञानेश्वरा करुणा करा दयाळा. तुमच्या अनुग्रहाला दलो पावन झालो चराचरी. नमो सद्गुरु तुकया ज्ञानदीपा. नमो सद्गुरु सच्चिदानंद रूपा. नमो सद्गुरु भक्त कल्याणमूर्ती. नमो सद्गुरु भास्करा पूर्णकीर्ती. जयांचे केले या स्मरण होय सकळ विद्येचे अधिकरण. त्याची वंदो श्रीचरण श्री गुरुचे ते नमस्कार. आता देवाजी देवा जगत्रय जीवा. गोकुळीच्या सुखा अंत पार नाही लेका. बाळ कृष्णानंदा घरी ಆನಂದಲೆ ನರನಾರಿ. ಪ್ರಸ್ತುತ ಪ್ರಸಂಗದಲ್ಲಿ ಶಿವೇಶದಾಗ ತಕೊಂಡಂಥ ಅಭಂಗ ಜಗದ್ಗುರು ಶ್ರೀ ಸಂತ ತುಕಾರಾಮ್ ಮಹಾರಾಜ್ ಇವ್ರದ್ದು ಕಾಲದ ಪ್ರಕರಣದಾಗಿನ ಇದು ಅಭಂಗದ. ಅಖಂಡ ಹರಿನಾಮ್ ಸಪ್ತಾಹ ಶ್ರೀ ಕ್ಷೇತ್ರ ಕಣಜಿ ಈ ಊರದಲ್ಲಿ ನಡೀತಾ ಇದ್ದಂಥ ಇದು ಸಪ್ತಾಹ. ಇವತ್ತು ಹನುಮಾನ್ ಜಯಂತಿ, ಹನುಮಂತೇವ್ರ ಹುಟ್ಟಿನ ದಿನ ಅಂತೇಳಿರಿ. ಬಹಳ ಶುಭ ಮುಹೂರ್ತ. ಈ ಮುಹೂರ್ತದಲ್ಲಿ ನಿಮ್ಮೂರಾಗಿದ್ದು ಕಾಲ ಆಗ್ಲತ್ತು ಅಂತೇಳಿರಿ. 7 ದಿನ ಏನು ಕೀರ್ತನಗಳು ಆಯ್ತಾವು. ಭಕ್ತಿ ಜ್ಞಾನ ವೈರಾಗ್ ವಿವೇಕ ಕ್ಷೇತ್ರ ಹಿಂಗೆ ಇದ್ರ ಮೇಲೆ ಹೇಳಿದಿರ್ತಾವ ಅಂತೇಳಿರಿ. ಯಾವತ್ತು ಭಕ್ತಿ ಹೇಳ್ತಾರ, ಯಾವತ್ತು ಜ್ಞಾನ ಹೇಳ್ತಾರ, ಯಾವತ್ತು ವೈರಾಗ್ ಹೇಳ್ತಾರ, ಯಾವತ್ತು ವಿವೇಕ್ ಹೇಳ್ತಾರ, ಯಾವತ್ತು ಸಂತು, ಯಾವತ್ತು ಕ್ಷೇತ್ರ, ಯಾವತ್ತು ಮಾಗಡಿ, ಈ ಥರ ಇರ್ತದೆ. 8ನೇ ದಿನ ಅಂದ್ರೆ ಕಾಲ ಕೀರ್ತನೆ ಇರ್ತದೆ. 8ನೇ ದಿನದಾಗ ಕಾಲ ಕೀರ್ತನದಾಗೂ ಜ್ಞಾನ ಹೇಳೋದಿಲ್ಲ, ಭಕ್ತಿ ಹೇಳೋದಿಲ್ಲ, ವೈರಾಗ್ಯ ಹೇಳೋದಿಲ್ಲ, ಮತ್ತೊಂದು ಏನಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಚರಿತ್ರದ ಕೀರ್ತನ ಅಂದ್ರೆ ಕಾಲ ಕೀರ್ತನ. ಚರಿತ್ರ ಚರಿತ್ರೆ 3 ತಲ್ಲಿ ಮಾಡ್ಯಾರ. ಖರೆ 3 ತಲ್ಲಿ ಚರಿತ್ರೆ ಬಿಟ್ಕೊಟ್ಟು ಗೋಕುಳದಾಗ ಯಾವ ಚರಿತ್ರೆ ಮಾಡ್ಯದ ಆ ಚರಿತ್ರದ ಕೀರ್ತನ ಅಂದ್ರೆ ಕಾಲ ಕೀರ್ತನ. ಇವತ್ತಿನ ಕೀರ್ತನದಾಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಚರಿತ್ರೆ ವರ್ಣನೆ ಮಾಡ್ಬೇಕಂತೇಳಿ. ಯಾಗ್ಯಾಗ ಪ್ರತಿ ಮೇಲೆ ಪಾಪ ಆಯ್ತದ ಭಗವಾನ್ ಪರಮಾತ್ಮ ಆವಾಗ ಅವತಾರ ತಕೊಂಡು ಭಕ್ತರ ರಕ್ಷೆ ಮಾಡ್ತಾರ, ದುಷ್ಟರು ಮರ್ದನ ಮಾಡ್ತಾರ. ಮತ್ಸ್ಯ ಕತ್ಸ್ಯ ವರ
ನರಸಿಂಹ ಪರಶುರಾಮ್ ರಾಮ ಅವತಾರ ತಕೊಂಡರು ಮತ್ಸ್ಯ ಕತ್ಸ್ಯವರ ನರಸಿಂಹ ಅಂಶ ಆವೇಶ ಕಲಾ ಪೂರ್ಣ ರಾಮ ಅವತಾರ ಪೂರ್ಣ ಅವತಾರ ಕೃಷ್ಣ ಅವತಾರ ಪರಿಪೂರ್ಣ ಆತವರದ ರಾಮ ಅವತಾರ ತಕೊಂಡರು ರಾವಣ ಕುಂಭಕರ್ಣ ಇತ್ಯಾದಕ್ಕೆ ಹೊಡೆದಾಕ್ದ್ರು ಅಂತೇಳಿರಿ ಪಾಪ ಕಮ್ಮಾಯ್ತು ಹಿನ ಭಗವಾನ್ ಹಿನ ಪ್ರಥೆ ಮೇಲೆ ದೈತ್ಯರು ಜನ್ಮಕ್ಕೆ ಬಂದರು ಪಾಪದ ವಜ್ಜಿ ಆಯಿತು ಪಾಪದ ವಜ್ಜಿ ಆಗೋಣ ಸಾಧು ಮಂದಿ ಋಷಿ ಮಂದಿ ಭಕ್ತ ಮಂದಿ ಭಗವಾನ್ ವಿಷ್ಣು ಬಲಿ ಹೋದ್ರು ವಿಷ್ಣು ಪರಮಾತ್ಮ ಈಗೊತ್ತಿನ ತನಕ ದೈತ್ಯರಿಗೆ ನೀವು ಹೊಡೆದಾಕ್ದಿರಿ ಈಗ ಬಿ ಪಾಪ ಪ್ರತಿ ಮೇಲೆ ತೋಲಾಗ್ಯದ ನಾ ಹ್ಯಾಂಗ್ ಮಾಡ್ಲಿ ವತ್ಸ್ಯರೂಪಿ ಪ್ರಥವಿ ಬ್ರಹ್ಮಯಾಮಶಿಗೆಲಿ ಭಗವಾನ್ ಪರಮಾತ್ಮ ಸಾಧು ಋಷಿ ಬ್ರಾಹ್ಮಣ ಮಂದಿ ಹೋಗೋಣ ಅಲ್ಲಿ ಭಗವಾನ್ ಪರಮಾತ್ಮ ಆಕಾಶವಾಣಿಗೆ ಹೇಳ್ತಾರ ಆಕಾಶವಾಣಿ ಹೋಗು ಅವು ಸಾಧು ಮಂದಿಗೆ ಋಷಿ ಮಂದಿಗೆ ಭಕ್ತ ಮಂದಿರ ಅಭಯಗಳು ಆಕಾಶಾची वाणी सांगे सकलाशी तळमळ मानसी करुणक देवकीच्या गर्भाईल भगवान रक्षिल ब्राह्मण गाय ಭಕ್ತ ಕಂಸ ರಾಜ ಇದ್ದ ಮಥುರಾದು ರಾಜಟ್ಕಿ ಮಾಡ್ತಿದ್ರು ಅಂತೇಳಿ ಕಂಸನ ತಂಗಿ ದೇವಕಿ ಇದ್ದರು ಕಂಸ ಮತ್ತು ದೇವಕಿದು ವಿವಾಹ ಆಗಿಂದಿತ್ತು ಆಕಾಶವಾಣಿದಾಗ ಹೇಳಿಂದಿತ್ತು ಕಂಸ ನಿಮ್ಮ ತಂಗಿ ಹುಟ್ಟಿನಂತ 8ನೇ ಮಗ ನಿಮಗೆ ಹೊಡೆವನ ಅಂತ ಕಂಸಗೆ ಹೇಳಿಂದಿತ್ತು ನಮಗೆ ಟೈಮ್ ಕಡಿಮೆ ಇದ್ದಿನ ಸಲಕ್ಕೂ ಡೈರೆಕ್ಟ್ ತಗೊಂಬದ ಅಂತೇಳಿ ವಸುದೇವ್ ದೇವಕಿಗೆ ಮದಿ ಆಗಿತ್ತು ಮದಿ ಆಗೋಣ ಬಿದಿ ಅಂತ ತೆಗಿತಾರ ಬಿದಿ ಧೂಮ್ ಧಾಮ್ಲಿಂದ ತೆಗೆಪರಿ ಆಕಾಶದಿಂದ ವಾಣಿ ಆಗಿತ್ತು ಕಂಸ ನಿನ್ನ ತಂಗಿದಿಷ್ಟು ದೊಡ್ಡದ ಮದಿ ಮಾಡ್ಲತ್ತಿದಿ ಅವ್ರದ್ದು ಹುಟ್ಟಿನಂತ 8ನೇ ಮಗ ನಿನಗೆ ಹೊಡೆವಾನ ಅಂತಮ್ಮಣ್ಣ ಕಂಸ ಏನ್ ಮಾಡ್ದ ಬೀದಿ ತೆಗೆದ್ ಬಂದ್ ಮಾಡ್ದ ರಥದ ಕೆಳಗಿಳಿದು ತನ್ನ ತಂಗಿದ ಕೂದಲು ಹಿಡಿದು ಕೆಳಗೆ ಕೆಡಾಕ್ದ ನಿಮ್ಮ ಹುಟ್ಟಿನ ಕೂಸ್ ನನಗೆ ಹೊಡಿತದ पहिले ನಿಮಗೆ ಹೊಡಿಬೇಕಂತೂ घेऊनिया खडग माराया धामला हात तो धरिला वसुदेवे हात तो धरिला वसुदेवे हात तो धरिला वसुदेवे हात तो धरिला ದೊಡ್ಡ ಪ್ರಮಾಣದಾಗ ನಾ ಮದಿ ಹಚ್ಚಬೇಕು ಮತ್ತು ನಿಮ್ಮ ಹುಟ್ಟಿನಂತ 8ನೇ ಮಗ ನನಗೆ ಹೊಡೆದಾಕಬೇಕು ನಿಮಗೆ ಹೊಡಿಬೇಕಂತೂ ಕಂಸ ಏನ್ ಮಾಡ್ದ ತಲ್ವಾರ್ ತೆಗ್ದ ಹಿಂಗೆ ಹೊಡಿಲತ್ತಿದ್ದ ಅಷ್ಟ್ರಾಗ ಹೊತ್ತೋ ಧರಿಲ್ಲ ವಸುದೇವ್ ಅಂತಾರ ಕಂಸ ಈಗ ಒಂತಿನ ತನಕ ನಿಮ್ಮ ತಂಗಿದ್ರು ಅವರು ಈಗ ನನ್ನ ಹೆಂಡತಿ ಆಗ್ಯಾರ ಹೆಣ್ಣು ಮಕ್ಕಳು ಜೀವನ ಚರಿತ್ರೆ ಒಂದು ಹಿಂಗದ ಯಾಗೊತ್ತು ಹೇಳಿದ್ದು ಮದಿ ಆಗೋಣ ಮಂಗಳಸೂತ್ರ ಕೊಳ್ಳಕ್ಕೆ ಕಡ್ದು ಅಂತೇಳಿರಿ ಆ ಮಗಂದು ಹೆಸರುದು ಹಣಿ ಮೇಲೆ ಕುಂಕುಮ ಹಸಿರು ಅಂತೇಳಿರಿ ಆಗೊತ್ತಿನ ಹಿಡಿದು ಸುಕ್ಕು ದುಕ್ಕು ಚಿಂತಿ ಆ ಮಗನಿಗೆ ಇರ್ತು ಅಂತೇಳಿರಿ ಈಗೊತ್ತಿನ ತನಕ ನಿಮ್ದು ಅಧಿಕಾರ ಇತ್ತು ಈಗ ನಂದು ಅಧಿಕಾರ ಅದ ಹೊಡಿಬೇಡಪ್ಪ ನಮ್ಮ ಹುಟ್ಟಿನಂತ 8ನೇ ಮಗ ನೀನು ಹೊಡೆವನಲ್ಲ ಹುಟ್ಟಿಂದ ಕುಸ್ ನಾನು ನಿಮಗೆ ಕೊಟ್ಟಾಕ್ತ ಬಟ್ ನನಗೆ ಹೊಡಿಬೇಡ್ರಿ ಥೋಡೆ ಆವಾಜ್ ಮುಟ್ಟಿದೆ ಟ್ರಬಲ್ ದ್ಯಾ ಹುಟ್ಟಿನ ಕೂಸು ನಾನು ನಿಮಗೆ ಕೊಟ್ಟಾಕ್ತ ಅಂತೇಳಿರಿ ನನಗೆ ಹೊಡಿಬೇಡ್ರಿ ಇಷ್ಟು ಅಮ್ಮಣ್ಣ ಆಗೊತ್ತಿನ ಹಿಡಿದು ವಸುದೇವ್ ದೇವಕಿಗೂ ಕಂಸ ಜೈಲಿನಾಗ ಹಾಕ್ದು ಅಂತೇಳಿರಿ ಜೈಲ್ ಅಂದ್ರೆ ಅವ್ರು ಬರೀ ಕಹಾರಾಗ್ರೆ ಇರ್ತಿತ್ತು ಅಂತೇಳಿರಿ ಆ ಜೈಲಿನಾಗ ಹಾಕೋಣ ಕೆಲವು ದಿನಗಳು ಹೊಂಟು ಹೋದು 1 ವರ್ಷ 2 ವರ್ಷ 3 ವರ್ಷ ಅಂತ ಹೋಗಡ ಮೊದಲನೇಗಾಗಿ ದೇವಕಿ ಬಂದಿ ಶಳೆದಾಗ ಗರ್ಭವತಿ ಉಳಿದ್ರು ದೇವಕಿಗೂ ಮೊದಲನೇಗಾಗಿ ಗರ್ಭವತಿ ಉಳಿದ್ರು 1 ತಿಂಗಳಾಯ್ತು 3 ತಿಂಗಳಾಯ್ತು 6 ತಿಂಗಳಾಯ್ತು 9 ತಿಂಗಳಾಯ್ತು 9 ತಿಂಗಳಾಗನ ದೇವಕಿ ಮೊದಲನೇಗಾಗಿ ಪ್ರಸ್ತುತ ಆದರೂ ಅವ್ರಿಗೆ ಒಬ್ಬ ಮಗ ಹುಡ್ದ ಅಂತೇಳಿರಿ ಮಗ ಹುಟ್ಟಣ್ಣ ಕಂಸಕ್ಕೆ ಖುನ ಆಯಿತು ಕಿ ನನ್ನ ತಂಗಿ ಬಾಣ್ತಿ ಆಗ್ಯಾರ ಕಂಸ ಹೊಡ್ಕೋತಾ ಬಂದ ತಂಗಿ ಬಲಿಂದ ಕೂಸ್ ಹಿಂಗೆ ತಕೊಂಡು ಹೊಡಿಬೇಕಂತ ವಿಚಾರ ಮಾಡಿದ ಅಷ್ಟ್ರಾಗ ಏನಾಯ್ತು ವಿಚಾರ ಮಾಡ್ದ ನನ್ನ ತಂಗಿ ಹುಟ್ಟಿದಂಥ 8ನೇ ಮಗ ನನಗೆ ಹೊಡೆವನ ಇದರ ಮೊದಲನೇ ಅದ ಅಂತ ತಂಗಿಗೆ ವಾಪಸ್ ಕೊಟ್ಟಾಕಿದ್ರು ದೇವಕಿಗೆ ಆನಂದ ಆಯಿತು ಅಷ್ಟ್ರಾಗ ನಾರದ ಸ್ವಾಮಿ ಫೇರಿ ಬಂತು ನಾರಾಯಣ ಹರಿ ಕಂಸ ಅಂತಾರೆ ನಾರದ ಯಾಕೆ ಬಂದಿರಿ ನಾರದ ಅಂತಾರೆ ಕಂಸ ನಾ ಬರಲ್ಲ ಸುಮ್ಮನೆ ಬರಲ್ಲ ನಂದು ಹೆಸರೇ ನಾ ಅಂದ್ರೆ ಇಲ್ಲ ರದ್ದು ಅಂದ್ರೆ ಕೆಲಸ ನಾ ಮಾಡಿದ ಕೆಲಸ ಇವತ್ತಿನ ತನಕ ಫೇಲ್ ಆಗಿಲ್ಲ ಅಂತ ನನ್ನ ಹೆಸರು ನಾರದ ಇಕ್ಕ್ಯಾರ ನನ್ನ ಬಳಿ ಏನು ಕೆಲಸ ಅದ ಅರೆ ಹುಚ್ಚ ಇವತ್ತಿನ ತನಕ ಪರಮಾತ್ಮ ಎಷ್ಟು ಮಂದಿಗೆ ವರ ಕೊಟ್ಟಾರ ಎಷ್ಟು ಮಂದಿಗೆ ವರ ಕೊಟ್ಟಾರ ಯಾರಿಗೆ ಇಕ್ಕ್ಯಾರ ಎಲ್ಲರಿಗೆ ಕೊಲ್ಯಾಕ್ಯಾರ ನಿನ್ನ ತಂಗಿ ಹುಟ್ಟಿಲಂತ ಮಗ ಹೊಡೆವನ ಕಂಸ ಅಂತ 8ನೇ ಮಗ ಹೊಡೆವನ ಈಗಾರ ಫಸ್ಟ್ ಹುಟ್ಟ್ಯಾನ ನಾರದ ಅಂತಾರ 1 2 ಹಿಂಗೆ ಬುಡದ್ಲಿಂದ ಎಣಿಸ್ಕೋತಾ ಹೋದ್ರು ಲಾಸ್ಟ್ ಅದು 8ನೇ ಆಯ್ತವ ಲಾಸ್ಟ್ಲಿಂದಾಗ 8ಗೆ ನೀವು 1 ಮಾಡಿ 7ನೇಕಾಗರ 2 ಮಾಡಿ 10ದಿಂದ ಎಣಿಸ್ಲಾಗ ಬಂದ್ರು ಇದು 8ನೇ ಆಯ್ತದು ಆ 8ನೇ ಹೊಡೆವನ ಈ 8ನೇ ಹೊಡೆವನ ನನಗೆ ಖುನ ಇಲ್ಲ ಕಾಯ್ಕರು वधी बालक से ठेवू नये वधी बालक वधी बालक
ಅರೆ ಹುಚ್ಚ ಫಸ್ಟ್ಲಿಂದ ಎಣಿಸ್ಕೋದವ್ರು ಲಾಸ್ಟ್ 8ನೇ ಬರ್ತಾನೆ, ಲಾಸ್ಟ್ಲೇನೆ ಎಣಿಸ್ಕೊ ಬಂದ್ರು ಇದು ಫಸ್ಟ್ 8ನೇ ಬರ್ತಾನೆ. ಅದ್ರ ಸಲ್ಯಾಕು ಅವ ಹೊಡೆವಾನ ಇವ ಹೊಡೆವಾನ, ನನಗೆ ಖುನ ಇಲ್ಲ 8ನೇ ಹೊಡೆವಾನ. ಯಾನ್ ಮಾಡಲಿ ವದಿ ಬಾಲಕಾಸಿ ಠೇವು ನಕೋ ಕೊಲ್ಯಾಕಪ್ಪ ಶಂಕಾದ ಇಲ್ಲಿ. ನಾರದ ಒಂದು ಮಹಾತ್ಮ ಇದ್ದರು, ಸಾಧು ಇದ್ದರು, ಖುಷಿಗೆ ಹೊಡಿಯಾಕಂತಾರ. ಇದ್ರ ಹಿಂದೆ ಕಾರಣ ಅದ ರೀ. ಪುಣ್ಯ ಸಾರ ವಯ ಭೇಟೆ ದೇವಋಷಿ ಕಂಸಂದು ಬಾಲ ಹತ್ಯೆ ಆಯ್ತಂದ್ರು ಒಂದು ಪಾಪ ಆಯ್ತದು. ಪಾಪ ಆಗೋಣ ಪರಮಾತ್ಮಂದು ಅವತಾರ ಆಯ್ತದಂತೂ ನೀ ಖುಷಿಗೆ ಹೊಡೆದ್ಯಾಕು. ಶಾಸ್ತ್ರದಾಗ ಈ ಥರ ಅಂತಾರೆ, ಶಾಸ್ತ್ರದಾಗ ಈ ಥರ ಅಂತಾರ. 100 ಮನುಷ್ಯರು ಹೊಡೆದ್ರು ಅಷ್ಟೇ ಪಾಪ ಅದ, ಒಂದು ಬ್ರಾಹ್ಮಣ ಹೊಡೆದ್ರು ಅಷ್ಟೇ ಪಾಪ ಅದ. 100 ಬ್ರಾಹ್ಮಣ ಹೊಡೆದಾಕ್ದ್ರು ಅಷ್ಟೇ ಪಾಪ ಅದ. ಒಂದು ಆಕುಳಗರ ನಾವು ಕಸಾಯ ಕೊಟ್ಟೆ ಅಂದ್ರೆ ಅಷ್ಟೇ ಪಾಪ ಅದ. ನನ್ನ ಜೀವನದಾಗ ಪ್ರತಿಯೊಬ್ಬರ ಜೀವನದಾಗ ಆಕೂಡ್ರ ಯಾವತ್ತೂ ಭೀ ಖಟ್ಕೋರ್ ಕೈದಾಗೂ ಕೊಡಬಾರ್ದು. ಯಾರ ಮನೇಲಿಂದ ಯಾರ ಕೈಲಿಂದ ಆಕುಳಗರ್ ಖಟ್ಕೋಗಿ ಹೋಯ್ತು, ಗೋ ಹತ್ಯೆ ಆಯಿತು, ನೀವು ಎಷ್ಟು ತೀರ್ಥಯಾತ್ರೆ ಮಾಡಿದ್ರು ಭೀ ಆ ಪುಣ್ಯ ಮಾತ್ರ ಕೆಲಸಕ್ಕೆ ಏನು ಭೀ ಬರಲ್ದಂತೂ. ಇಷ್ಟು ದೊಡ್ಡದು ಪಾಪ ಯಾರ ಕೈಲಿ ಭೀ ಹಿಂದೂ ಧರ್ಮದಾಗರ ಆಗಬೇಡ ಅಂತ ತಿಳ್ಕೊರಿ. ವಿಠಲ ವಿಠಲ ಆಕಳು ಹೊಡೆದ್ರು ಅಷ್ಟೇ ಪಾಪ ಅದ, ಒಂದು ಖುಷಿ ಹತ್ಯೆ ಮಾಡಿದ್ರು ಅಷ್ಟೇ ಪಾಪ ಅದಂತೂ. ಕಂಸಂದು ಕೈಲಿ ಒಂದು ಬಾಲ ಹತ್ಯೆ ಆಗಬೇಕು. ಬಾಲ ಹತ್ಯೆ ಆಗೋಣ ಈ ಒಂದು ಪಾಪ ಆಯ್ತದು. ಪಾಪ ಆಗೋಣ ಏನಾಯ್ತದು, ಭಗವಾನ್ ಪರಮಾತ್ಮ ಒಂದು ಅವತಾರ ಆಯ್ತದು. ಸಿಟಿ ಮಾರುಂದೆ ಉನಕ ಭಗವಾನ್ ಪರಮಾತ್ಮ ಒಂದು ಅವತಾರ ಆಯ್ತಂದು. ಕಂಸ ಹೇಳಿದ ಗಪ್ಲೆ ಆತ ಹೋದ, ಹೋಗೇನೋ ತಂಗಿ ಬಲಿಂದ ಕೂಸು ತಕೊಂಡ ಗರ್ 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 ತಿರುಗ್ದ, ನೆಲಕ್ಕೆ ಹೊಡೆದಾಗ್ದ. 1 ಕೂಸು ಹೊಡೆದಾಗ್ದ, 2 ಕೂಸು ಹೊಡೆದಾಗ್ದ, 3 4 5 6 ಕಂಸ ಹೆಂಗೆ ಸಹಾಯಿ ಮಾರಿಲಿ ದುರಾಚಾರಿ 6 ಹೊಡೆದಾಗ್ದ ಅಂತೇಳಿ 6 ಹೊಡೆದಾಕಣ ಭಗವಾನ್ ಪರಮಾತ್ಮ ವೈಕುಂಠದಾಗ 33 ಕೋಟಿ ದೈವತ್ತ ಕರೆಸ್ತಾರ. ಬರ್ಯಪ್ಪ ನೀವು ರಾಮ ಅವತಾರದಾಗ ಕೊಡಂಗಿ ರೂಪ ತಗೊಂಡಿರಿ, ಮತ್ತು ತಪ್ಪಲ್ ತಿಂದು ನಂದು ಸೇವಾ ಮಾಡಿರಿ. ಈ ಅವತಾರದಾಗ ನೀವು ಏನಂತ ಹೋಗ್ರಿ, ಹಿಂದಕಿಂದ ಅವತಾರದಾಗ ಕೊಡಂಗಿ ಅಂತ ಹುಟ್ಟಿರಲ್ಲ, ಈ ಅವತಾರದಾಗ ಗೋಪಾಳ ಅಂತ ಹುಟ್ರಿ. ಕೃಷ್ಣ ಅವತಾರದಾಗೂ ನೀವು ಬೆಕ್ಕಾಗಿನಷ್ಟು ಬೆಣ್ಣೆ ಕೊಡ್ತಾ, ತುಪ್ಪ ಕೊಡ್ತಾ, ಮೊಸರು ಕೊಡ್ತಾ ಅಂತ 33 ಕೋಟಿ ದೈವತ್ತ ನೀವೆಲ್ಲ ಗೋಪಾಳ ಅವತಾರ ತಗೊಂಬಸ್ಲಾಕ ಹೋಗ್ರಿ. ಲಕ್ಷ್ಮೀ ತಾಯಿ ಕರೆದ್ರು, ಲಕ್ಷ್ಮಿಗಂತ ಲಕ್ಷ್ಮಿ ನೀವು ಕೌಂಡಣ್ಯಪುರಕ್ಕೂ ಭೀಮಕರಾಜ ಹೊಟ್ಟಿಲು ಹುಟ್ರಿ ಮಗುಳಂತೂ. ಎಲ್ಲರಿಗೆ ಅವತಾರದ ಹಂಚಿಕೆ ಆಯಿತು. ಭಗವಾನ್ ಪರಮಾತ್ಮ ಶೇಷನಾರಾಯಣಗಂತಾರ ಶೇಷಾಪ್ರತಿ ಬೋಲಿ ಲಕ್ಷ್ಮೀಚಾವರ चला अवतार घेऊ आता. शेषांतर मागील अवतारी झालो लक्ष्मण, शेविले अरण्य तुम्हासवे. ಪರಮಾತ್ಮ ಹಿಂದಕ್ಕಿಂದ ಅವತಾರದಾಗ ನಾ ಶರಣವಾಗಿದ್ದ. ನೀವು 14 ವರ್ಷ ನಿರಾಹಾರಿ, 14 ವರ್ಷ ಬ್ರಹ್ಮಚಾರಿ ಉಳ್ತಾಕೆ ಬಿ ಸೀತಾದೇವಿ ಇಲ್ದಗಪ್ಲೆ ಮಾತಾಡಿದ್ರು, ಮತ್ತು ನೀವು ಭೀ ಇಲ್ದಗಪ್ಲೆ ಮಾತಾಡಿದ್ರಿ. ನೋಡ್ರಿ, ಆ ಎಳ್ಳಿಗೆ ಹೊಡಿಲಕ್ಕೆ ಹೋಗಪ್ಪರಿ ಪರಮಾತ್ಮ ಎಳ್ಳಿಗೆ ಹೊಡಿಲಕ್ಕಂತ ಹೋದ್ರು, ಗುಂಪಾಗ ಕವಲಿ ಮಾಡಪ್ಪರಿ ಸೀತಾ ಇಲ್ದಗಪ್ಲೆ ಮಾತಾಡಿದ್ರು. ಅವರಿಗೂ ಲಕ್ಷ್ಮಣ ಧಾವಂತ ಹಿಂಗೆ ಆವಾಜ್ ಬಂತು. ಇತ್ತು ಸೀತಾತಾಯಿ ಗಭರಿಸ್ ಹೋದ್ರು. ಲಕ್ಷ್ಮಣ್ ನಿಮ್ಮ ತಮ್ಮ ಅಣ್ಣಗೆ ಏನಾರ ಸಂಕಷ್ಟ ಬಿದ್ದು ಜಲ್ದಿ ಹೋಗ್ರಿ ಅಮ್ಮಣ್ಣ. ಏನು ಮಾಡಿದ್ರು, ಯಾವುದೋ ಒಂದು ಸಿಟ್ಟು ಬಂತು ಸೀತಾತಾಯಿಗೂ. ಸೀತಾತಾಯಿ ಇಲ್ದಗಪ್ಲೆ ಬೈದರು. ಸೀತಾ ಬೈಲತ್ತಾರಂತ ನಾನು ನಿಮ್ಮ ಕಡೆ ಬಂದ, ನೀವು ಭೀ ಏನಂದ್ರಿ ಲಕ್ಷ್ಮಣ ಸೀತಾಗಾಗರಿ ಯಾರ ಎಬ್ಸ್ಕೊಂಡೋದು ಹರಣ ಮಾಡ್ದು ಅಂದ್ರೆ ಅದ್ರ ಪಾಪ ನಿಮಗೆ ಆಯ್ತದು. भगवान परमात्मा मागल्य अवतारामध्ये लहान झालतो. खूप तुमचं सण केलो. आता मी तुमच्या संगत अवतार घेणार नाही. भगवान म्हणतात मागल्य अवतारामध्ये लहान होता असताना ह्या अवतारामध्ये तू काय हो, आता तू वडील होई बा सर्वात पाळीने तुझी. हा तू देवा ಈಗ ಪರಮಾತ್ಮ ನಾ ಸಣ್ಣವಾಯ್ತಾ ನೀ ಹಿರೇವಾಗ ಭಗವಾನಂತಾರ ಚತುರ ತೋ ಶಿರೋಮಣಿ ಗುಣ ಲಾವಣ್ಯಾಚೆ ಖಾನೆ ಯಾನಾರ ಆಯ್ತಾ ಏನಾರ ಆಯ್ತಾ ಅಂತ ಹೇಳಿ 6 ಕುಸ್ಗಳು ದೇವಕಿದ ಕಂಸ ಹೊಡೆದಾಕಿಂದಿತ್ತು. 7ನೇದಾಗಿ ದೇವಕಿ ಗರ್ಭವತಿ ಉಳಿದ್ರು. 3 ತಿಂಗಳಾಯ್ತು, 6 ತಿಂಗಳಾಯ್ತು. ಭಗವಾನ್ ಪರಮಾತ್ಮ ಯೋಗಮಾಯ ಕಳಿಸ್ಕೊಟ್ರು. ದೇವಕಿ ಹೊಟ್ಟೆಗಿಂದ ಕೂಸು ರೋಹಿಣಿ ಹೊಟ್ಟೆಗೆ ಒಯ್ದಿದ್ರು. 9 ತಿಂಗಳಾಗ ಕೋಶಿನ್ ಜನ್ಮ ಆಯ್ತು. ಆ ಕೋಶಿನ್ ಬಲರಾಮ ಅಂತ ಹೆಸರಿಗಿದ್ರು ಅಂತೇಳಿ. ಇದ್ಕಡೆ ಭಗವಾನ್ ವೈಕುಂಠದಾಗ ವಿಚಾರ ಮಾಡ್ತಾರ, ಯಾವತ್ತೂ ಅವತಾರಕ್ಕೂ ಹೋಗಬೇಕು. ಪರಮಾತ್ಮ ಅವತಾರ ತಕೊಂಬಸ್ಲಾಕು ತಿಂಗಳು ಶ್ರಾವಣ ತಿಂಗಳು ತಗೋಬೇಕಂದ್ರು ಅಂತೇಳಿ. ಶ್ರಾವಣ ತಿಂಗಳದಾಗು ರೋಹಿಣಿ ನಕ್ಷತ್ರದಾಗು ಅಷ್ಟಮಿ ತಿಥಿದಾಗು ಮಧ್ಯರಾತ್ರಿ ಬುಧವಾರ ಅವತಾರ ತಗೋಬೇಕಂತ ನಿಶ್ಚಿತ ಮಾಡಿದ್ರು. ಇದ್ರ ಹಿಂದೆ ಬಹಳಷ್ಟು ಕಾರಣವ. ಶ್ರಾವಣ ತಿಂಗಳದಾಗ ಪರಮಾತ್ಮ ಯಾಕೆ ಅವತಾರ ತಗೋಬೇಕಂದ್ರು, 12 ತಿಂಗಳದಾಗ ಶ್ರಾವಣ ತಿಂಗಳು ಥೋಡೆ ಪವಿತ್ರ ಅಂತಂದು ಗುಡಿದಲ್ಲಿ ಭಜನೆ ಇರ್ತಾವೆ, ಮನೆ ಹೊಂಟ ಪುರಾಣ ಇರ್ತಾವೆ. ಶ್ರಾವಣ ತಿಂಗಳದಾಗ ಕುಡಿಯೋರು ಶೆಡಿ ಕುಡಿಯೋರು ಬಿಟ್ಕೊಡ್ತಾರೆ, ತಿಂಬೋರು ಥೋಡೆ ತಿಂಬದು ಬಿಟ್ಕೊಡ್ತಾರೆ. ಹಿನ್ನ ತಿಂಗಳಾಯ್ತಂದು ಅದಕ್ಕೆ ಹೆಚ್ಚಿಗೆ ಚಾಲು ಮಾಡ್ತಾರೆ.
ಕರೆಕ್ಟ್ಗೆ ತಿಂಗುಳ್ರ ಪವಿತ್ರ ಇತ್ತು ಅಂತ ಪರಮಾತ್ಮ ಆವತ್ತಿನ ದಿನ ಅವತಾರ ತಕ್ಮದ್ ಮಾಡಿದ್ರು ಅಂತೀರಿ. ಅಷ್ಟಮಿ ತಿಥಿ ಯಾಕ ಭಗವಂತರು 8ನೇ ಅವತಾರ ಇತ್ತು ಅಂತ ಅಷ್ಟಮಿ ದಿನ. ರೋಹಿಣಿ ನಕ್ಷತ್ರದ ಯಾಕ ಬುದ್ಧ ವಂಶದಾಗ ದೇವರಿಗೆ ಅವತಾರ ತಕ್ಮದಿತ್ತು. ಚಂದ್ರ ವಂಶದ ಮೂಲ ಪುರುಷ ಬುದ್ಧ ಅಂತೂ ಬುಧವಾರ ದಿನ ಅವತಾರ ತಕ್ಮದ್ ಹಿಂಗೆ ನಿಶ್ಚಿತ ಮಾಡಿದ್ರು ಅಂತೇಳಿ. ವಸುದೇವ್ ದೇವಕಿ ಬಂದಿ ಶಾಳದಾಗ ಮಂಕೊಂಡಿದ್ದಿತ್ತು. ಕಂಸೊಂದು ಹಿಂಗೆ ಕಂಸು ಕುನಾಯಿತು, ಈ 8ನೇ ನನ್ನ ಹುಟ್ಟವನ ಅವ ಹೊಡೆದಂದು ನನಗೆ ಹೊಡೆದಾಕ್ತಾನ. ಕಂಸ 1 ತಿಂಗಳು ಮನೆ ಅನ್ನ ಬಿಟ್ಕೊಟ್ಟು ನೀರು ಬಿಟ್ಕೊಟ್ಟು ಘಬ್ರಿ ಮಾಡ್ಕೊತಾ ಕುಂತಿದ. ನಿಮಗೆ ಎಲ್ಲರಿಗೆ ಸಾವು ಖುನ ಇಲ್ಲ ಅಂತ ನಾವು ಬೇಫಂದಾಗಿದ್ದೆವು. ನಾವು ಅಗರ್ ತಿಂಗಳ್ದಾಗ 2 ತಿಂಗಳ್ದಾಗ ಸಾಯ್ತೇವೆ ನಮ್ಮ ಡೇಟ್ ಅಗರ್ ಗೊತ್ತಿರ್ತಿತ್ತಲ್ಲ. ಆ ಹ್ಯಾಂಗೆ ಸಾವು ಬಲಿ ಬಂತು, ಹಂಗಂಗೆ ನಾವು ಭಾಳ ಸತ್ಪುರುಷರಾಯ್ತು ಅಂತೇಳಿ. ಸಾವಿನ ತಾರೀಕು ನಮಗೆ ಖುರ ಇರಣಿತ್ತು, ಫಲನೇ ದಿನ ಸಾಯ್ತೇವಂತೂ. ಹ್ಯಾಂಗೆ ಸಾವು ಬಲಿ ಬಂತು ಅಷ್ಟು ಮನುಷ್ಯ ನೇಕಿ ಮತ್ತು ನೆತ್ತಿಲಿ ನಡೀತದ. ಸಾವಿನ ತಾರೀಕು ಯಾರಿಗೂ ಭೀ ಗೊತ್ತಿಲ್ಲ ಅಂತ ನಾವು ಹೆಂಗೆ ಭೀ ನಡೀತೇವೆ. ಯಾಕೆ ಬಂತಂದ್ರೆ ಆಗ ಹೊಂಟೋಯ್ತು ಅಂತೇಳಿ. ಅವನಿಗೆ ಖುನ ಆಗಿಂದಿತ್ತು, ಇವಾಗ ಹೊಡ್ದ ಅಂದ್ರೆ ನಾ ಸಾಯ್ತಾ ಅಂತು. ಕಂಸುಗೂ ಖುನ ಇತ್ತು, ಈಗ ನನ್ನ ತಂಗಿ ಬಾಣ್ತಿ ಆಗಿನ ಅವ್ರು ಹುಟ್ಟಿನಂತ ಮಗ ನನಗೆ ಹೊಡೆದಾಕ್ತಾನ. ಕಂಸ ರಾತ್ರಿ ಹಗಲು ಕವಲಿ ಮಾಡ್ಕೊತಾ ಕುಂತಿದ್ದ. ಎಲ್ಲ ಪಹಾರ ಮಂದಿಗೆ ಹೇಳಿದಿತ್ತು. ವಸುದೇವ ದೇವಕಿ ಬಂದಿ ಶಾಳದಾಗ ಮಕ್ಕೊಂಡಿನಿತ್ತು. ಭಗವಾನ್ ಪರಮಾತ್ಮ ವೈಕುಂಠ ಬಿಟ್ಟು ಭೂಲೋಕಗೂ ಬಂದಿ ಶಾಳದಾಗ ಪ್ರಗಟ ಆದ್ರು. ವಸುದೇವ ದೇವಕಿ ಇಬ್ಬರು ಮಂಕೊಂಡಾರ. ದೇವಕಿ ಕನಸು ಬೀಳತ್ತದ ಬಾಣ್ತಿ ಆಗ್ಲತ್ತಿದ ಅಂತೂ ಎಚ್ಚರಿಕೆ ಆಗೋಣ. ಭಗವಾನ್ ಪರಮಾತ್ಮ ಒಂದು 8 ವರ್ಷದ ಮುರಿತದು ದೇವಕಿಗೆ ಆಶೀರ್ವಾದ ಕೊಟ್ರು ಅಂತೇಳಿ, ಪ್ರಸನ್ನದ್ರು ಅಂತೇಳಿ. ಭಗವಾನ್ ಪರಮಾತ್ಮ ದೇವಕಿ ಅಂತ ಪರಮಾತ್ಮ ನನ್ನ ಕೂಸ ನೀನು ಯಾರು ಒಪ್ತಾವನ್ನ ಪರಮಾತ್ಮ ಪೈಲದ ಗಪ್ಲೆ ಹಿನ ಶಣ ಆದ್ರು ಅಂತೇಳಿ. ಶಣದಾಗಣ ವಸುದೇವ್ ಮಂಕೊಂಡಿಂದಿತ್ತು. ವಸುದೇವ್ರಿಗೆ ಅಂತಾರೆ, ವಸುದೇವ ಹೇಳ್ರಿ ನಾ ಕನಸಿನಾಗ ಬಾಣ್ತಿ ಆಗ್ಲತ್ತಂತ ಕನಸು ಬಿದ್ದುದು. ಎಚ್ಚರಿಕೆ ಆಗೋಣ ಕೂಸದ ಭಗವಾನ್ ಪರಮಾತ್ಮನ ರೂಪ ಅದ. ಹೇಳ್ರಿ ಜಲ್ದಿ ಎಲ್ಲಾರ ಖುಷಿಗೆ ಮುಚ್ಚಿಕ್ರಿ. वसुदेवाने भगवान परमात्माच्या मूर्तीला पाहिले. देवकी जन्मनाच्या अगोदर याच्या मरणाची तिथी ठरवून ठेवलेली आहे म्हणून वसुदेवाने भगवान परमात्माला मिठी मारत होते. देवकी म्हणते आता मिठी मारू नका, सोडा सोडा सोड मिठी लपवा लपवा जगाले जाणी कंसाची कळे माझ्या बाळाची ವಸುದೇವ ಖುಷಿ ಕೊಳ್ಳಿಕ್ ಬಿಡ್ ಅಳಪರಿ ದೇವಕಿ ಅಂತಾರ ಕೊಳ್ಳಿಕ್ ಬಿದ್ದು ಅಳಬೇಡ್ರಿ. ಇವ ಹುಟ್ಟಲ್ಕಿನ ಪೈಲೆ ಇವ್ರದ್ದು ಸಾವು ನಿಶ್ಚಿತ ಆಗಿಂದದ. ಆ ಮಿಟ್ಟಿ ಬಿಡ್ರಿ, ಎಲ್ಲರ ಪರಮಾತ್ಮ ಮುಚ್ಚಿಕ್ರಿ. ಜನಿ ಕಂಸಾಚೆ ಕಳೆಯಲ್ ಮಜಾ ಬಾಳತ್ತೆ ಹೋದೆ ಖುಷಿಗೆ ಹೊಡೆದಾಕ್ತಾರ, ನೀವು ಬಿಡ್ರಿ. ವಸುದೇವ್ ಅಂತಾರ ದೇವಕಿ ಹ್ಯಾಂಗ ಮಾಡ್ಲಿ 8 ದರೋಜೆ ಕಿಲಿ ಅದ, ಕೈದಾಗ ಹತ್ಕಡಿ ಅದ, ಕಾಲಾಗ ಬೇಡಿ ಅದ. ವಸುದೇವ್ ದೇವಕಿ ಆ ಖುಷಿಗೆ ನೋಡಿ ಅಳ್ಳತ್ತರ, ಘಳ ಅಳ್ಳತ್ತರ. ಅಳಪರಿ ಭಗವಾನ್ ಪರಮಾತ್ಮ ದಯ ಬಂತು. ನಾ ತಾಯ ಹೊಟ್ಟಿಲು ಹುಟ್ಟಬೇಕು ಮತ್ತು ನಾ ಹುಟ್ಟಣ್ಣ ನನ್ನ ताई ತಂದೆ अळಬೇಕು. एक सांगतो तुम्हाला ऐका. आपण आई वडिलांच्या पोटाला जन्माव आणि आपल्या डोळ्याच्या समोर आपले आई वडील रडाव, ह्याच्यापेक्षा मोठं पाप जगामध्ये कोणतं बी नाही. आदर सल्याको भगवान परमात्मक दया बनतो. देव म्हणतात तुम्ही रड नका, मला इथं ठेवू नका. कुठं न्या ಮೂರ್ತಿ ನೋಡಿ ವಸುದೇವ ದೇವಕಿ ಇಬ್ಬರ ಅಳಪರಿ ಪರಮಾತ್ಮ ಅಂತಾರ, ನೀವು ಅಳಬೇಡ್ರಿ. ನಾ ಸಾಕ್ಷಾತ್ ಈಶ್ವರ ಅವತಾರ ನಿಮ್ಮ ಪುಣ್ಯಗಾಗಿ ನಿಮ್ಮ ಹೊಟ್ಟಿಲ್ ಬಂದಿದ, ನೀವು ಅಳಬೇಡ್ರಿ. ಯಾನ್ ಮಾಡ್ರಿ, ನಂದ ರಾಜಾದ ಯಶೋದ ತಾಯಿ ಬಾಣ್ತಿ ಆಗ್ಯಾರ, ಅವ್ರಿಗೆ ಹೆಣ್ಮಗಳು ಹುಟ್ಟ್ಯಾಳ. ಮಾಯಾ ಉಪಜಲಿ ತೆತ್ತೆ ಹೆಣ್ಮಗಳು ಹುಟ್ಟ್ಯಾಳ. ಆ ಹೆಣ್ಮಗಳಿಗೆ ಏನು ಇತ್ಕಡ್ ತಕೊಂಡ್ ಬರ್ರಿ, ನನಗೆ ಏನ್ ಮಾಡ್ರಿ ಆ ಯಶೋದ ತಾಯಿ ಬಲ್ಲಿ ಮಂಗುಸ್ರಿ.
ಸಣ್ಣ ರೂಪದಾಗ ಹುಟ್ಟಣ್ಣ ಈ ಥರ ಆವಾಜ್ ಆಗಣ್ಣ ವಸುದೇವ ದೇವಕಿ ಹಿನ್ನಷ್ಟು ದುಃಖ ಆಗ್ಲತ್ತು. ಸಾಕ್ಷಾತ್ ಈಶ್ವರ್ ನಮ್ಮ ಹೊಟ್ಟಿಗೆ ಬಂದಾರ ಕರೆಕ್ಟ್ಗೆ ಗೋಕುಳಗ ವೈರಿ ಅವ್ರ ಬಳಿ ಹುಟ್ಟಿಂದ ಹೆಣ್ಮಗಳು ಇಲ್ಲಿ ತರಿ ಅನ್ನತ್ತಾರ. ಖರಡೆ ಕಾಲಾಗ ಬೇಡಿಯವ ಕೈದಾಗ ಹತ್ತು ಕಡಿಯವ 8 ದರೋಜಿಗ ಕೇಲಿಯವ. ದೇವಕಿ ಹ್ಯಾಂಗ್ ಒಯ್ಲಾಕಾರ ಒಯ್ಲಿ ಅರೆ ಬುಟ್ಟಿ ತಕ್ಕೋರಿ ಹ್ಯಾಂಗಾರ ಹ್ಯಾಂಗ್ ಒಯ್ಲಿ ದೇವಕಿ ಬುಟ್ಟಿ ತಕೊಂಡರು बुट्ट्याग भगवान परमात्मा मागोसदरो देवके सांग मी घेऊन तरी जा तुम्ही उचलाय तरी उचला उचलीला कमापती पायी ಬುಟ್ಟಿ ತಕ್ಕೋರಿ ಅಮ್ಮಣ್ಣ ಬುಟ್ಟಿ ತಕ್ಕೊಂಡರು ಬುಟ್ಟ್ಯಾಗ ಭಗವಾನ್ ಪರಮಾತ್ಮ ಮಂಗೋಸಿದ್ರು ಉಚ್ಚಲ ಅಂದ್ರು ಉಚ್ಚಲಿಲ್ಲ ಭಗವಾನ್ ಪರಮಾತ್ಮ ಎಬಸಣ್ಣ ದೇವ್ರಿಗೂ ಹಿಂಗೆ ಎಬಸಣ್ಣ ಕೈದಾಗಿದ್ದು 10 ಕಡೆ ಆಟೋಮೆಟಿಕ್ ಹೋದು ಕಾಲಾನಾಗಿದ್ದು ಬೇಡಿ ಆಟೋಮೆಟಿಕ್ ಹೋದು 8 ದರ್ಜೆ ಕೀಲಿ ಹಚ್ಚಿಂದಿತ್ತು ಆಟೋಮೆಟಿಕ್ ದರ್ಜೆ ಕೀಲಿ ಖಟ್ಟ ಖಟ್ಟ ತೆರೆದು ಅಂತೇಳಿ ವಸುದೇವ್ ದೇವಕಿಗೆ ಆನಂದ ಕಾಣಿಸ್ತು. ಹೊರಗೆ ಏನು ಕವಲಿ ಮಾಡಿಕೊಟ್ಟ ಮಂಕೊಂಡಿದ್ದಿತ್ತಲ್ಲ ಈಶ್ವರ್ ಕೃಪಾಲಿಂದ ಅವೆಲ್ಲ ಮಂಕೊಂಡಿದ್ದು ತೇಮೆ ಮೊಹಿಲೆ ಸಕಳ ಎಲ್ಲಾರ ನಿದ್ದೆ ಹತ್ತಿಂದಿತ್ತು ಅಂತೇಳಿ ದೇವ್ರಿಗೆ ತಕೊಂಡರು. ಆ ರಾಜವಾಡ ಪಾರ್ ಮಾಡಿದ್ರು, ಮಥುರಾ ಪಟ್ಟಣ ಪಾರ್ ಮಾಡಿದ್ರು. ಮಥುರಾಲಿಂದ ಗೋಕುಳಕ್ಕೆ ಭಗವಾನ್ ಪರಮಾತ್ಮ ತಕೊಂಡು ಹೋಗಪ್ಪಾರಿ ಅರ್ಧರಾತ್ರಿ ಟೈಮ್ ಇತ್ತು. ಜುಮ್ 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 ಮಳಿ ಬೀಳತ್ತಿತ್ತು. ಯಮುನಾ ತೊರೆ ತುಂಬ ನಡೆದಿತ್ತು ಅಂತೇಳಿ ವಸುದೇವ್ ವಿಚಾರ ಮಾಡ್ತಾರೆ ಹ್ಯಾಂಗ್ ಮಾಡ್ಬೇಕು. ಹಿಂದಕ್ಕೆ ಹೋಗ್ಬೇಕು ಕಂಸಕ್ಕೆ ಕೊನಾಯ್ತಂದ್ರೆ ಕಂಸ ಹೊಡೆದಾಕ್ತಾನೆ, ಮುಂದಕ್ಕೆ ಹೋಗ್ಬೇಕಂದ್ರೆ ನೀರು ತುಂಬ ನಡೆದು ಕುಸ್ಬಿ ಸಾಯ್ತದ ನಾಭಿ ಸಾಯ್ತ. ಹಿಂದಕ್ಕೆ ಸಾಯಪ್ಪಲ್ಲ ಮುಂದಕ್ಕೆ ಸತ್ತಿಂದೆ ಚಲೋ ಅಂತೂ ಅವ್ರು ಏನು ಮಾಡಿದ್ರು ಒಂದು ಕಾಲ ಇದ್ರು ಅಂತೇಳಿ ಮೊಳಕಾಲ ತನಕ ನೀರು ಬಂತು, ಹೊಟ್ಟೆ ತನಕ ನೀರು ಬಂತು, ಎದಿ ತನಕ ನೀರು ಬಂತು, ಕೊಳ್ಳಿನ ತನಕ ನೀರು ಬಂತು. ಭಗವಾನ್ ಪರಮಾತ್ಮಗೆ ನೋಡೋದಿತ್ತು ನನ್ನ ತಂದೆದ ಮಾಯ ನನ್ನ ಮೇಲೆ ಎಷ್ಟದ ಅಂತು ದೇವ್ರಿಗೆ ತಿಳಿತು ಜೀವದಕ್ಕಿಂತ ಭೀ ಹೆಚ್ಚು ನನ್ನ ಮೇಲೆ ನನ್ನ ತಂದೆ ಪ್ರೇಮ ಮಾಡ್ತಾರ. ನಿಮಗೊಂದು ಶಂಕ ಅದ ಭಗವಾನ್ ವೈಕುಂಠಪತಿ ಆ ತೊರಗೆ ನಡಪರಿ ಆ ನೀರು ಯಾಕೋ ಮ್ಯಾಲೆ ಬರ್ಲತ್ತಿತ್ತಲ್ಲ ಅದು ಒಂದು ಕಾರಣದ. ಬಹಳ ಮಂದಿ ಜಪ ಮಾಡ್ದು ತಪ್ಪ ಮಾಡ್ದು ಅನುಷ್ಠಾನ ಮಾಡ್ದು ಯೋಗ ಮಾಡ್ದು ಯಾಗ ಮಾಡ್ದು ಪರಮಾತ್ಮ ಕನಸಿನಾಗ ಬಂದಿಲ್ಲ. ನನ್ನ ತೊರೆಗೆ ನಡೆದಳಂತೂ ಆ ಯಮುನಾಗ ಹಿಂಗೆ ಕಾಣ್ಲತ್ತಿದ್ಕು योगिया दुर्लभ तोम्या देखील साजनी योगियाच्या धनी धतन तो परमात्मा माझ्या नदीमधनं जात आहे. देवाचं दर्शन घ्यावं नदीला पूर चढत होतं. देवाला कळालं हे पुरा ಮಾಡ್ದು ಭಗವಾನ್ ಪರಮಾತ್ಮ ಯಾರ ಕನಸಿನಾಗ ಬಂದಿಲ್ಲ. ಇವತ್ತು ಪರಮಾತ್ಮ ನನ್ನ ತೊರೆಗೆ ನಡೆದರಂತೂ ಯಮುನಾ ದರ್ಶನ್ಸ್ಲಾಕ ಮ್ಯಾರ ಇಲ್ಲ ತಿಳು ಪರಮಾತ್ಮ ಹೋಗೋದು ತಿಳಿತ ಅಂತೇಳಿ ಯಮುನಾ ನನ್ನ ದರ್ಶನ್ಸ್ಲಾಕ ಮ್ಯಾಲೆ ಏರ್ಲತ್ತಳ. ಯಮುನಾ ದರ್ಶನ್ಸ್ಲಾಕ ಮ್ಯಾಲೆ ಏರ್ಲತ್ತಾರ ನನ್ನ ತಂದೆ ಬಾಯ್ದಾಗ ನೀರು ಹೋಯ್ತದಂತೂ ಪರಮಾತ್ಮ ಏನ್ ಮಾಡಿದ್ರು ತ್ಯಾಶಿ ಲಾವಿಲ ಅಂಗುಷ್ಟ ದೇವ್ರದೇನೋ ಅಂಗಠ ದರ್ಶನ ಕೊಟ್ಟರು. ಯಮುನಾ ನೀರು ಎತ್ತಿಂದ ನಿಂತಂತೇಳಿ ಭಗವಾನ್ ಪರಮಾತ್ಮಗೆ ತಕೊಂಡು ಗೋಕುಳದಾಗ ಹೋದರು. ಗೋಕುಳದಾಗ ಯಶೋದಾ ತಾಯಿ 9 ತಿಂಗಳು ಆಗಿಂದಿತ್ತು. ನಂದ ರಾಜ ಪತ್ನಿ ಇತ್ತು, ರಾಜ ಪತ್ನಿ ಇದ್ರು ಅಂತೇಳಿರಿ ಅವ್ರದ್ದು ಭೀ 9 ತಿಂಗಳು ಆಗಿಂದಿತ್ತು. ಅವ್ರಿಗೆ ಕನಸು ಬೀಳತ್ತದ ಯಶೋದಾ ತಾಯಿಗೆ ನಾ ಬಾಣ್ತಿ ಆಗ್ಲತ್ತಿದಂತು. ಈ ಖುಷಿಗೆ ಇಲ್ಲಿ ಭಗವಾನ್ ಪರಮಾತ್ಮ ಯಶೋದಾ ತಾಯಿ ಮನ್ಯಾಗ ಹೋಗೋಣ ಯಶೋದಾಗ ನಿದ್ದೆ ಹತ್ತಿಂದಿತ್ತು. ಯಶೋದ ಬಲ್ಲಿ ಒಬ್ಬ ಗಣಸ ಮಗ ಆಡ್ಲತ್ತಿದ ಅಂತ ಕೂಸು ಆಡ್ಲತ್ತಿತ್ತು, ಹುಟ್ಟಿಂದು ಹೆಣ್ಮಗಳು ಆಡ್ಲತ್ತಿದ್ದ ಅಂತೇಳಿ ತನ್ನ ಬಲಿ ಇದ್ದಿಂದು ಗಣಸು ಕೂಸು ಆ ಯಶೋದ ತಾಯಿ ಬಲಿ ಮಂಗೋಸಿದ್ರು. ಅವ್ರ ಬಲಿ ಹುಟ್ಟಿಂದ ಹೆಣ್ಮಗಳು ಆ ಬುಟ್ಟ್ಯಾಗ ತಕೊಂಡರು. ಯಾ ಹಾದಿಗೊಂಟ ಹೋದರು ಅದೇ ಹಾದಿಗೊಂಟ ಜೇಲಿನಾಗ ಬಂದ ಮುಟ್ರು ಅಂತೇಳಿ
ಯಾ ಹಾದಿಗಂಟ ಹೋದ್ರು ಅದೇ ಹಾದಿಗುಂಟ ಆ ಬಂದಿ ಶಾಳದಾಗ ಬಂದರು. ಬಂದಿ ಶಾಳದಾಗ ಬಂದ ಬರೋಣ ಆಟೋಮೆಟಿಕ್ ಇಲ್ಲಿ ಬಿದ್ದು, ಆಟೋಮೆಟಿಕ್ ಹತ್ತು ಕಡೆ ಬಿದ್ದು, ಆಟೋಮೆಟಿಕ್ ಕೆಳಗೆ ಬಿಡಿ ಬಿದ್ದು ಅಂತೇಳಿರಿ. ಅದು ಏನು ಖುಷಿತ್ತಿಲ್ಲ ಇಲ್ಲಿ ತರಣ ರಡೆ ಮಾಯಾ ಕರೆ ಆಕಾಂತ ನಾಮ ಮನೆ ಉಟತಿ ದೂತ ಟ್ಯಾ ಟ್ಯಾ ಹಿಂಗೆ ಅಳಪರಿ ಎಲ್ಲ ಕೌಲಿ ಮಾಡ್ಕೋತಾ ಕುಂದಿನವ್ರಿ. ಬಾಪ್ರಿ ಎಷ್ಟು ದಿನ ಬಲಿ ಕೌಲಿ ಮಾಡ್ಕೋತಾ ಕುಂತೇವು, ಯಾನ್ 7:30 ಇವತ್ತು ನಿದ್ದೆ ಹತ್ತು ಏಕ್ದಮ್ ಗಬ್ರಸಿದ್ರು. ಕಂಸ ಒಂದು ತಿಂಗಳು ಬಲಿಂದ ಅಂದ್ಕೊಂಡು ನಿಂದಿದ್ದಿಲ್ಲ, ಗಬ್ರಸ್ ಕಂಸ ಎದ್ದ ಓಡ್ಕೋತಾ ಬಂದ. ಹೆಣ್ಮಗಳು ನೋಡಿಲ್ಲ, ಗಣಸ್ ಮಗ ನೋಡಿಲ್ಲ. ನನ್ನ ತಂಗಿ ಬಾಣ್ತಿ ಆಗ್ಯಾಳಲ್ಲ, ಈಕಿನ ಹೊಟ್ಟೆ ಇದು 8ನೇ ಕೂಸದ ಅಂತ ಹೊಡಿಬೇಕಂತ ತಕ್ಕೊಂಡ. ಆ ಕೂಸಿಗೆ ತಕೊಂಡು ಗರ್ 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 ತಿರುಗು ಹೊಡಿಬೇಕಂತ ಅನ್ಲತ್ತಿದ್ದ. ಆ ಕೂಸು ಕೈದಾಗಿನ ಜರುಗ್ ಹೋಯ್ತು. ಅರೆ ಕಂಸ तू मला कशाला मारता, तुला मारला माझ्या तुझं लागी बाजी उपजला उपजला माझा आधी, उपजला माझा आधी. ನನ್ನ ತಂಗೆ ಹೊಟ್ಟಿನಂತ ಇದು 8ನೇ ಕೂಸ್ ನಂದೇ ದುಶ್ಮನ್ ಅದ ಅಂತ ಓಡ್ಕೋತ ಬಂದ. ಖುಷಿಗೆ ತಕೊಂಡ ಪೈಲೆ 6 ಕೂಸ್ಗಳು ಹಂಗೆ ನೆಲಕ್ಕೆ ಬಡ್ದು ಹೊಡೆದಾಕಿದ ಅಂತೇಳಿರಿ. ಅದೇ ಥರ ಖುಷಿಗೆ ತಕೊಂಡ ಗರ್ 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 ತಿರುಗಿಸ್ದ. ಹೆಂಗೆ ನೆಲಕ್ಕೆ ಬಡ್ದು ಹೊಡಿಬೇಕಂಬಣ್ಣ ಅದು ಮಾಯಾ ಇತ್ತು, ಶಕ್ತಿ ಇತ್ತು, ಕೈದಾಗಿನ ಜರುಗ್ ಹೋಯ್ತ್ರಿ. ಜರುಗ್ ಹೋಗೋಣ ಆಕಾಶಲಿಂದ ಆಕಾಶವಾಣಿ ಹೇಳ್ತದ, ಕಂಸ ನೀನು ನನಗೆ ಯಾತಕ್ಕೆ ಹೊಡಿತಿ, ನಿನ್ನವು ಹುಟ್ಟವು ನನಕಿನ ಪೈಲೆ ಹುಟ್ಟನ, ತಾಕತ್ತಿದ್ದರು ಅವನಿಗೆ ಹೊಡಿ ಹೋಗಿ. ಕಂಸಗೂ ಚಕ್ಕರ್ ಬಂತು, ಕಂಸ ದಾಡ ಅಂತ ನೆಲಕ್ಕೆ ಬಿದ್ದ. ಕಂಸಕ್ಕೆ ಚಕ್ಕರ್ ಬಂತು, ಕಂಸ ನೆಲಕ್ಕೆ ಬಿದ್ದ. ಖರೆ ಆ ಕಡೆ ಗೋಕುಳದಾಗ ಯಶೋದಾತಾಯಿ ರಾಜಪತ್ನಿ ಇದ್ರು. ಬಹಳ ದಿನ ಬಲ್ಲಿ ನಂದರಾಜ ಮಕ್ಕಳಾಗಿದ್ದಿದ್ದಿಲ್ಲ, ಊರಿಗೆ ಕುದಿ ಬಿದ್ದಿಂದಿತ್ತು. ನಮ್ಮ ರಾಣಿಗೆ ಮಗ ಆಯ್ತಾನೋ ಮಗಳಾಯ್ತಾಳೋ, ಮಗ ಆಯ್ತಾನೋ ಮಗಳಾಯ್ತಾಳೋ. ಊರಾಗ ಪೂರ ಗೋಕುಳದಾಗ ರಾತ್ರಿ ಹಗುಲ್ ಎಲ್ಲ ಹೆಣ್ಮಕ್ಳು ನಾರಿ ಚಿಂತೆ ಮಾಡಿಂದಿತ್ತು ಅಂತೇಳಿರಿ. ಇಲ್ಲಿಂದ ಯಾನ ಗಣಸ್ ಕೂಸು ಹುಟ್ಟಿಂದಿತ್ತು, ಅವ್ರ ಬಲ್ಲಿ ಹೋಗಿ ಮಂಗ್ಸ್ಯಾರಲ್ಲ. ಯಶೋದ ತಾಯಿ ಕನಸು ಬೀಳತ್ತದ ನಾ ಬಾಣ್ತಿ ಆಗ್ಲತ್ತಿದ್ದ ಅಂತೂ ಎಚ್ಚರಿಕೆ ಆಗೋಣ. ಬಗಲದಾಗ ಕೂಸದ ಯಶೋದ ದಾಸಿ ಕರೆಸಿದ್ರು. ದಾಸಿಗಳೇ ನಾ ಕನಸಿನಾಗ ಬಾಣ್ತಿ ಆಗ್ಲತ್ತ ಅಂತ ಕಡೆ ಎಚ್ಚರಿಕೆ ಆಗೋಣ. ಕೂಸದ ಅಯೋನಿ ಸಂಭವ ಹೊರಗಟ್ಟಲಾತು ರಾಘವ್ ಈಶ್ವರ್ ಲೀಲಾದ ಯಶೋದಾಗ ಚಲೋ ಆಯಿತು. ರಾತ್ರಿ 12 ಬಜೆ ಟೈಮ್ ಇತ್ತು. 1 2 3 4 ಆಯ್ತು ಅಂತೇಳಿರಿ. ಪೈಲೆ ಅದೇ ಥರ ಮಶ್ಕಿನಾಗ 5 ಬಜೆ ಟೈಮ್ ಆಗಿತ್ತು. 5 ಬಜೆ ಟೈಮಿಗೂ ಮನೆ ಮುಂದಿದ್ದು ಹೆಣ್ಮಗಳು ನೀರಿನ ಕೊಡಗಳು ತಕೊಂಡು ನಡೆದಿದ್ದು. ರಾಜವಾಡದಾಗ ಗುಜ್ ಆವಾಜ್ ಆಗ್ಲತ್ತದು. ರಾಣಿ ಬಾಣ್ತಿ ಆಗ್ಯಾರ, ಮಗ ಹೊಟ್ಟಾರ. ದಾಸಿ ಅವ್ರಿವ್ರು ಮಾತಾಡ್ಕೊಳತ್ತಾರ. गळ म्हणती गळनीला पुत्र झाला यशोदेला, गळ म्हणती गळनीला पुत्र झाला यशोदेला, गळ म्हणती गळनीला झाला यशोदेला, गळ म्हणती गळनीला पुत्र झाला यशोदेला. एक धावे की पुणे ताटे सुंदरवाडे, की पुणे ताटी सुंट माडे, एक धावे की पुणे ताटी सुंदरवाडे, की पुणे ताटी सुंट माडे. गळ म्हणती गळनीला पुत्र झाला यशोदेला, गळ म्हणती गळनीला पुत्र झाला यशोदेला, गळ म्हणती गळनीला पुत्र झाला यशोदेला, गळ म्हणती गळनीला पुत्र झाला यशोदेला. पुत्र झाला यशोदेला, गवळ म्हणती गवळणीला पुत्र झाला यशोदेला. ದೊಡ್ಡಾಗ ಹಾಕೋ ಗುಜ್ಗುಜ್ ಆಗೋಣ. ಒಬ್ಬಕ್ಕೆ ಹೆಣ್ಮಗಳು ನೀರಿನ ಕೊಡ ತಕೊಂಡು ಹೋಗಪ್ಪರಿ. ಅವ್ರು ವಿಚಾರ ಮಾಡ್ತಾರ, ದೊಡ್ಡಾಗ ಹಾಕೋ ಆವಾಜ್ ಬರ್ಲತ್ತದು. ರಾಣಿ ಸಾಹೇಬ ಬಾಣ್ತಿ ಆಗ್ಯಾರನ್, ಹೊಯ್ನ್ ಬಾಣ್ತಿ ಆಗ್ಯಾರ. ಯಾನ್ ಹುಟ್ಟ್ಯಾನ, ಮಗ ಹುಟ್ಟ್ಯಾನ. ಆನಂದ ಆಯ್ತು ಅಂತೇಳಿ ಆ ಹೆಣ್ಮಗಳು ಮನೆಗೆ ಹೋದಳು. ಖಾರಿ ಕೊಬ್ಬರಿ ಕುಟ್ಟಿ ಸುಂಟವಾಡ ಪ್ರಸಾದ ಮಾಡಿದ್ರು. ಮನೆ ಮುಂದೆ ನಿಂತಿರು. ನೀರಿಂದ ಕೊಡ ತಕೊಂಡು ಬರೋರು ಹೆಣ್ಮಗಳಿಗೆ ಪ್ರಸಾದ ಕೊಡಪ್ಪರಿ. ಆತರ ಪ್ರಸಾದ್ಗೆ ಅಂದ್ರು ಮರಾಠಿದಾಗ ಅಂತಾರೆ ಗೌಳನ ಮಂತೆ ಗೌಳನಿಲ್ಲ ಪುತ್ರ ಝಾಲ. ಯಶೋದಾ ತಾಯಿಗೆ ಮಗ ಹುಟ್ಟ್ಯಾನ, ಯಶೋದಾಗ ಮಗ ಹುಟ್ಟ್ಯಾನ, ಹೊಯ್ನ್ ಮಗ ಹುಟ್ಟ್ಯಾನ. ವಾ ನಮ್ಮ ರಾಜಾಗ ಮಗ ಇದ್ದಿಲ್ಲ, ಮಗ ಹುಟ್ಟ್ಯಾನ. ಊರು ಪೂರ ಮನೆಗೆ ಸಮಾರ್ಜನೆ ಮಾಡ್ಲಾಕ್ ಶುರು ಮಾಡಿದ್ರು. ಆ ರಂಗೋಳಿ ಹಾಕ್ಲಾಕ್ ಶುರು ಮಾಡಿದ್ರು. ನಂದ ರಾಜ ಹೇಳ್ತಾರ, ಇವತ್ತು ನಮ್ಮ ರಾಜಧಾನಿಗೆ ರಾಜಪುತ್ರ ಹುಟ್ಟಾರ. ಅದ್ರ ಸಲ್ಯಾಕ ಗುಡಿಗಳ ಮೇಲೆ ಝಂಡಾಗಳ ಫರ್ಕಾಸ್ರಿ.
ಊರು ಮನ್ಯಾಗನೋ ಊರಾಗ ಗಲ್ಲಿ ಗಲ್ಲಿಗೊಂಟ ಫರಾರಿ ಆತ್ರಿ यागोत भगवान परमात्मा अवतार गोकुळदाग आगितला अगोतीन दिना घरोघरी झाला लक्ष्मीचा वास दैने दरिद्रास झाला त्रास दैन्यता ಹೊಂಟ ಹೋಯ್ತು भगवान परमात्मा बरणा दरिद्रता ಹೊಂಟ ಹೋಯ್ತು ಸಂಕಟ ಹೊಂಟ ಹೋಯ್ತು ಮನೆ ಮನೆಗೊಂಟ ಲಕ್ಷ್ಮಿದ ವಾಸ್ತವ್ಯ ಆಯ್ತು ಆ ಊರಾಗ भगवान परमात्मा अवतार ಆಗ್ಯದಂತೂ ಗೋಕುಳದಾಗ ಎಷ್ಟು ಆನಂದ ಆಗ್ಯದ ಆ ಸುಖದ ವರ್ಣನ ಅಭಂಗ ಪ್ರಥಮ ಚರ್ಚೆ गोकुळीच्या सुख गोकुळीच्या सुख गोकुळीच्या सुख गोकुळीच्या ए गोकुळीच्या सुखा गोकुळीच्या सुखा गोकुळीच्या मगा हुट्ट्यान गोकुळीच्या सुखा अंत पार नाही लेका ಆ ಸುಖದ ಎಷ್ಟು ಆನಂದ ಆಗ್ಯದ ಅಂತಿಲ್ಲ ಪಾರ ಇಲ್ಲ ಯಾಕೆ ಅಷ್ಟು ಆನಂದ ಆಗ್ಯದ ಬಾಳಕೃಷ್ಣ ನಂದಾಘರಿ आनंदले नर नारी भगवान परमात्मा होता कृष्णाचा अवतार होता होता कृष्णाचा अवतार 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 आनंद करते घरोघर कृष्णाचा अवतार आनंद करते घरोघर होता कृष्णाचा अवतार होता कृष्णाचा अवतार होता कृष्णाचा अवतार ಭಗವಾನ್ ಪರಮಾತ್ಮನ ಗೋಕುಳದಾಗ ಅವತಾಗಣ ಈ ಹೆಣ್ಮಗಳು ಹೋಗಿ ಆ ಹೆಣ್ಮಗಳಿಗೆ ಅಂತಾಳ ಇವತ್ತು भगवान परमात्मा ನಮ್ಮ ಊರಾಗ ಅವತಾರ ಆಗ್ಯದ ನಿನಗೆ ಹ್ಯಾಂಗೆ काढलातद एक गवळण जाऊन दुसऱ्या गवळणीला वाटतंय ग देवाचा अवतार आपल्या गावात झालाय तुला किती आनंद झाले तिनं म्हणते मला किती आनंद झाले किती सांगू किती सांगू मी सांगू कुणाला किती सांगू मी सांगू कुणाला आज आनंदी अष्टमीच्या रात्री ग गोकुळ अवतरले गोड हसू गाल्यात तालाला पैंजण थरथरले गोड ಈ ಹೆಣ್ಮಗಳು ಹೋಗಿ ಆ ಹೆಣ್ಮಗಳಿಗೆ ಅಂತ ನಿನಗೆ ಎಷ್ಟು ಆನಂದ ಕಾಣ್ಲತ್ತದ ಆಕಿ ಅಂತಾಳ ಯಾನ್ ಹೇಳಿನಿ ಕಿತಿ ಸಾಂಗು ಮೀ ಸಾಂಗು ಎಷ್ಟು ನಿನಕಿನ ನನಗೆ ಹೆಚ್ಚಿಗೆ ನನಗೆ ಹೆಚ್ಚಿಗೆ ಆಗ್ಲತ್ತದ ಆನಂದ ಅಂತ ಒಬ್ರಿಗೊಬ್ರು ಅಂತ ಅನ್ಕೊಂಡ್ರು ಗೋಕುಳಿಚ ಸುಖ ಅಂತ ಪಾರ ನಾಹಿಲೇಕ ಬಾಳಕೃಷ್ಣನಂದಾಗರಿ ಆನಂದಲೇ ನರನಾರಿ ಗುಡಿಯ ತೋರಣೆ ಕರತಿ ಕಥಾ ಗಾತಿ ಗಾನೆ ಯಶೋದಾ ತಾಯಿಗೆ ಮಗ ಹುಟ್ಟ ನಡ್ರಿ ನೋಡ್ಲಾಕ ಈ ಹೆಣ್ಮಗಳು ಆ ಹೆಣ್ಮಗಳು ಆ ಹೆಣ್ಮಗಳು ಆ ಹೆಣ್ಮಗಳು ರಾಣಿಗೆ ಬಾಣ್ತಿ ಆಗ್ಯಾರ ಮಗ ಹುಟ್ಟ್ಯಾನ ಭಗವಂತಂದ ಅವತಾರ ನಮ್ಮ ಊರಾಗ ಆಗ್ಯದ
ಪ್ರತಿಯೊಬ್ಬರ ಗೌಳ್ಗೆರ ಹೆಣ್ಮಗಳು ನಂದರಾಜಾಗ ಮನೆಗೆ ಹೋಗಪ್ಪರಿ ಆ ಕೂಶಿಗೆ ನೋಡಪ್ಪರಿ ಕೂಶ ಸಾಧಾರಣ ಕೂಶ ಈಶ್ವರ ಅವತಾರ ಇತ್ತ ಅಂತೇಳಿರಿ ಆ ಕೂಶಿಗೆ ಯಾವ್ದಾರ ಹೆಣ್ಮಗಳು ನೋಡಿದ್ರು ಅಂದರು परमात्मा नक्कीन गपले ಮಾಡಬೇಕು ಅವ್ರ ಮನಸ್ಸು आकर्षित ಮಾಡಬೇಕು हे गवळण भेटले की त्यांच्याकडे हावभाव वेगळंच करायचं दुसरी गवळण भेटलं की त्यांच्याकडे हावभाव वेगळंच करायचं देवाकडे पाहत असताना प्रत्येक गवळणीचं मन भगवान परमात्मा वेदित होतं त्यांच्या छंदामध्ये भगवंताने मोहित केले तुकोबारा शेवटला म्हणतात तुका तुका म्हणे छंदे तुका म्हणे छंदे तुका मना तुकामने छंदे येणे मोहिले गोविंदे ಬಾಳ ಕೃಷ್ಣನಂದ ಘರಿ ಆನಂದಲೆ ನರನಾರಿ ಒಂದ್ಸಲ ಎಲ್ಲರೂ ಭಜನೆ ಮಾಡ್ರಿ ಬೆಸ್ಟ್ ಹಾಡ್ಯಾರ ಬೆಸ್ಟ್ ಬಾರಿಸ್ಯಾರ ಒಂದ್ಸಲ ವಿಠೋಬಾರು ವಿಠಲ್ ವಿಠಲ್ ಭಜನೆ ಮಾಡಿ ವಿಠಾಲ ವಿಠಲ 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 टाळे टाळे व्यवस्थित वाजवा टाळे बारसले ಎಲ್ಲರೇ वा विठ्ठल विठ्ठल विठ्ठल
बोला पुंडली कमर दे हरी बोला पुंडली कमर दे हरी विठ्ठल ज्ञानदेव ಭಗವಾನ್ ಪರಮಾತ್ಮದ ಅವತಾರ ಗೋಕುಳದಾಗ ಆಯ್ತು, ಎಲ್ಲರಿಗೆ ಆನಂದ ಕಾಣಿಸ್ತಾ ಅಂತೇಳಿ ಭಗವಾನ್ ಹುಟ್ಟಿ ಒಂದಿನ ಆಯ್ತು, ಭಗವಾನ್ ಹುಟ್ಟಿ 2 ದಿನ ಆಯ್ತು, ಭಗವಾನ್ ಹುಟ್ಟಿ 5 ದಿನ ಆಯ್ತು. 5 ದಿನ ಆಗೋಣ ಅದಕ್ಕೆ ಪಾಚ್ವಿ ಅಂತಾವ ಮರಾಠಿದಾಗ, ಕನ್ನಡದಾಗ ಭೀ 5ನೇ ದಿನನೇ ಅಂತಿರ್ಬೇಕಲ್ಲ. ಅದು 5ನೇ ದಿನ ಪ್ರತಿಯೊಬ್ಬರು ಮನೆಗೂ ಆ ಸಟ್ವಿ ಬರ್ತಾಳಂತು. ಯಾಕೆ ಬರ್ತಾಳ? ಇವನ್ ಜೀವನ ಚರಿತ್ರ ಸುಖದಿಂದ ಎಷ್ಟಿರಬೇಕು, ದುಃಖದಿಂದ ಎಷ್ಟಿರಬೇಕು, ಗರೀಬ್ ಎಷ್ಟಾಗಬೇಕು, ಶ್ರೀಮಂತ ಎಷ್ಟಾಗಬೇಕು, ಪ್ರತಿಯೊಬ್ಬರು ಜೀವನ ಚರಿತ್ರ 5ನೇ ದಿನ ಬಂದು ಸಟ್ವಿ ಬರೆದು ಹೋಯ್ತಾಳಂತು. ಆಗೋತ್ತಿನ ದಿನ ಭಗವಾನ್ ಪರಮಾತ್ಮ ಮನೆಗೂ ಸಟ್ವಿ ಹಿಂಗೆ ದೇವ್ರ ಬಳಿ ಬರಿಲಾಕ್ ಬಂದಿಂದಿತ್ತು. ಭಗವಾನ್ ಅಂತ ನೀ ಯಾರಿದ್ದೇವ? ನಾ ಸಟ್ವಿ ಇದ್ದ, ನಿನಗೆ ಯಾರು ಕಳ್ಸ್ಕೊಟ್ಟಾವ? ಬ್ರಹ್ಮದೇವ್ರು ಕಳ್ಸ್ಕೊಟ್ಟಾರ. ಯಾನಂತೂ ನಿಮ್ದು ಹಣೆ ಬರ ಸಲಕ್ಕೆ ಕಳ್ಸ್ಕೊಟ್ಟಾರ. ಭಗವಾನ್ ಪರಮಾತ್ಮ ಅಂತ ನಾ ವಿಷ್ಣುದ ಅವತಾರ ಇದ್ದ, ಕೃಷ್ಣ ಅಂತ ಹುಟ್ಟಿದ. ಬ್ರಹ್ಮದೇವನ್ ತಂದಿ ಇದ್ದಾನ, ನಿನ್ನ ಮಾಲಕ್ಕಿಗೆ ಹೋಗಿ ಹೇಳು ನಿಮ್ಮ ಅಪ್ಪ ಅವತಾರಕ್ಕೆ ಬಂದಾನಂತು. ಸಟ್ವಿ ಹೋದ್ರು ನಿಮ್ಮ ಅಪ್ಪರ ಅವತಾರದ ಅಂತ ಹೇಳಿದ್ರು ಅಂತೇಳಿ 5 ದಿನ ಆಗೋಣ 12 ದಿನ ಆಯ್ತು. 12 ದಿನ ಆಗೋಣ ಬಾರ್ಸ ಅಂತಾರ ಮರಾಠಿದಾಗ, ನೀವು ತೊಟ್ಟುಲ್ ಹಾಕ್ಲತ್ತಾರ. ಅವ್ರ ಮನೆದು ಗುರುಗಳು ಗರ್ಗಾಚಾರ್ಯ ಇದ್ರು. ಗರ್ಗಾಚಾರ್ಯ ಬಂದರು, ಯಶೋದ ಮುಂದೆ ಕುಂತರು, ಪಂಚಾಂಗ ನೋಡಿದ್ರು. ಯಶೋದ ಶ್ರಾವಣ ತಿಂಗಳು ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಬುಧವಾರ ರಾತ್ರಿ 12 ಬಜೆ ಭಗವಾನ್ ಪರಮಾತ್ಮನ ಜನ್ಮ ಹೆಸರು ಕೃಷ್ಣ ಅಂತ ಇಗ್ದರು ಅಂತೇಳಿ. ಕೃಷ್ಣ ಅಂತ ಹೆಸರು ಇಗ್ದರು. ಭಗವಾನ್ ಪರಮಾತ್ಮದ ತೊಟ್ಟುಲ್ದ ಕಾರ್ಯಕ್ರಮ ಭಾಳ ಚಲೋ ಆಯ್ತಾ ಅಂತೇಳಿ ಇಲ್ಲಿ ಭಗವಾನ್ ಪರಮಾತ್ಮ ಹುಟ್ಟನ ತೊಟ್ಟುಲ್ ಹಾಕ್ಯಾವಂತು. ಕಂಸು ಖುನ ಆಯ್ತು. ಕಂಸ ಘಬ್ರಿ ಆಗ್ಲತ್ತ. ಡಾಂಗೋರಿ ಕೊಟ್ಟ, ಬುನಾದಿ ಕೊಟ್ಟ ಊರಾಗ. ನನ್ನ ದುಶ್ಮನ್ ಹುಟ್ಟ್ಯಾನ, ಹುಟ್ಟು ಗೋಕುಳಕ್ಕೆ ಹೋಗ್ಯಾನ. 12 ದಿನ ಆಗ್ಯದ. ಅವನಿಗೆ ಯಾರ ಹೊಡಿಲಕ್ಕೆ ಹೋಗ್ರಿ, ನಾವು ಬೆಕ್ಕಾಗಿನಷ್ಟು ಬಕ್ಷಿಸ್ ಕೊಡ್ತಾ. ಮೀಟಿಂಗ್ದಾಗ ಎಲ್ಲ ಮಂದಿ ಕುಂತಣ ಕೂಡಣ ವಿಚಾರ ಮಾಡ್ದು. ಇವ ಭಾಳ ದೊಡ್ಡವ್ರಿಗೆ ಅಂಜಲ್ಲ. 12 ದಿನ ಕೂಸಿಗೆ ಅಂತಾನಂದ್ರೆ ಕೂಸಿಲ್ಲ ಸಾಕ್ಷಾತ್ ಅದ್ರ ಚಮತ್ಕಾರ ಇದ್ದಿರ್ಬೇಕೆ ಅಂತ ಅಂಜಲತ್ತಾನ. ಕಂಸ ಅಂದ ಯಾರ ಹೊಡೆದ್ಬೇಡ್ರಿ, ಬೆಕ್ಕಾಗಿನಷ್ಟು ನೀವು ಬಕ್ಷಿಸ್ ಕೊಡ್ತಾ. ಎಲ್ಲ ಮಂದಿ ವಿಚಾರ ಮಾಡ್ತಾರ. ಅಲ್ಲಿ ಹೊಡೆದ್ಲಾಕ್ ಹೋಯ್ದೇವು, ಹೊಡೆದು ಬಂದ್ರೆ ಕೊಡ್ತಾನ. ಹೋಗಿನ ಮನುಷ್ಯ ಹತ್ತೆ ಸತ್ತೋದ್ರಿ ಇವ ಏನು ಕೊಡ್ತಾನ? ಅರ್ಧ ರಾಜೊಟ್ಟಿಗೆ ಕೊಡ್ತಾ. ಯಾರ ಹೊಡೆದು ಬರ್ರಿ. ಅವ್ರಾಗ ಒಬ್ಬ ಬ್ರಾಹ್ಮಣ ಇದ್ದ ಅಂತು. ಇಲ್ಲಿ ಯಾರಿಲ್ಲದ ಬ್ರಾಹ್ಮಣ? ನಿಮ್ಮ ಊರಾಗ ಬ್ರಾಹ್ಮಣ ಹರ ಇಲ್ಲ ಅಂದು ಆ ಊರಾಗಿನ ಮತ್ತಪ್ಪ ತಿಳ್ಬೇಡ್ರಿ, ಕಾಲ್ ಬಿದ್ದು ವಿನಂತಿ ಹಿಂಗೆ ತಿಳ್ಕೊಬೇಡ್ರಿ. ಆ ಊರಾಗೂ ಮಥುರಾದಾಗ ಆ ಬ್ರಾಹ್ಮಣ ಇದ್ದ. ಪೂಜೆ ಪುನಸ್ಕಾರ ಮಾಡ್ತಿದ್ದ. ಪೂಜೆ ಪುನಸ್ಕಾರ ಮಾಡಪ್ಪರಿ ಯಾರು ಎಷ್ಟು ಕೊಡ್ತಿದ್ದು. ಅವನ ಮನಸ್ಸು ಬ್ಯಾಸುರ್ಸಿಂದಿತ್ತು. ಈ ಪೂಜೆ ಮಾಡೋದ್ರಾಗನೇ ಅದನ್ನದ ಒಂದ್ಸಲ ಹೊಡೆದ್ರೆ ಅರ್ಧ ರಾಜುಟ್ಕಿರ ಸಿಗ್ತದ್ದು, ಇಲ್ದ್ರ ಸತ್ತು ಹೋಗ್ಲಕ್ಕಾರ ಹೊರ್ತದಂತ ರಾಜ ನಾ ಹೊಡೆದು ಬರ್ತಾನೆ ನಿಮ್ಮ ದುಶ್ಮನ್ಗೆ ಅಂದ. ಅವ್ರದ್ದು ಸ್ವಾಗತ ಮಾಡಿದ್ರು. ನೀ ರಾಕ್ಷಸಿದ್ದೆ ಹೆಂಗೆ ಹೊಡೆದು ಬರ್ತಿ? ಅವ ಅಂದ ಸಾಧು ರೂಪ ತಕೋತ. ಗೋಕುಳದಾಗೂ ಸಾಧು ಅಮ್ಮಣ್ಣ ಎಲ್ಲರೂ ಭಾಳ ಪೂಜೆ ಮಾಡ್ತಾರ. ಸಾಧು ಮನುಷ್ಯ ಹೇಳಿದ ಗಪ್ಲೆ ಕೇಳ್ತಾರ. ಅಂತೂ ಭವಿಷ್ಯ ನೋಡೋದ ನಿಮಿತ್ತಿಲಿಂದು ಅವನಿಗೆ ಹೊಡೆದ್ಯಾಕ ನಾನು ಬರ್ತಾ ಅಂತಂದ. ಅವ ಮಾಯಾವಿ ಅನ, ಲಾಘವಿ ಅನ, ಇವ ಬಿ ಅಂತ ರಿದ್ದಿ ಸಿದ್ಧಿ ಎಲ್ಲ ನನಗೆ ಪ್ರಸನ್ನ ಅದ. ಹ್ಯಾಂಗ ಹೊಡಿತಿ? ರಾಕ್ಷಸ ರೂಪ ಆಗಿದ್ದಾಗೆ ಹಿಂಗೆ ಕೈ ತಿರ್ಸ್ಕೊಂಡ. ರಾಕ್ಷಸ ರೂಪ ಹೊಂಟೋಯ್ತು. ಬ್ರಾಹ್ಮಣ ರೂಪ ತಕೊಂಡ. ಹೊಟ್ಟಿ ದಮ್ಮ ಅಂತೇಳಿರಿ ಕೆಚ್ಚ ಬಂದು ಚಂಡ್ಕಿ ಇಗ್ದ, ಜಾನವ್ ಹಾಕ್ದ, ಕೈದಾಗ ಪಂಚಾಂಗ ಅಂತ ತಕೊಂಡ. ವಾಹ್, ಎಲ್ಲರೂ ಪ್ರಸನ್ನ ಅದು. ಖರೆ ಬಿ ಅವ ಹೊಡಿತಾರ. ಮಾಯಾವಿ ಇದ್ದ ಇವ ಬಿ. ಎಷ್ಟು ಮಿನಿಟ್ದಾಗ ಹೊಡೆದು ಇಲ್ಲಿ ಗುಪ್ತ ಆಯ್ತಾ, ಅಲ್ಲೇ ಪ್ರಗಟ ಆಯ್ತಾ. 10-15 ಮಿನಿಟ್ದಾಗ ಅವ್ನಿಗೆ ಹೊಡೆದು ಬರ್ತಾ. ಕಂಸ ಅಂದ ಅವ 10-15 ಮಿನಿಟ್ದಾಗ ಹೊಡೆದು ಬರ್ತಾನ. ಇವೆಲ್ಲ ಕುಂತಿನ ಮಂದಿ ಹಿಂಗೆ ಕೊಡ್ರಿ, ಎಲ್ಲರಿಗೆ ಹೂವು ಹಂಚ್ರಿ, ಅವ ಬರೋಣ ಅವನ ಮೇಲೆ ಸ್ವಾಗತ ಮಾಡ್ಲಕ್ಕೆ ಬರ್ತದೋ. ಆಯಿತು, ಇಲ್ಲಿ ಗುಪ್ತ ಅದ. ಆ ಊರಾಗ ಹೋದ. ಆ ಊರಾಗ ಹೋಗಿ ಕೇಳ್ತಾನೆ, ನಂದರಾಜದ ಮನೆ ಯಾವ್ದದ ರೀ? ಅವ್ರಂತಾರೆ ಯಾಕ್ರಿ? ನಾ ಬ್ರಾಹ್ಮಣ ಇದ್ದ, ಯಾತ್ರ ಸಲಕ್ ಬಂದಿರಿ? ಭವಿಷ್ಯ ನೋಡೋ ಸಲಕ್ ಬಂದೇವು. ಅವ್ರ ಗುರುಗಳು ನೋಡ್ಯಾರ. ಇಲ್ಲ ನಾ ಭಾಳ ಪಂಡಿತ್ ಇದ್ದ. ನಾವು ನಿಮಗೆ ಚಲೋ ಹೇಳ್ತಾ ಕೇಳ್ರಿ ಅಪ್ಪ, ನಮ್ಮ ತಾಯಿ ಮತ್ತು ತಂದೆ ದಿಂಗಪ್ಲೆ ನೀವು ಇದ್ರಿ. ಇವತ್ತಿನ ತನಕ ಭವಿಷ್ಯ ಯಾರಿಗೆ ತಿಳಿದಿಲ್ಲ ಮತ್ತು ಯಾರಿಗೆ ಭೀ ತಿಳಿಯಲ್ದು, ಯಾರಿಗೆ ಕೇಳಬೇಡ್ರಿ, ಯಾರ ಬಲ್ಲಿ ತೋರಿಸ್ಬೇಡ್ರಿ.
ಏನ್ರ ಕಷ್ಟ ಬಂತು ದುಃಖ ಬಂತು ಯಾ ಮಹಾರಾಜ್ ಬಲಿ ಯಾನ್ ಬಿ ಇಲ್ಲ, ಖಾಲಿ ಪರಮಾತ್ಮ ಒಬ್ಬನೇ ಸಮರ್ಥನ. ಬಂದ್ರ ಬಿ ಕಷ್ಟ ದೇವ್ರ ಬಲ್ಲೆ ಹಣಿ ಬಡಿಬೇಕು, ಅವ್ರ ಬಲ್ಲೆ ಕೈ ಮುಗಬೇಕು, ಅವರಿಗೆ ಹೇಳ್ಬೇಕು, ಅವ್ರ ಬಲ್ಲಿಂದೇ ದೂರ ಆಯ್ತದೆ ಅನ್ರ ಅಂತೇಳಿ. ವಿಠಲ ವಿಠಲ ಠಲ 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 ಆಯ್ತು. ನಂದರಾಜ ಮನೆ ತನಕವಾದ್ರು. ಯಶೋದ ಯಾವುದೋ ಮಹಾರಾಜ್ ಬಂದಾರ. ಯಾ ಬಾಬಾ ಆ ಮಹಾರಾಜರಿಗೆ ಸ್ವಾಗತ ಮಾಡಿದ್ರು, ಮಣಿ ಮೇಲೆ ಕೂಡಿಸಿದ್ರು. ಮಹಾರಾಜ್ ಯಾಕೆ ಬಂದೆ? ನಾ ಕಾಶಿಲಿಂದ ಬಂದ. ಹೆಂಗೇನು ಬಂದೆ? ನೀವು ಮಗ ಹುಟ್ಟನಂತ ಬಂದ. ನಮ್ಮ ಗುರುಗಳು ನೋಡ್ಯಾರೆಲ್ಲ, ನಿಮ್ಮ ಗುರುಗಳು ನೋಡ್ಯಾರಲ್ಲ, ನಾ ಬಿ ನಿಮ್ಮ ಗುರುಗಳು ಹೇಳಿದ ಗಪ್ಲೇನೆ ಹೇಳ್ತಾ ಕೈ ಮುಗ್ದು ಯಶೋದ ತಾಯಿ ಕುಂತಾಳ. ಮಹಾರಾಜರಿಗೆ ಮಣಿ ಮೇಲೆ ಕೂಡ್ಸಾರ. ಮಣಿ ಮೇಲೆ ಕೂಡ್ಸೋಣ ಯಶೋದ ತಾಯಿ ಮುಂದೆ ಕೈ ಮುಗ್ದನೆ ಕುಂತಾರ. ಆ ಬ್ರಾಹ್ಮಣ ಮಹಾರಾಜ್ ಹೇಳತ್ತಾರ, ಯಶೋದ ನಿನ್ನ ಮಗ ಬುಧವಾರ ದಿನ ಹುಟ್ಟ್ಯಾನ, ಅಷ್ಟಮಿ ದಿನ ಹುಟ್ಟ್ಯಾನ, ಶ್ರಾವಣ ತಿಂಗಳದಾಗ ರೋಹಿಣಿ ನಕ್ಷತ್ರದಾಗ ಅರ್ಧ ರಾತ್ರಿ ಹುಟ್ಟ್ಯಾನ. ಹೊಯ್ನ್ ಮಹಾರಾಜ್ರೆ ಇದು ನಿಮಗೆ ಹೇಳೋದಕ್ಕೇನಪ್ಪ ಇಲ್ಲಿ, ನಾ ಅಂತರ್ಯಾಮಿ ಇದ್ದ ಯಶೋದ. ಮಹಾರಾಜ್ರೆ ಖರೆ ಬಿ ನಿಮಗೆಲ್ಲ ತಿಳಿಯತ್ತದ. ಯಶೋದ ನಿನ್ನ ಮಗ ಥೋಡೆ ಮುಂದಕ್ಕೆ ಆಗಸ್ತಾನ, ಕಳಿಸ್ತಾನಕಿ ಮಾಡ್ತಾನ, ದೈತ್ಯರಿಗೆ ಹೊಡಿತಾನ. ನಮ್ಮ ಗುರುಗಳು ಬಿ ಇಷ್ಟೇ ಹೊಡೆದಾಳ್ರಿ. ಲಾಸ್ಟಿಗೆ ನಿಮ್ಮ ಮಗ 16,108 ಹೆಂಡರ್ ಮಾಡ್ಕೋತಾನ, ಸಮುದ್ರದಾಗ ದ್ವಾರಕಾ ನಗರಿ ಕಟ್ತಾರ. ನಮ್ಮ ಗುರುಗಳು ಬಿ ಇದೇ ಹೇಳ್ಯಾರ್ರಿ. ಯಶೋದ ಇದಕ್ಕೆ ಮುಂದೆ ಹೇಳಬೇಡ, ಇಲ್ಲ ಇದ್ರು ಹೇಳ್ರಿ ಮಹಾರಾಜ್ರಿ, ಭಗವಾನ್ ತೊಟ್ಲಾಗ ಮಂಕೊಂಡಿದ್ದಿತ್ತ ಅಂತೇಳಿ. ಯಶೋದ ಥೋಡೆ ವಿಚಾರ ಮಾಡು. ಅರ್ಧ ರಾತ್ರಿ ಅಷ್ಟಮಿ ದಿನ ಹುಟ್ಟಿಂದ ಕೂಸು ಚಲೋ ಇರ್ತದ ಕೆಡ್ದಿರ್ತದ, ನೀನ ವಿಚಾರ ಮಾಡಿ ಥೋಡೆ. ಸುಮ್ಮನು ಕೂಸು ಅಂದ್ರ ಕೊಡಿ ಮಾಡ್ಲತ್ತಂದ್ರು ಯಾಕೆ ಹುಟ್ಟಿದೆ ಅಂತ. ಇದ್ರ ಅಷ್ಟಮಿ ದಿನ ಅಷ್ಟಮಿ ಇತ್ತದಾಗ ಹುಟ್ಟಾನ. ಅಷ್ಟಮಿ ದಿನ ಅರ್ಧ ರಾತ್ರಿ ರೋಹಿಣಿ ನಕ್ಷತ್ರದಾಗ ಬುಧವಾರ ಯಾವ್ದಾರ ಕೂಸು ಹುಟ್ಟಂದ್ರು ಅವ್ರ ತಾಯಿ ತಂದಿ 3 ತಿಂಗಳದಾಗ ಸತ್ತೋಯ್ತಾವ. ಹೀಗೆ ಇತಿಹಾಸದ ಶಾಸ್ತ್ರದಾಗ. ಯಶೋದ ಘಳ ಅಳ್ಳಕ್ಕೆ ಶುರು ಮಾಡಿದ್ರು. ಮಹಾರಾಜ್ರಿ ತೋಲ್ದಿಂದ ಬಂದು ನಮಗೆ ಕೂಸು ಹುಟ್ಟ್ಯಾದ್ರಿ, ಹಂಗೆ ಮಾಡ್ಬೇಡ, ನಿಮ್ಮ ಕಾಲು ಬೀಳ್ತಾ, ಇದ್ರ ಏನಾರ ಉಪಾಯ ಇದ್ರು ಹೇಳ್ರಿ. ಯಶೋದ ಒಂದು ಕೆಲಸ ಮಾಡ್ಯವ, ನೀ ಚಲೋ ಇದ್ದೇ ನಿನಗೆ ಹೇಳ್ತಾ ಯವ. ಅಷ್ಟಮಿ ದಿನ ಹುಟ್ಟ್ಯಾನಲ್ಲ, ಅಷ್ಟಮಿ ಅಂದ್ರು ಅಷ್ಟಮಿಲಿಂದ 8 ದಿನ ಮುಂದಕ್ಕೆ ಎಣಸು, ಯಾನ್ ಬರ್ತದು? ಅಷ್ಟಮಿಲಿಂದ 8 ದಿನ ಮುಂದಕ್ಕೆ ಎಣಸ್ದು ಯಾನ್ ಬರ್ತದ್ರಿ? ತಿಳಿತಿದ್ದು ಇಲ್ಲೋ. ಅಷ್ಟಮಿಲಿಂದು 8 ದಿನ ದೇವ್ರದ್ದು ಅವತಾರ 8ನೇ ಅದಲ್ಲ, 8 ದಿನ ಅಷ್ಟಮಿ ದಿನ ಬಲಿಂದ 8 ದಿನ ಎಣಸಣ್ಣ ಅಮೋಶಿ ಬರ್ತದಂದರು. ಅಮೋಶಿ ದಿನ ಏನ್ ಮಾಡಿ ಯಶೋದ, ಏನ್ ಮಾಡ್ರಿ, ಅಗಸ್ಯಾಗೇನೋ ಕುದ್ಗಿನಷ್ಟು ಏನೋ ಗಾರಿ ಕೆದರ್ರಿ. ಆ ಹುಟ್ಟಿನ ಟೈಮಿಗೆ ಅಮೋಶಿ ದಿನ ಅಗಸ್ಯಾಗ ಖುಷಿಗೆ ಹೋಳ್ಯಾಕ್ರಿ. ನೀವು ಬಿ ಇರ್ತೀರಿ, ನಿಮ್ಮ ಗಂಡವ್ರು ಬಿ ಇರ್ತಾರ. खेकड मेकड शेंबड असलं लेकरू असलं तर लेकरला मारून टाकू वाटणार. अरे ह्याच्याकडे बघितलं तर ज्याच्या अंगाचा प्रकाश पडतंय तो परमात्माला खरं करा अवसराची पुरा वाटल. ಯಶೋದಾಂತರ ಮಹಾರಾಜ್ ನಿಮ್ಮ ಕಾಲು ಬೀಳ್ತಾ ತೋಲ್ ದಿನ ಬಾದ್ ಕೂಸು ಹುಟ್ಟದಿ ಹಿಂಗೆ ಹೇಳ್ಬೇಡ್ರಿ, ಬೇರೆ ದೇವನ್ರ ಹೇಳ್ರಿ. ಒಂದು ಕೆಲಸ ಮಾಡ್ತಾ ನೀನು ಭಾಳ ದುಃಖ ಆಗ್ಲತ್ತಲ್ಲ, ಅಷ್ಟಮಿಲಿಂದ ಹಿಂದಕ್ಕೆ ಎಣಸ್ ದಿನ 8 ದಿನ ಎಣಸು. ಹುಣ್ಣಿ ಬರ್ತದು, ಹುಣ್ಣಿ ದಿನ ಏನು ಮಾಡು, ನಿಮ್ಮ ಹೊರಗೆ ಏನೋ ತೊರಿ ಅದ, ಆ ತೊರಿ ಅನ್ನೋ ಹುಣ್ಣಿ ದಿನ ತುಂಬ ಹೋಯ್ತದು. ನೀ ಏನು ಮಾಡು, ಬುಟ್ಟಿ ತಕ್ಕೋ, ಆ ಖುಷಿನ 25 ಕಿಲೋ ಕಲ್ಲು ಕಟ್ಟು ನೀರಾಗ ಮುಣಸ್ಯತ್ತಂದು ನೀ ಬಿ ಇರ್ತೀನಿ, ನನ್ನ ಗಂಡು ಬಿ ಇರ್ತಾನ. ಮಹಾರಾಜ್ ನಿಮ್ಮ ಕಾಲು ಬೀಳ್ತಾ ಹಿಂಗೆ ಮಾಡಬೇಡ. ಯಶೋದ ತಾಯಿ ಅಳ್ಳತ್ತರು. ಯಶೋದ ಅಳಪ್ಪರಿ ಭಗವಾನ್ ಪರಮಾತ್ಮಗೆ ತಿಳಿತು, ಇವನ್ ನಮ್ಮ ಮಗನಿ ತಾಯಿಗೆ ಏನೋ ಹೇಳತ್ತಾನ. ಭಗವಾನ್ ಪರಮಾತ್ಮ ತೊಟ್ಲಾಗಿನ ತೊಡೆ ಕಣ್ಣು ತೆರೆದ್ರು. ಕಣ್ಣು ತೆರೆದು ಮನ್ಯಾಗಿನ ಸಾಮಾನು ಕಡೆ ನೋಡಿದ್ರು. ಒಣಕಿ ಕಡೆ ನೋಡೋಣ, ಒಣಕಿ ಆಟೋಮೆಟಿಕ್ ಕುಣಿಲತ್ತದು. ಮತ್ತು ಬಿಸಿಗಲ್ ಕಡೆ ನೋಡೋಣ, ಬಿಸಿಗಕ್ಕೆ ಆಟೋಮೆಟಿಕ್ ತಿಳಿಲತ್ತದು. ಆ ಕೊಳಪಾಟ್ ಲಾಟ್ನ ಕಡೆ ನೋಡೋಣ, ಹತ್ ಕಡೆ ಅದು ಆಟೋಮೆಟಿಕ್ ಕುಣಿಲತ್ತದು. ಯಾ ಮಹಾರಾಜ್ ಮಣಿ ಮೇಲೆ ಕುಂತಿದ್ರಲ್ಲ ಆ ಮಣಿ ಕಡೆ ನೋಡಿದ್ರು. महाराज या पाट्यावर बसलते, त्या पाट्याकडे बघितल्या बरोबर पाट्याला भगवान परमात्माने उचलले, निष्ठून गेले. निष्ठून विठंबीला बघा दिला पाटीवरी पाटा, दिला पाटीवरी पाटा, दिला पाटीवरी पाटा, विठंबीला बघा दिला पाटीवरी पाटा, दिला पाटीवरी पाटा. ಮಣಿ ಮ್ಯಾಲ ಕುಂತಿಂದಿತ್ತಲ್ಲ, ಮಣಿ ಕಡೆ ನೋಡೋಣ, ಮಣಿ ಆಟೋಮೆಟಿಕ್ ಮ್ಯಾಲ ಹೋಯ್ತು, ಜರುಗ್ ಹೋಗೋಣ, ದಡಲ್ಲದ್ ಬಿದ್ದ. ಕೆಳಗ್ ಬೀಳೋಣ, ಮಣಿ ಅನ್ನೋ ಬೆನ್ನಿ ಮೇಲೆ ಹತ್ಲತ್ತಂತ. ವಿಟಂಬಿಲ ಭಟ್ ದಿಲ್ಲ ಪಾಟಿವರಿ ಪಾಟ್, ಮಣಿಲಿಂದು ಬೆನ್ನಿ ಮೇಲೆ ಹೊಡಿಲಕ್ ಶುರು ಮಾಡ್ತಂತು. ಯಪ್ಪೋ ಈ ಮನ್ಯಾಗ ಯಾನದನು ಅಂತ ತೊಡಿ ಲೊಲ್ಲಿ ಮಾಡ್ಲತ್ತ. ಅತ್ಕಡಿಂದ ಒಣಕಿ ಆಟೋಮೆಟಿಕ್ ಕುಣ್ಕೋತಾ ಬರ್ಲತ್ತದು. ಮುಸಳ್ ತಿಕ್ಕೊಂಡು ಆಟೋಮೆಟಿಕ್ ನಾಚತ್ತೆ ಅಲ್ಲ ಸುರತ್ ಕೆಲ. ಒಂದ್ಸಲ ಒಣಕೆದ ಪೆಟ್ಟು, ಒಂದ್ಸಲ ಮನೆದ ಪೆಟ್ಟು. ಅವ ಅಂದ ಈಗ ಮಾತ್ರ ಸಾಯ್ತಾ. ಬೊಬ್ಬಿ ಹೊಡಿಲಾಕ್ ಶುರು ಮಾಡ್ದ. ಬೊಬ್ಬಿ ಹೊಡೆ ಪರಿ ಆ ಪೊಳಪಾಟ್ ಲಾಟ್ನ ಅಂತ ಮರಾಠಿದಾಗ ನೀವು ಬೆಳ್ಳುಡ್ಗಿ ಅಂತಿರಲ್ಲ. ಒಂದ್ಸಲ ಮನೆದ ಪೆಟ್ಟು ಹತ್ತತ್ತು, ಒಂದ್ಸಲ ಒಣಕಿ ಹೊಡಿಲತ್ತು, ಬೊಬ್ಬಿ ಹೊಡಿಲತ್ತ. ಬೊಬ್ಬಿ ಹೊಡೆ ಪರಿ ಬೆಳ್ಳುಡ್ಗಿ ಬಂತು, ಬಾಯ್ದಾಗ ಹೋಗಿ ಕುಂತ ಅಂತೇಳಿ ಆವಾಜ್ ಮಾಡ್ಲತ್ತ ಅಂತೋಲಂತು. ಅಷ್ಟಾಗು
ಆ ಬಿಸಿಗಲ್ ಇರ್ತದೆ ನೋಡ್ರಿ, ಆ ಬಿಸಿಗಲ್ ಬಂದು ಆ ಬೆಲ್ಲುಡ್ಗೆನೋ ಬಾಯ್ದಾಗ ಹೊಡ್ಲಾಕ್ ಶುರು ಮಾಡ್ತು. ಅರೆ ಬಾಪ್ರೆ, ಈ ಮನ್ಯಾಗರ ಯಾನ್ರಾದ ಈಗ ಮಾತ್ರ ಸಾಯ್ತಾ ಅಂತೂ. ಗರ್ಭಡಿದಾಗ ಅವ घबरूस ಏನ್ ಮಾಡ್ದ, ಓಡ್ಲಾಕ್ ಶುರು ಮಾಡ್ದ. पळत गेला दरोजात, धोतर आलं पायात, रप मन पडला. जानवे तुटले पंचंग फाटले, जानवे तुटले पंचंग फाटले, धोतर गळाले डुंगराचे. दरोजिದಾಗ ಓಡ್ಕೋತಾ घबरस ಹೋಗಿದಾರಿ. ಹೋಗೋಣ ಧೋತರ್ ಕಾಲಾಗ್ ಬಂತು. ಕಾಲಾಗ್ ಬರೋಣ ರಪ್ಪ ಅಂತ ಬಿದ್ದ. ರಪ್ಪ ಅಂತ ಬೀಳೋಣ ಜಾನವ್ ಅಂಬದ್ ಹಗ್ಗ ದಾರ ಇರ್ತ ನೋಡ್ರಿ, ಅದು ಜಾನವ್ ತುಟ್ಲ, ಪಂಚಾಂಗನ ಫಟ್ಲ. ಆ ಕೊಂಡಿಗೆ ಸಿಗ್ಬಿದ್ದ ಸಲ ಧೋತರಗಳಲ್ಲಿ ಢೊಂಗನಾಚೆ ಅಂದ್ರೆ ತಿಳಿದಿರ್ಬೇಕು ನಿಮಗೆ. ಧೋತರ ಉಚ್ಚ ಬಿತ್ತು, ನಮ್ಮ ಧೋತರ್ ಹರಿದು ಹೋಯ್ತದ ಕಡೆ ಉಚ್ಚ ಬೀಳಲ್ದು. ಯಾಕೆ ನಾವು ಗಂಟು ಕಟ್ತೇವೆ ಅಂತೇಳಿ. ಆ 6 ಮಂದಿ ಗಂಟು ಕಟ್ಟೋಲ್ರಿ. ಯಾಕೆ ಕಟ್ಟಲು? ಅವ್ರು ಹೊಟ್ಟಿ ದಮ್ ಇರ್ತವ ಅಂತೇಳಿ. ಅದು ಮ್ಯಾಲೆ ಕಟ್ಟಬೇಕಂದ್ರೂ ಭೀ ಮುಷ್ಕಿಲ್ ಅದ, ಕೆಳಗೆ ಕಟ್ಟಬೇಕಂದ್ರೂ ಮುಷ್ಕಿಲ್ ಅದ. ಅವು ಬಾರಾಮಿಷ ಹಿಂಗೆ ಸುತ್ತ ಹೊಡ್ಕೊತಾನೆ ಇರ್ತಾರ ಅಂತೇಳಿದ್ರೆ ಅದು ಹಾಂಗೆ ಹೊಡೆದಿಂದ ಇತ್ತಂತ ಧೋತರಗಳಲ್ಲಿ ಢೊಂಗನಾಚೆ. ಧೋತರ್ ಸುತ್ಕೋಬೇಕಮ್ಮಣ್ಣ, ಹಿನ ಮಣಿ ಬಿ ಬರ್ಲತ್ತ ಹೊಡ್ಲತ್ತ. ಥೋಡೆ ಕಮಿಷ್ಟು ವಾಸ ಅವನು. ಧೋತರ್ ಸುತ್ಕೋಬೇಕಮ್ಮಣ್ಣ, ಹಿನ ಮಣಿ ಬರ್ಲತ್ತದು, ಹಿನ ಒಣಕಿ ಬರ್ಲತ್ತದು. ಇವ ಅಂದ ಮಣೆದು ಒಣಕಿದ ಪೆಟ್ಟು ತಿನ್ಬಪ್ಪ. ಈಗ ಯಾರು ಭೀ ಖುನ ಇಲ್ಲ ನಡಿಬೇಕಂತೂ ಅವ ಹ್ಯಾಂಗಾರ ಹೊಡ್ಕೋತಾ ಹೋದ. ಅಂಗಳಾಗ ಹೋಗೋಣ, ಹೊರಸು ಬಂತು ಗಳ್ಯಾತ್ ಘಾಲು ಗರ್ಗರ್ ಫಿರ್ವಿ ಹಸುಡನ್ನು ಪಾಡಿ ಧರ್ನಿಲ್ಲ. ಹ್ಯಾಂಗಾರ ಗಲ್ಲಿಗೆ ಹೋಗೋಣ. ಅವು ಹಿಂದ್ಕಿನ ಕಾಲದಾಗ ಕುಳುಗಳು ಬಡ್ದಿಕ್ತದು. ಅವು ಕುಳುಗಳು ಆಟೋಮೆಟಿಕ್ ಹೊಳಿಲಾಕ ಶುರು ಮಾಡ್ದು. ಹ್ಯಾಂಗಾರ ಊರು ಹೊರಗೆ ಹೋದ. ದೇವ ನಾ ತಪ್ಪಿದ, ನನಗೆ ಮಾಪ್ ಮಾಡ ಅಂಬಣ. ಹಾಗೆ ನಿಸ್ಬತ್ಲೆ ಹ್ಯಾಂಗಾರ ಹೋಗಿರ್ಬೇಕು. ಅಲ್ಲಿ ಖುನ ಆಯ್ತು. ಕಂಸ ನಿಮ್ದು ದುಶ್ಮನ ಹೊಡೆದು ಬಂದಿಲ್ಲ, ನಿಸ್ಬತ್ಲೆ ಬಂದನ್ ರಾಜ. ಕಂಸಕ್ಕೆ ಸಿಟ್ಟು ಬಂತು. ಅರೇ ದುಶ್ಮನ ಹೊಡಿಬೇಕಂದ್ರು ಸಾಧು ಆಗಿ ಹೋದ್ರು ದುಶ್ಮನ್ ಸಾಯ್ತಾನೇನೋ. ದುಶ್ಮನ ಹೊಡಿಬೇಕಂದ್ರು ದೋಸ್ತಿ ಮಾಡಬೇಕು. ದೋಸ್ತಿ ಮಾಡಿ ಯುಕ್ತಿನಿಂದ ಹೊಡಿಬೇಕು. ದುಶ್ಮನ್ ಹೊಡಿಸ್ಲಕ್ ಶಕ್ತಿ ನಡಿಲ್ದು, ಯುಕ್ತಿ ನಡೀತದ. ಹಂಗೆ ಯಾರ ಯುಕ್ತಿ ನಡೀರಿ. ಅವ್ರಂದು ಮಹಾಬಳ ಹೋದ, ಅವ ಸತ್ವದ, ನಮ್ದೇನು ನಡೀತದ. ಹೊಡೆದು ಬರ್ರಿ ನೀವು, ಪೂರಾ ರಾಜುಟ್ಗೆ ಕೊಟ್ಟಾಗ್ತಾ ಯಾರ ಹೊಡೆದು ಬರ್ರಿ. ಯಾರು ಭೀ ತಯಾರಾಗುಂಟು. ಬಳಿಗಿನ ಹಾಕ್ಕೊಂಡಿರಿ ಅನ್ನೋ ಕೈದಾಗು ಯಾರು ಭೀ ಹೇಳಲ್ ಹೊಂಟಿರಿ. ಬಳಿ ಅಮ್ಮಣ್ಣ ಒಬ್ಬಕ್ಕಿ ಹೆಣ್ಮಗಳಿಗೆ ಸಿಟ್ಟು ಬಂತು. ರಾಜ ನಾ ಹೊಡೆದು ಬರ್ತಾ ಅಂದಳು. ಆಕಿನ ಹೆಸರು ಪುತ್ನ ಇತ್ತಂತೇಳಿರಿ. ಅವು ಕರೆಸಿದ್ರು ಅಂತೇಳಿರಿ. ಹ್ಯಾಂಗೆ ಹೊಡಿತಿ ಅತ್ತಂದಳು. ನಾ ರಾಕ್ಷಸ್ತಿ ರೂಪ ಬಿಟ್ಕೊಡ್ತಾ, ಸುಂದರ ಹೆಣ್ಮಗಳು ರೂಪ ರಂಭಾ, ಉರ್ವಶಿ, ತಿಲೋತ್ತಮ, ಮೆನಕ ಇಂಥ ರೂಪ ತಕೊಂಡು ನನ್ನ ಸ್ತಂದಾಗ ವಿಷ ತುಂಬ್ಕೊಂಡು ಹೋಯ್ತಾ. ಖುಷಿಗೆ ಬಲ್ಲಿ ತಕೊಂಡು ಹಿಂಗೆ ಅಪ್ಲೈ ಮಾಡಿ ವಿಷ ಕೊಳ್ಸಾಕಿ ಕೊಲ್ಯಾಕೆ ಬರ್ತಾ. ಪ್ಲ್ಯಾನ್ ಪಕ್ಕ ಆಯಿತು. ಇಲ್ಲಿಂದ ಹೋದರು, ಗೋಕುಳದಾಗ ಪ್ರಗಟ್ ಆದರು. ಯಶೋದಾ ತಾಯಿ ಮನೆ ತನಕ ಹೋದ್ರು. ಯಶೋದಾ, ನಿಮ್ಮ ಮಗ ಎಲ್ಲೇನ? ಯಾರಿದ್ದೀರಿ ನೀವು? ನಾವು ವೈಕುಂಠದಾಗ ಇದ್ದೇವೆ. ಪರಮಾತ್ಮ ನಿನ್ನ ಮಗ ಹನ, ನೀ ಯಾಕೆ ಇದು ಮಾಡ್ಲತ್ತಿ? ಆಯಿತು, ನಮ್ಮ ಮಗ ಹೀಗೆ ಮಂಕೊಂಡ. ನಮ್ಮ ಎದ್ದಿನ ಮೇಲೆ ತಕೊಂಬಿಟ್ರಿ. ಈಕೆ ಅನ್ನೋ ತನ್ನ ಸ್ತಂದಾಗ ವಿಷ್ ತುಂಬ್ಕೊಂಡು ಬಂದಿತ್ತು. ಖುಷಿನ ತಗೊಂಡು ಅಪ್ಲೈ ಮಾಡಬೇಕು, ಕುಡಿಸು ಕೊಲ್ಲಾಕ್ಬೇಕಂತ ಬಂದಿದ್ದಿತ್ತು ಅಂತೇಳಿರಿ. ಭಗವಾನ್ ಪರಮಾತ್ಮ ತೊಟ್ಲಾಕ್ ಮಂಕೊಂಡಿದ್ದಿತ್ತು. ಯಶೋದ ಅಂತಾಳೆ, ಥೋಡಿ ನಾ ಹಾಲು ಗರಂ ಮಾಡ್ತಾ ಅದ್ರ ಬಾದ್ ನೀವು ಖುಷಿ ತಕೊಂಬಿಟ್ರಿ ಅಂತ ಅಂದರು. ಅಷ್ಟ್ರಾಗ ಭಗವಾನ್ ಪರಮಾತ್ಮ ಅಂತಾರ, ನಾ ಏನು ಮಂಕುಮಸ್ಲಾಗ ಬಂದಿಲ್ಲ, ಬೇರೆ ಗಿರಾಕಿ ಬರ್ದು ಅಂತೂ. ಭಗವಾನ್ ಪರಮಾತ್ಮ ತೊಟ್ಲಾಗಿ ಥೋಡಿ ಟ್ಯಾ ಅಳ್ಳಕ್ಕೆ ಶುರು ಮಾಡಿದ್ರು. ಯಶೋದ ಅಂತಾರ, ಬಾಯಿ ಲೇಕ್ರಲ್ಲ ಜರಾಗ ಖುಷಿಗೆ ತಕೋರಿ ಅಂತ ಯಶೋದ ಅಮ್ಮಣ್ಣ. ಭಗವಾನ್ ಪರಮಾತ್ಮ ತೊಟ್ಲಾಗಿಂದ ಖಡಿ ಆದರು. ಆಕಿ ತೊಕ್ಕಮಲಕಿನ ಪೈಲೇನೆ ಅವ್ರ ಕಡೆ ಹೋದರು. ಅವ್ರ ಕಂಚೋಳಿ ಹರಿದು ಪರಮಾತ್ಮ ಅವ್ರದ್ದು ಸ್ತನಕ್ಕೆ ಬಾಯಿ ಹಸ್ದರು. ವಿಷ ಪ್ರಾಶನ ಮಾಡಿದ್ರು, ರಕ್ತ ಪ್ರಾಶನ ಮಾಡಿದ್ರು, ಪಂಚ ಪ್ರಾಣ ಪ್ರಾಶನ ಮಾಡಿದ್ರು. ಪುತ್ತನಾಗ ತಿಳಿತು, ದೇವಾಮಿ ಚುಕ್ಲು ಮಲ ಕ್ಷಮಾಕರ. ವಿಷ ಪಾಜು ಆಲಿ, ವಿಷ ಪಾಜು
ವಿಷಪ್ರಾಶನ್ ಮಾಡಿದವರು, ರಕ್ತ ಪ್ರಾಶನ್ ಮಾಡಿದವರು, ಪಂಚ ಪ್ರಾಣ ಪ್ರಾಶನ್ ಮಾಡಿದವರು. ಪತ್ನ ಅಂತಾಳ ಪರಮಾತ್ಮ ನನಗೆ ಬಿಡ್ರಿ. ಭಗವಾನ್ ಅಂತಾರ ನಾ ಯಾರಿಗೆ ಹೇಳಲ್ಲ, ಹೇಳ್ದ ಅಂದ್ರೆ ಸತ್ತು ಹೋಗಸ್ ತನಕ ಬಿಡಲ್ಲ. ನಂದು ಹೆಸರೇ ಅದ ಪಂಡರೀಚೆ ಭೂತ್ ಮೋಠೆ ಅಂತೇಳಿರಿ. ಹಿಡಿಯಲ್ಲ, ಹಿಡ್ದ ಅಂದ್ರೆ ಸತ್ತು ಹೋಗಸ್ ತನಕ ಬಿಡಲ್ಲ. ಸತ್ತು ಹೋಗಿ ಮೇಲೆ ನನ್ನ ಲೋಕಕ್ಕೆ ವಯಸ್ಸಿವೆ ಇರಲ್ಲ. ಪುತ್ನ ಸತ್ತು ಹೋದಳು. ತುಕಾರಾಮ್ ಮಹಾರಾಜ್ ವರ್ಣನ ಮಾಡ್ತಾರೆ. विष पाजवाली पुतना राक्षसी साविज्यता दिदिली ती शिर्या तुवा सनकादिकाची माने साविज्य संरक्षक केले पुतने जे विषयाचे नेस्तन पाने मारू आले. विठाला 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 ಅಲ್ಲಿ ಕುನಾಯಿತು. ಪುತ್ನ ಸತ್ತು ಹೋದಳು. ಕಂಸ ಗಾಬರಿ ಅದ. ಅಗಾಸುರ ಕಳ್ಸ್ಕೊಟ್ಟ. ಅಗಾಸುರಂಬ ರಾಕ್ಷಸ್ ಬಿಡುವಿಲಿ ಯಾರಿಗಾರಿಗೆ ಕಳ್ಸಿಕೊಟ್ರು ಅವ್ರೆಲ್ಲರಿಗೆ ಭಗವಾನ್ ಪರಮಾತ್ಮ ಹೊಡೆದಾಗಿದ್ರು. ಒಂದ್ಸಲ ವಿಠೊಬ್ಬರಾಯದ ಭಜನೆ ಮಾಡ್ರಿ. 12ನೇ ಕೀರ್ತನ ಮುಗೀತು, 4ನೇ ಕೀರ್ತನ ಉಳಿತು. ವಿಠೊಬ್ಬ जय जय गोपाल कुमार गोपाल कुमार जय जय गोपाल कुमार जय जय गोपाल भगवान परमात्मा 3 तिंगुळादरो. कळाले का मी कन्नडा मला येणार, मराठी बोलतो आम्ही सगळे. आता आमची माऊली सगळे आळंदीचे आहेत, मी मराठीच बोलतो. पण कन्नड आता तुमच्यासाठी जमल तसं ॲडजस्ट करतो. चुकलं तरी माफ करा. देवर ಒಟ್ಟು 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು. ಯಶೋದ ತಾಯಿ ಕೃಷ್ಣ ಪರಮಾತ್ಮ ಬಾಜಿಗೆ ಮಂಗಿಸ್ಬೇಕು, ಹಿಂಗೆ ಮಜ್ಗಿ ಮಾಡಬೇಕಂತೇಳಿರಿ. ಮಜ್ಗಿ ಮಾಡಪ್ಪರಿ ಭಗವಾನ್ ಪರಮಾತ್ಮಗೆ ಯಶೋದ ನೋಡಬೇಕು. ಯಶೋದ ನೋಡೋಣ, ಯಶೋದಾಗ ಆನಂದ ಕಾಣಿಸ್ಬೇಕು. ಖುಷಿಗೆ ನೋಡೋಣ ತಾಯಿಗೆ ಎಷ್ಟು ಆನಂದ ಆಯ್ತದೋ, ತಾಯಿಗೆ ನಾವು ಖುಷಿಗೆ ಎಷ್ಟು ಆನಂದ ಇಬ್ಬರಿಗೆ ಖುನಾದ, ಬೇರೆರಿಗೆ ಖುನ ಇಲ್ಲ. ತಾಯಿಯದ ಮಾಯಾ ಖುಷಿದ ಮೇಲೆ ಎಷ್ಟು ಇರ್ತದೋ ತಾಯಿಗೆ ಖುನಾದ ಹೇಳಕ್ಕೆ ಬರಲ್ದು ಅಂತೇಳಿರಿ. ಹಂಗೂ ಕೃಷ್ಣ ಪರಮಾತ್ಮ ಬಾಜಿ ಮುಗಿಸ್ಬೇಕು, ಹಿಂಗೆ ಮಜ್ಗಿ ಮಾಡಬೇಕು. ಮಜ್ಗಿ ಮಾಡಪ್ಪರಿ ಕೃಷ್ಣ ಪರಮಾತ್ಮ ನಕ್ಕಿನ ಗಪ್ಲೆ ಮಾಡಬೇಕು. कळाले का? यशोदा मंथन करत असताना देवाकडे बघून मंथन करत होती. देव काय करलाले, उताना झोपता झोपता देव पालतं झोपायला सुरुवात केले. पालतं झोपता झोपता पोट वडायला सुरुवात केले. पोट वडता वडता गुडघा टेकायला सुरुवात केले. गुडघा टेकता टेकता तळहात टेकाय. तळवे तळहात टेकीता, तळवे तळहात टेकीता. ತಿಳಿತದೋ ಇಲ್ಲ ರೀ. ಇವು ಅಂಬದ್ ಮರಾಠಿ ಇರ್ತದೋ, ಹೇಳೋದು ಕನ್ನಡ ಇರ್ತದೋ. ಅದು ಮರಾಠಿನೇ ಸೆಟ್ ಆಯ್ತು ಅಂತೇಳಿ. ಈಗ ಮರಾಠಿ ಅನ್ಬೇಕು, कन्नड ಹೇಳ್ಬೇಕಂದ್ರೆ खवंदी भलदी गपले अदा ಅಂತೇಳಿ. म्हणजे मराठी शब्दच मराठीला हे लागू होते. देवाने समजा उताना पडता पडता पालतं पडलेले, पोट वडता वडता गुडघा टेकले, तळहात टेकले की का केलं म्हणलं की त्यांनी म्हणायचं लागू होते. हे कन्नड सांगताळा का होते. तुम्हाला वाटतं असेल महाराज चांगलं सांगलेले हे का मध्ये मंडळी वाटते या. विठ्ठल विठ्ठल ಭಗವಾನ್ ಪರಮಾತ್ಮ ರಾಂಗೋಸ್ಕೊತ್ತ ತಾಯಿ ಬಲ್ಲಿ ಬರಬೇಕು. ಆ ಮಂತನ್ ಅಂದ್ರೆ ರವಿ ಇರ್ತಲ್ಲ, ಆ ರವಿಗೆ ಹಿಡಿಬೇಕಂತೇಳಿ ಬಿಡು ಕೃಷ್ಣ ಅಂತ ಯಶೋದ ತಾಯಿ ಹಿನ್ನ ಅಲ್ಲಿ ಒಯ್ದು ಬಿಡ್ಬೇಕು. हिना रांगोस्कोता बरಬೇಕು, हिना हिडिಬೇಕು, हिना रांगोस्कोता होಬೇಕು, हिना हिडिಬೇಕು. असं देवाने 4-5 वेळा असंच रांगत रांगत यावं. रवीला धराव. यशोदा म्हणते सोड सोड रवीचा हात हरीने सोड
ಪರಿಕೃಷ್ಣ ಬಿಡು ಬಟ್ಟ ಏಳ್ ತನಕ ಹಿಡಿತಿ ಮಧ್ಯಾಹ್ನ ಆಗಿ ಹೋಗ್ಯದ ಎಲ್ಲ ಹೆಣ್ಮಗಳು ಮಜ್ಗಿ घुम 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 करते घुम 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 करते घुम 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 करते घुम करते तेरे घुमती आनंदल्या गवळणी गवळणी छंद छंद डोलती आनंदल्या गवळणी गवळणी छंद छंद डोलती आनंदल्या गवळणी छंद छंद डोलती आनंदल्या गवळणी गवळणी छंद छंद डोलती एक कमळची साजनी तुम्ही लपवा दुधा नकळे नकळे आभाई कृष्णाची चरणी हास घालून तुम्ही आता लपवा दुधानी लपवा दुधानी नमगम करते घुम करते घुम 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 करते घुम 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 करते घुम 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 करते तेरे घुमती आनंदला गवळणी गवळणी छंद छंद डोलती आनंदला गवळणी गवळणी छंद छंद डोलती आनंदला गवळणी ತಾಯಿ ಯಶೋದ ಮಜ್ಗಿ ಮಾಡಪ್ಪರೆ ಘುಮ 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 ಆವಾಜ್ ಬರಪ್ಪರೆ ಭಗವಾನ್ ಪರಮಾತ್ಮ ಬರಬೇಕು ರೇ ಅವ್ರಿಗೆ ಹಿಡಿಬೇಕು ಯಶೋದ ತಾಯಿ ಕೃಷ್ಣ ಅರೆ ಎಲ್ಲ ಊರಾಗ ಎಲ್ಲ ಹೆಣ್ಮಕ್ಳದು ಮಜ್ಗಿ ಆಗಿ ಹೋಗ್ಯದ ಬಟ್ ಎಷ್ಟು ಹಿಡಿತೀನೋ ಎಷ್ಟು ಹಿಡಿತಿ ಬಿಡು ಬಿಡು ಅಂದ್ರೆ ಭಗವಾನ್ ಪರಮಾತ್ಮ ಬಿಡಲು ಹೊಂಟರು ಯಶೋದ ತಾಯಿಗೆ ಸಿಟ್ಟು ಬಂತು ಭಗವಾನ್ ಪರಮಾತ್ಮಗೆ ಯಶೋದ ತಾಯಿ ಗಲ್ಲದ ಮೇಲೆ ಹೊಡೆದ್ರು ಅಂತೇಳಿರಿ ಪರಮಾತ್ಮ ಅಂತಾರ ವಿಶ್ವದ ಪಾಲನ್ ಪೋಷಣ್ ಮಾಡೋದಿದ್ದ ನಾನು ಇವ್ರ ಹೊಟ್ಟಿಗೆ ಬಂದಿದ್ದ ತಾಯಿ ನನಗೆ ಹೊಡ್ಲತ್ತಳ ದೇವ್ರಿಗೆ ಅಂದ ದೇವ್ರಂದ್ರೆ ಇವ್ರಿಗೆ ಥೋಡಿ ತೋರಿಸ್ಬೇಕಂತ ಅಂದರು ತಾಯಿ ಗಲ್ಲದ ಮೇಲೆ ಹೊಡೋಣ ಭಗವಾನ್ ಪರಮಾತ್ಮ ಚಿಟ್ಟಂ ಚೀರ್ ಅಳ್ದರು ಯಶೋದ ಅಂತಾರ ಅಳು ಎಷ್ಟೇ ಕಳಲಿ ಕೃಷ್ಣಕ್ಕೆ ತಿಳಿತು ಹಿಂಗೆ ಅಳ್ದ್ರು ಜಮ್ಸಲ್ದು ಅಳ್ತಾ ಅಳ್ತಾ ಭಗವಾನ್ ಪರಮಾತ್ಮ ಕಣ್ಣ ಬೆಹಳುಗ್ ಮಾಡಿಂಗಪ್ಲೆ ಮಾಡಿದ್ರು ನಿನ್ನ ನಾಟಕ ನೋಡಿ ತಿಳಿತು ಯಾಕೆ ಮಾಡಲಿ ಯಶೋದಾಗ ಭಗವಾನ್ ಪರಮಾತ್ಮ ಅಂತಾರೆ ಹಿಂಗೆ ಬಿ ತಾಯಿ ಕೇಳೋ ಹೊಂಟಾಳ ಕಣ್ಣು ಬೆಹಳುಗ್ ಮಾಡಿದಂಗೆ ಅಪ್ಲೆ ಮಾಡಿದ್ರು ಮುಟ್ಟಿ ಅವಳ್ಸಿಂದ ಅಪ್ಲೆ ಮಾಡಿದ್ರು ಝಟ್ಕಿ ಕೊಟ್ಟು ಭಗವಾನ್ ಪರಮಾತ್ಮ ಕೆಳಗೆ ಬಿದ್ದಿಂಗೆ ಅಪ್ಲೆ ಮಾಡಿದ್ರು ಅಷ್ಟ್ರಾಗೂ ಯಶೋದ ತಾಯಿ ಅಂತಾಳ ಖರೆ ಖರೆ ಮೆಲ್ಕಿನಾಗಿನ ಹತ್ಯಾನ ಕೃಷ್ಣ ಕೃಷ್ಣ ಬಾಬಾ ತಪ್ಪಾಗ್ಯದ ಬಾಬಾ ಕೃಷ್ಣ ಮಾಪ್ ಮಾಡು ಭಗವಾನ್ ಪರಮಾತ್ಮ ಅಳ್ತಾ ಅಳ್ತಾ ಚಿಟ್ಟನ್ ಚಿರಿದ್ರು ಕೈಯದ್ ಮುಟ್ಟಿ ಬಿಟ್ರು ಅಂತೇಳಿರಿ ಬಾಬಾ ಸುಮ್ಮ ಕೊಡು ನಿನಗೆ ಬೆಣ್ಣೆ ಕೊಡ್ತಾ ತುಪ್ಪ ಕೊಡ್ತಾ ಭಗವಾನ್ ಪರಮಾತ್ಮ ಸುಮ್ಮನೆ ಕೂಡಲು ಹೊಂಟರು ತೊಟ್ಲಾಗ ಮಂಗೋಸ್ಲಾದ್ರು ಕೂಡಲೇ ಹೊಂಟರು ಹೊರಗಿಂದ ಗೌಳಗೆರೆ ಹೆಣ್ಮಗಳು ಬರ್ತಾಳ ಯಾಕೆ ನಿನ್ನ ಕುಸ್ ಬಹಳ ಅಳತ್ತದು ತೊಟ್ಲಾಗ ಹಾಕೊಂಡಿತ್ತು ಇಲ್ಲ ಯವ್ವ ತೊಟ್ಲಾಗ ಹಾಕಿ ಮಂಗ್ಸಿದ ಬೇಡಿನ ತಿನ್ಲಾಕ ಕೊಡದಿತ್ತು ನಾನಾ ಪರಿ ಸಮಜಾವಿತೆ ಮಾಗಿಲತೆ ಖಾಯಾದತೆ ಥಾಪಟೋನೆ झोपविते ಪರಿ ಆಚಾ ಡೋಳ ಬಹಳ ಕೋಶಿಸ್ ಮಾಡಿದ ಬಕ್ಕಳ ಹೆಣ್ಮಗಳು ಬಂದು ಕರಡೆ माझे आचडे बचडे छकुडे रात रुपळे माझे आचडे बचडे छकुडे रात रुपळे छकुडे रुपळे रात रुपळे माझे आचडे बचडे छकुडे
ತಾಯಿ ಅಂತಳ ನನ್ನ ಇಂಥದ್ ಕೂಸು ಅಚ್ಚುಡೆ ಚಕ್ಕುಡೆ ಬಚ್ಚುಡೆ ಬಹಳ ಅಲ್ಲತ್ತದ ಯಾರ ತಕೋರಿ ಯಾರ ಹೆಣ್ಮಗಳು ಅಂತಾಳ कृष्णा ನನ್ನ ಕಡೆ ಬರ್ತೀಯಾनो माझ्याकडे येतोस का म्हणले की आणि चिटमन जिरकाव दुसरी गवळण माझ्याकडे येतोस का म्हणले आणि चिटमन जिरकाव वाड्यामध्ये काय की लई कृष्ण रडायचा आवाज येवलाय म्हणून अचानक राधा गवळण पाण्याची घागर घेऊन जात होते कृष्णाचा आवाज राधेच्या कानावर पडलं कृष्ण काय की लई रडल्यावर राधा वाड्यामध्ये आली आतापर्यंत खूप गवळणी समजले पण भगवान रडायचं थांबणे राधा वाड्यामध्ये आल्याला रडायचं थांबल्या परी गवळणी म्हणतात राधे 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 घेई श्यामा सुंदरा राधे राधे घेई श्यामा सुंदरा घेई श्यामा सुंदरा राधे राधे घेई श्यामा समजास देवकडे कृष्ण आळद सुमन कोणतीला आणि आंगळा काल बेळना परमात्मा आळद सुमन कोणतान राधे राधे घेई श्याम सुंदರ ನೀನು ಮನಿಗೆ ತಕೊಂಡೋಗ ರಾಧಾ घेई ಅಮ್ಮಣ್ಣ ಪರಮಾತ್ಮ ಕೈ ಮಾಡಿದವರು ರಾಧಾ ಭಗವಾನ್ ಪರಮಾತ್ಮ ತಕೊಂಡವರು ಅವ್ರ ಮನೆಗೆ ಒಯ್ದರು ಅವ್ರ ಮನೆಗೆ ಒಯ್ಯಣ್ಣ ಕೃಷ್ಣಗೆ ಭಗವಾನ್ 2 ವರ್ಷದ ಖುಷಿತ್ ಭಗವಾನ್ ಪರಮಾತ್ಮ 1-2 ವರ್ಷನವರಿದ್ದರು ಕೃಷ್ಣಗೆ ರಾಧಾ ಅಂತಳ ಕೃಷ್ಣ ಕನಯ್ಯ ಮನಮೋಹನ ಗೋಪಿಕಾ ರಂಜನ ನಿನ್ನ ಮನ್ಯಾಗ ಯಾನ್ ಕಮ್ಮಿ ಇತ್ತಂತ ನನ್ನ ಮನೆಗೆ ಬಂದಿದ್ಯಪ್ಪ ರಾಧಾ ನಾನು ನಿನಗೆ ಹೇಳ ಕೃಷ್ಣ ಮಾತಾಡ್ತಾನೆ ರಾಧಾ ನಾನು ನಿನಗೆ ಹೇಳ್ಯಾನು ಇದ ರಾಧಾ ನಿಂದ ಹೆಸರು ಏನದ ರಾಧಾ ರಾಧಾಗ ಉಲ್ಟಾ ಅನ್ರಿ ಏನಾಯ್ತದು ಧಾರಾ ರಾಧಾಲ ಉಲ್ಟಾ ಮಾಡ್ಲಿಕ್ಕೆ ಧಾರಾ ಹೊತ್ತೆಯ ಧಾರಾ ರಾಧಾ ಖರೆ ಹೇಳ್ಯಾನು ನಂದ ಪ್ರಾಪ್ತಿ ಆಗ್ಬೇಕು ಅಂತೂ ಹಿಂದಕ್ಕಿಂದ ಜನ್ಮದ ನೀ ಏನು ಮಾಡಿದಿ ಅನಂತ ತಪಶ್ಚರ್ಯ ಮಾಡಿದಿ ನಿನ್ನ ತಪ್ಪು ಧ್ಯಾನ ಮಾಡಿದ್ರು ಯೋಗಿ ಮಂದಿ ಕಣ್ಣಿಗೆ ನೀರು ಬರ್ತಿತ್ತಂತೂ ನಿಂದ ಹೆಸರು ಈ ಜನ್ಮದಾಗ ರಾಧಾ ಅಂತಿಕ್ಯವ ಅಂತೇಳಿರಿ ಈ ಪೂರಾ ಆಕಾಶದ ನಾನೇ ಮಾಲಕ್ಕಿದ್ದ ಈ ಸೂರ್ಯ ತಂದಿನ ಇದ್ದ ಪ್ರಥವಿನಂದ ಅದರ ಮೇಲದ ನಂದೇ ಈ ಸೃಷ್ಟಿ ಅದ ಮಣ ಕೃಷ್ಣ ಎಷ್ಟು ದೊಡ್ಡದು ಮಾತಾಡ್ತೀವೋ ಅಂತ ರಾಧಾ ಅಂತಳ ರಾಧಾ ನಾ ದೊಡ್ಡದು ಮಾತಾಡ್ತಾ ಅಂತ ಕಾಣ್ಲಿದ ನೀ ದೊಡ್ಡವಾಗನು ಈಗ ದೊಡ್ಡವಾಯ್ತಾ ಅಂದಳು ರಾಧಾ ಸುಮ್ಮನೆ ಖುನ ಇಲ್ಗಪ್ಲೆ ಆಗ ಬರೇ ಕೃಷ್ಣ ಅಂದ ಕೃಷ್ಣ ಅಂತರ ಕಣ್ಣು ಮುಚ್ಚು ರಾಧಾ ಕಣ್ಣು ಮುಚ್ಚಿದ್ರು ಕಣ್ಣು ತೆರಿ ಮುಚ್ಚಪ್ಪ ಪರಿ ಸಣ್ಣವಿದ್ದ ತೆರಿ ಅಮ್ಮಣ್ಣ ದೊಡ್ಡವಾದ ಅಂತೇಳಿರಿ ರಾಧಾ ಕೃಷ್ಣ ದೊಡ್ಡವಾಗಣ ರಾಧಾ ಅಂತಾನೆ ಪರಮಾತ್ಮ ಹಿಂಗೆ ನೀ ದೊಡ್ಡವಾಗ ಅಂದಿಸ್ಲಕ್ ಆಗಿದ ಹೋಯ್ ಭಕ್ತಿ ಕೆಲಿತೇಸ ಪೂರ್ವಿ ಧರಲ್ತೆ ರಾಧಾ ಕೃಷ್ಣ ಇಬ್ಬರು ಮಾತಾಡಪ್ಪರಿ ರಾಧಾನ ಗಂಡು ಆಕುಳ್ಗೋ ಕಾಯ್ಲಾಕ್ ಹೋಗಿದ ಅವ ಮನೆಗೆ ಬಂದಾನ ತಟ್ಟಿ ಮುಚ್ಚ ನನ್ನ ಹೆಂಡತಿ ಯಾರಿಗೆ ಮಾತಾಡ್ಲತ್ತಳ ರಾಧಾ ಜೋರಿಲ್ ಮಾತಾಡ್ದ ಪೈಲೆ ಗಣಸರು ಹೆಂಡತಿಗೆ ತೋಲ್ ಸಿಟ್ಟಿಲ್ ಮಾತಾಡ್ತು ಅಂತು ಅವು ಜೋರಿಲ್ ಮಾತಾಡ್ನ ಹೆಣ್ಮಕ್ಳು ಥರ ನಡೀತು ಈಗ ಕಾಲ ಹೊಂಟೋಗ್ಯದ ಈಗ ಹೆಸರು ತಕ್ಕಮತ್ತಾಕತ್ತಿಲ್ಲ ಈಗ ಜೋರಿಲ್ ಮಾತಾಡ್ತಾವ ಹೋಗ್ರಿ ರಾಧಾ ಯಾರಿಗೆ ಮಾತಾಡತ್ತಿ ಕೃಷ್ಣ ಸಣ್ಣವಾಗ್ಬಿಟ್ಟ ನಿನ್ನ ಕಾಲು ಬೀಳ್ತಾ ಕೃಷ್ಣ ಅಂತ ರಾಧಾ ದೊಡ್ಡವಾಗ ಮಂತ್ರ ಕಲ್ತಿದ್ದ ಸಣ್ಣವಾಗ ಮಂತ್ರನ ಕಲ್ತಿಲ್ಲ ಅಮ್ಮಣ್ಣ ತಟ್ಟಿ ತೆರಿ ಯಾರಿಗೆ ಮಾತಾಡ್ಲತ್ತಿದೆ ದೇವ್ರಿಗೆ ದಯ ಬಂತು ದೇವ್ರು ಸಣ್ಣವ್ರಾದರು ರಾಧಾ ಮಂತ್ರ ಬದಲಾಸ್ತವ್ರು ಯಾನು ಒಳ್ಳತ್ತೀರಿ ಹಂಗೆ ಹಂತಕ್ಕೆ ಕಾಣ್ಲತ್ತ ನಿಮಗೂ ಯಾನು ಒಳ್ಳತ್ತೀರಿ ದೇವ್ರ ಸಣ್ಣವ್ರಾದ್ರು ನೋಡ್ರಿ ಮನ್ಯಾಗ ಯಾರು ಬಂದಾವ ಅಜ್ಜ गेला पंजा गेला बाप मसना गेला देखत नातो पण तोही एवढे लोक मरून गेले देव स्वप्नामध्ये नाही देव घरामध्ये आलं तर कोणाला बोलालीस म्हणतेस चुकलो आಯ್ತು ಹಿಂಗೆ 1 ದಿನ 2 ದಿನ 3 ದಿನ 4 ದಿನ 5 ದಿನ 10-15 ದಿನ ಊರಾಗಿನ ಮಂದಿ ಅಂದು ಯಾರ ಮನೆಗೆ ಹೋಗಲ್ಲ ರಾಧಾಂದೆ ಮನೆಗೆ ಹೋಯ್ತಾನಂದ್ರೆ ಏನಿದ್ರಬೇಕು ಒಬ್ಬಕ್ಕೆ ಹೆಣ್ಮಗಳು ಹೋದಳಂತೂ ಕಿಡಿಗ್ಯಾಕಿ ನೋಡ್ದಳಂತು ಹೋಗಪ್ಪರಿ ಸಣ್ಣವಿರ್ತಾನ ಅಲ್ಲಿ ಹೋಗೋಣ ದೊಡ್ಡವಿರ್ತಾನ आ हेणमगुळ अंतळा होगपरी शण्णव जाते वेळेस लहान राहतो तिथं गेलं की मोठा होतो एक गवळीने दुसऱ्या गवळीने तिसऱ्या गवळीला यशोदापर्यंत जाऊन सांगितले यशोदे तुला माहीत आहे का इथून जाताळा लहान राहतो तिथं गेल्यापरी काय होतो राधिकेच्या घरी थोर होतो हरी गोकुळीच्या नारी कुजबुजता ती विठाल 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 आईतो ಯಶೋದಾ ತಾಯಿ ಕೃಷ್ಣಗೆ ತಕೊಂಡು ಬಂದರು ಕೃಷ್ಣ ರಾಧಾದ ಮನೆಗೆ ನಾಳೆ ಹಿಡ್ದು ಹೋಗಲ್ಲ ತಾಯಿ पेंदे सुदाम्या वेड्या बागड्या सुदाम्या ಎಲ್ಲ पारगोळी कळजरो माझ्या कृष्णाला खेळायला घेऊन जावा रे त्यानं खोडी करलाले यशोदा मा म्हणल्या परे
सुदाम्या पेंद्या बेड्या बाकड्या सगळे कृष्ण परमात्माला खेळायला घेऊन गेले आडलाक वैदूर ಅಂತ ಹೇಳಿ ಎಲ್ಲ ಪಾರುಗಳು ಆಡ್ತಿದ್ರು ಕೃಷ್ಣ ಪರಮಾತ್ಮ ಆಡ್ತಿಲ್ಲ ಮಣ್ಣು ತಿಂತಿದ್ರು ಬಲರಾಮ ಅಂತಾನ ಕೃಷ್ಣ ನಿನ್ನ ತಾಯಿ ಆಡಸಲೆ ಕಳಿಸ್ಕೊಟ್ಟಾರ ಮಣ್ಣು ಎತ್ತಕ್ಕೆ ತಿನ್ನತಿ ಹೋಗಿ ನಮ್ಮ ಹೋಗಿ ಹೇಳೋಗಿ ಹೇಳ್ತಾ ನೋಡು ಹೇಳು ಹೋಗು ಬಲರಾಮ ಓಡ್ಕೋತಾ ಹೋದ್ರು ಯಶೋದಾ ತಾಯಿ ಕೃಷ್ಣ ಆಡಲ್ ಹೊಂಟಾನ ನಮ್ಮ ಮಣ್ಣು ತಿನ್ಲತ್ತಾನ ಯಶೋದಾ ತಾಯಿ ಸಿಟ್ಟು ಬಂದು ಕೈದಾಗ ಒಂದು ಕಟ್ಗೆ ತಕೊಂಡಳು ಓಡ್ಕೋತಾ ಬಂದಳು ಕೃಷ್ಣ ಮಾಟಿ ಕೌಲೋಸ್ आई गाई नाही खालली आई गाई नाही खालली बलराम बाई तेरी मारा वयातीने उभारिली काठी भुवन त्या पोटी 14 देके खाल नाही बलराम ಹೇಳತನಲ್ಲ ಅವ ಸುಳ್ಳು ಮಾತಾಡತಾನ ಭಗವಾನ್ ಪರಮಾತ್ಮ ತಕೊಂಡು ಹೋದ್ರು ಅಂತೇಳಿರಿ ಆಯ್ತು ಭಗವಾನ್ ಪರಮಾತ್ಮ 5 ವರ್ಷನವರಾದರು ಎಲ್ಲ गोपाळಗಳಿಗೆ ಅಂತಾರ कार्य तुम्ही एवढे रोडके बोडके खोळके तुमच्या घरात दही दूध तूप लोणी काही खाय नाही का कृष्ण आमच्या घरात फक्त प्यायला ताक देतात दही दूध तूप लोणी आम्हाला काहीच माहित नाही मग तुम्ही सगळे माझ्यासोबत येतो का तुम्हाला पोटभर खायला देतो याल तरी यारे लागे अवघे माझ्या मागे मागे आजी देतो पोटभरी पुरे म्हणाल तोवरे ಎಲ್ಲ ಪರಗಳು ಪ್ಲಾನ್ ಪಕ್ಕ ಆಯ್ತು ಕೃಷ್ಣ ಅಂತಾರ ನಾವು ಎಲ್ಲ ಒಂದೊಂದು ದಿನ ಎಲ್ಲರ ಮನೆಗೆ ಕಳಿಸ್ತಾನಕಿ ಮಾಡೋದು ಬೆಣ್ಣೆ ತುಪ್ಪ ತಿಂಬೋದು ಹಿಡಿತಾವಲ್ಲ ಅದು ನನ್ನ ಕಡೆ ಬಂತಂದ ಕೃಷ್ಣ ಅಂದರು ಕಳಿಸ್ತಾನಕಿ ಮಾಡಿಸ್ಲಕ್ಕ 4 ನಮೂನ ಸಾಮಾನು ತಗೊಂಡು 15 ಮಿನಿಟ್ದೊಳಗೆ ಕೀರ್ತನ ಮುಗಿತು ಕೇಳ್ಕೊರಿ ಕೃಷ್ಣ ಅಂತಾರ 4 ನಮೂನ ಸಾಮಾನು ತಗೋರಿ ಯಾತ್ರು ಭಗವಾನ್ ಅಂತಾರ ಈ ಕೊಯ್ತಾವ್ ಬಾರೀಕ್ ಹಳ್ಳಗಳು ತಕೋರಿ ಮತ್ತು ಒಂದು ಗಜದ ಕಟ್ಗಿ ತಕೋರಿ ಮತ್ತು ಆ ಕತ್ತೆ ಮುಳು ಅಂತ ನೋಡ್ರಿ ಕತ್ತೆ ಮುಳು ತಕೋರಿ ಮತ್ತು ಬಾರೀಕ್ ಬುಕ್ನಿ ಮಣ್ಣು ತಕೋರಿ ಪೇಂದೆ ಅಂತಾನ ಕೃಷ್ಣ ಇದು ಕಳಿಸ್ತಾನಕಿ ಮಾಡೋ ಸಾಮಾನು ಅರೆ ಕೃಷ್ಣ ಇದು ಹಳ್ಳ ಎತ್ತುಕ ಭಗವಾನ್ ಅಂತಾರ ನಾವು ಕಳಿಸ್ತಾನಕಿ ಮಗ್ಲಾಕ್ ಹೋಗೋಣ ಅವ ಮ್ಯಾಲ ಗಡ್ಗಿ ಕಟ್ಟಿಂದಿರ್ತಾವಲ್ಲ ನಾವು ತುಂಬಿಂದದ ಖಾಲಿ ಅದ ತಿಳಿದಲ್ಲ ಹಿಂಗೆ ಆ ಹಳ್ಳದ ನೀರು ಹೊಡೆದಂದ್ರೆ ಠಕ್ ಮಾಡ್ದೇವು ಅಂದ್ರೆ ಅದು ತುಂಬಿದದ ತಿಳಿದು ಮೈ ಕಟ್ಗಿಗಳು ಎತ್ತುಕ ಆ ಗಡ್ಗಿಗೆ ಹಿಂಗೆ ಕೆಳಗೂ ಹೊಡೆದೇವು ಅಂದ್ರೂ ಹೊಡಿತಿದ್ದು ತಿನ್ಲಕ್ಕೆ ಬರ್ತದು ಕರೆಕ್ಟ್ ಅದ ಇವು ಕತ್ತೆ ಮುಳೆ ಹತ್ತುಕ ಅಗರ್ ನಾವು ತಿಂಬಪ್ಪರಿ ಆ ಮನೆ ಮಾಲಕ್ ಅಗರ್ ಎದ್ದು ಅಂತೇಳಿದ್ರು ಅವ್ರ ಪಲಂಗ್ ಬಲ್ಲಿಂದ ಎಲ್ಲಿ ತನಕ ಏನು ಮಾಡಬೇಕು ಕತ್ತೆ ಮುಳೆ ಹಾಕೋಣ ಕತ್ತೆ ಮುಳೆ ನಟ್ತಾವ ಅವು ತೆಕ್ಕೊಡ್ತಾ ಕೊಡ್ತಾನೆ ಓಡಿ ಹೋಗ್ಬೇಕು ಒಬ್ಬ ಒಂದ ಪೇಂದೆ ಅಂದ ಪರಮಾತ್ಮ ಅಚಾನಕ್ ಯಾವ್ದಾರ ಹೆಣ್ಮಗಳು ಬೂಟ್ ಹಾಕೊಂಡು ಮಂಕೊಂಡ್ರೆ ಯಾರು ಮಾಡಬೇಕು ಬೂಟ್ ಹಾಕೊಂಡು ಮಂಕೊಂಡವ್ರ ಈಗ ಬೇಸಿಗೆ ಚಳಿಗಾಲದಾಗು ಆಗ ಪರಮಾತ್ಮ ಅಂತನ ಇದು ಮಣ್ಣೇನು ಅವ್ರ ಕಣ್ಣಾಗ ಬಿಟ್ಬೇಕು ಪ್ಲಾನ್ ಪಕ್ಕ ಆಯ್ತು ಎಲ್ಲ ಪಾರ್ಗಳು ರಾತ್ರಿ ಜಮಾಸ್ದರು ಇವತ್ತು ತಿನ್ಲಾಕ್ ಸಿಗ್ತದೋ देवानी म्हणतात हळूहळू चाला कोणी कोणाशीनं बोलना का आवाज करना का पोटभर देतो ಆಯ್ತು ರೀ ಯಾರ ಮನೆಗೆ ಹೋಗಬೇಕು ಕೃಷ್ಣ ಪರಮಾತ್ಮ ಅಂತ ಪೈಲೆ ಫಸ್ಟ್ ಯಾರ ಮನೆಗೆ ಹೋಗಬೇಕು ಊರಾಗ ಯಾರು ಕಂಜೂಸವ ಅವ್ರ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಆಯ್ತು ಅಂತೇಳಿ ಕಂಜೂಸ್ ಎದ್ದಿನ ಮನೆಗೆ ಹೋದ್ರು ಅಂತೇಳಿರಿ ಕಣ್ಣು ಮುಚ್ಚ್ರಿ ಹೊರಗಿದ್ದರು ತೆರೀರಿ ಒಳಗೆ ಹೋದರು ಅವ್ರ ಮನೆಯಾಗಿನ ತುಪ್ಪ ಬೆಣ್ಣೆ ಅದು ಇದು ತಿಂದರು 1 दिवस चोरी 2 दिवस चोरी 3 दिवस चोरी 4 दिवस चोरी 5 7 दिवसापर्यंत प्रत्येक दिवशी चोरी झाले गवळणी म्हणतात दररोज गावामध्ये चोरी होत आहे दुसऱ्या गावचं चोर नाही ह्याच गावातला आहे पण कुणाचं पोर असं यशोदा कृष्णा गोकुळी राहावे गाजावे गोकुळी राहावे गाजावे गोकुळी राहावे गाजावे अमक्या मिळाली गावळा जात मथुर म्हातारी अमक्या मिळाली गावळा
ಕಳಿಸ್ತಾನಕ್ಕೆ ಆಗಿಲ್ಲ ದಿನ ಕಳಿಸ್ತಾನಕ್ಕೆ ಆಗ್ಯಾದ ಅಂದರು ಮಣತಿ ನಂದಾಚಿಯ ಪೋರಿ ಆಜಿ ಚೋರಿ ಕೇಳಿ ಯಶೋದಂತೆ ಮಗ ಕಳಿಸ್ತಾನಕ್ಕೆ ಮಾಡ್ತಾರಂತೂ ಎಲ್ಲ 4-5 ಹೆಣ್ಮಕ್ಳು ಹೋದ್ರು ಅಂತೇಳಿರಿ ಯಶೋದೆ ಗೋಕುಳದಾಗ ಇರ್ಬೇಕಾ ಊರು ಬಿಟ್ಕೊಟ್ಟು ಹೋಗ್ಬೇಕು ನೋಡ್ಯವ್ವ ನಿನ್ನ ಪಾರ್ ದೊಡ್ಡವ್ರು ಇದ್ದಂತೆ ನಾನು ಅಂಬಲ್ ಹೊಂಟಿದ್ದೆವು ನಿನ್ನ ಮಗ ಇದು ಕಳಿಸ್ತಾನಕ್ಕೆ ಮಾಡ್ಲತ್ತಾನ ಇದು ಹಿಂಗಾಗ್ಲತ್ತ ಯಶೋದ ಅಂತಾನ ನನ್ನ ಮಗ ಕಳಿಸ್ತಾನಕ್ಕೆ ಮಾಡಕ್ ನಮ್ಮ ಮನ್ಯಾಗ ಯಾನ್ ಕಮ್ಮದ ಗುಣ ಗುಣ ಚೇತನ काय सांगता दाराने गे गोकुळच्या नारी काय सांगता दाराने गे गोकुळच्या नारी 5 वर्षाचे माझे बाळ अंगणी खेळे कायाकच घेतात गे गोकुळच्या नारी बाळाचे गुणाचे दान गे बळ दिसते गोजीवाने काय सांगता दाराने गे गोकुळच्या नारी ಯಶೋದ ನಿಮಗೆ ಹೇಳಿದ್ರು ಖರೆ ಕಾಣಿಸಲ್ದು ಖರೆ ನಿಮ್ಮ ಮಗನಿಗೆ ಬಿಟ್ಕೊಟ್ಟು ಬ್ಯಾರ್ಯಾರು ಯಾರು ಬೇಕು ಕಳಿಸ್ತಾನಕ್ಕೆ ಮಾಡಲು ಹೊಂಟಾರ का कृष्णा चोरी करतोस आई मी चोरी केलं नाही ग ते म्हणतात की केलं नाही आई मी या गवळणी मला म्हणतात गोकुळचा चोर मला म्हणतात गोकुळचा चोर ऐकून ऐकुनाच ऐकू नको गे ऐकुनाच ऐकू नको गे आई मजला मारू नको आई मजला मारू नको आई मजला मारू नको ಕೃಷ್ಣ ಕೇಳ 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 ಸಾಕ್ ಆಗ್ಲತ್ತದ ಬಟ ನಮ್ಮ ಮನ್ಯಾಗ ಯಾನ ಇಲ್ಲ ಅಂತ ನೀ ಕಳಿಸ್ತಾ ಯವ್ವ ನಾ ಕಳಿಸ್ತಾನಕಿ ಮಾಡಲ್ಲ ಯವ್ವ ಒಬ್ಬಕ್ಕೆ गवळगण दोन प्रमाण सांगतो माऊलीचं भजन घेतो ऐका ಒಬ್ಬಕ್ಕೆ गवळण यशोदा अरे लाडकाಗ कानाबाई तुला तुझं लेकರು ನಿನ್ ಕೂಸ್ ನಿನಗೆ ಚಲೋ ಕಾಣಿಸ್ತಿರ್ಬೇಕು ಯಶೋದ ಏಳ್ ತನಕ ದೊಡ್ಡವ್ರು ಇದ್ದೀರ ಅಂತ ಹೇಳಿದೆವು ಈಗ ಅಗ ನಿನ್ನ ಮಗ ನನ್ನ ಮನೆಗೆ ಬಂದ ಅಂದ್ರೆ ನಿಂದು ಹಲ್ಲು ಕಳಿಸ್ಕೊಡ್ತಾ ನೋಡಿ ನಿಮ್ಮ ಕೂಸಿಂದ ಕೃಷ್ಣದ अंदर कृष्णा ते गवळण काय म्हणलेली आहे तिच्या घरला जर गेला तर तू दात पाडून पाठवतो म्हणले माय तू उगं हो म्हण मी सगळं ॲडजस्ट करतो म्हणलं त्यानं पण तिनं लई कडक आहे रे गावामध्ये मी सगळं करतो तू चिंता करू नको बघ गवळ यशोदा पाठवून दिलीस तर उद्या तुझ्या कृष्णाचे दात पाडतो बघ कृष्णा तू उगं हो म्हण मी सगळं ॲडजस्ट करतो आई तो आकी ಹೇಳಿದಳು ಹೋದಳು ಅಂತೀರಿ ದಿನದ ಗಪ್ಲೆ ಪರಮಾತ್ಮ ಕಳ್ಳಸ್ತನಕ್ಕೆ ಮಾಡ್ಲಕ್ಕ ಅದೇ ಗೌಳನ್ ಮನೆಗೆ ಹೋಗ್ಯಾರ ಹ್ಯಾಂಗೆ ಹೋಗ್ಯಾರ ಹೇಳಿ ನಿಮ್ಗೆ ಪಾರುಗಳಿಗೆ ಗೋಪಾಳಗಳಿಗೆ ಅಂದಾರ ಗೋಪಾಳಲ್ಲ ಮಂತೆ ಅಚ್ಚಿ ಚುರಿ वेगळी आहे थोडी ಇವತ್ತು ಏನು ಮಾಡ್ರಿ ಕುನಾದ ಕೂಡ್ರಿ 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 ಟೈಮ್ ಇಲ್ಲ ಕೂಡ್ರಿ ವಿಠಾಲ 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 ಪಾರುಗಳು ಯಾಲ ಹಲ್ಲು ಕೆಡ್ತಾ ಅಂದಾರ ನೋಡ್ರಿ ಅವ್ರ ಮನೆಗೆ ಹೋಗ್ಯಾರ ಗೋಪಾಳಗಳಿಗೆ ಅಂದವರು ಗೋಪಾಳ್ ಇವತ್ತಿನ ಕಳ್ಳಸ್ತನಕ್ಕೆ ಥೋಡೆ ಬಗುಲ್ ಅದ ಈಕೆ ನನ್ನ ಹಲ್ಲು ಕೆಡ್ತಾ ಅಂದಾಳ ಅದ್ರ ಸಲಕ್ ನೀವು ಒಂದು ಕೆಲಸ ಮಾಡ್ರಿ ಇವ್ರ ಮನ್ಯಾಗ ಆಕಳುಗಳವ ಆಕಳು ಬಿಟ್ಕೊಡ್ರಿ ಆಕಳು ಜಗದ ಮೇಲೆ ಕತ್ತಿಗಳು ಕಟ್ರಿ ಅವು ಪಾರುಗಳಿಗೆ ತಿಂಬದಿತ್ರಿ ಪಾಪ ಅವು ಆಕಳುಗಳು ಇತ್ಕಂಡು ಹಾಕಿದ್ದು ಹತ್ತು ಕಡೆ 4 ಆಕಳು ಬಿಟ್ಟಾಕ್ದರು ಇತ್ ಕಡೆ 4 ಆಕಳು ಬಿಟ್ಟಾಕ್ದರು ಅಲ್ಲೇನೋ ಕುಂಬಾರ ಕದ್ದಿಗಳು ಕಡ್ದರು ಅಂತೇಳಿದ್ರು ಆ ಬಿಚಾರಿ ದಿನದ ಗಪ್ಲೆ ಹಾಕಿ ಬಿಚಾರಿ ಪಾಪ ದಿನ ಮಸ್ಕಿನಾಗ ಹೇಳ್ತಿದ್ದಳು ಹಾಲು ಹಿಂಡ್ತಿದ್ದಳು ಅಂತೇಳಿರಿ ಪೈಲೆ ಕಾಲ ಕೊಟ್ಟಿಗೆ ಇರ್ತಿತ್ತು ಏನು ಬೆಳಗಿರ್ತಿಲ್ಲ ಲೈಟ್ ಇರ್ತಿಲ್ಲ ಏನು ಬಿ ಇಲ್ಲ ಈಗ ಇತ್ ಕಡೆ ಬೆಳದ ಹಾಕೊಳ್ಳೋದ ಅದಕ್ಕೆ ಅದು ಕೆಂಪಂದದ ಅದಕ್ಕೆ ಅದು ಮತ್ತೊಂದದ ಅಂದಾಜಿ ಮೇಲೆ ಹಿಂಡದಿರ್ತಿತ್ತು ಆ ಬಿಚಾರಿ ಮಸ್ಕಿನಾಗ ಎದ್ದಾರ ಚರ್ವಿದಾಗ ನೀರು ತಕೊಂಡಳ ಆಕಳು ಹಿಂಡ್ಬೇಕಂತೂ ಕೊಟ್ಟಿಗೆಗೆ ಬಂದಾಳ ಆ ದಿನದ ಗಪ್ಲೆ ಬಂದಾಳ ಹಿಂಗೆ ನೀರು ಹೊಡಿಬೇಕಮ್ಮಣ್ಣ ನೀರು ಹೊಡೆ ಪರಿ ಅದು ಆಕಳಿತ್ತೇನ್ರಿ ಅದು ಕತ್ತಿ ಇತ್ತು ನೀರು ಹತ್ತಣ ಫದ್ ಅಂತ ಎತ್ತಿ ಹೊಡಿತ್ರಿ ಫದ್ ಅಂತ ಲತ್ತಿ ಹೊಣ್ಣ ಇತ್ಕಡೆ ಮಾಯಗ ಅಂತ ಎತ್ಕಡೆ ಬಿದ್ದಳು ಹತ್ ಕಡೆ ಬಿ ಕತ್ತಿದ್ದು ಅದಕ್ಕೆ ಧಕ್ಕೆ ಹತ್ತಣ ಅದು ಲತ್ತಿ ಹೊಡಿತ್ರಿ ಫದ್ ಅಂತು ಹತ್ ಕಡೆಯಿಂದ ಇತ್ಕಡೆಯಿಂದ ಹತ್ ಕಡೆ ಹೊಡಿತು ಕಡೆ ಆಕಳು ಒಂದು ಕತ್ತೆದೊಂದು ಸ್ವಭಾವ ಅದ ಲತ್ತಿ ಹೊಡೆದು ಸುಮ್ಮನೆ ಕೂಡೋದು ಹಾ ಮಾಡ್ಲಕ್ಕೆ ಶುರು ಆಯ್ತು ಅಂತೇಳಿ
ಆಕಿ ಅಂದಳು ಕನಸು ಬೀಳತ್ತದಂದ್ರೆ ಪೆಟ್ಟು ಹತ್ತತ್ತವ ಅಂದ್ರೆ ಕುಂಬಾರ ಮನೆಗೆ ಬಂದಿರ ನನ್ನ ಮನೆಗೆ ಅವ ಹ್ಯಾಂಗಾಯ್ತು ಗಂಡನ ಬಲಿ ಹೋದ್ರು ಯಾಕ್ರಿ ಸಿಟ್ಟು ಬಂದ್ರು ಹೊಡೆನಿದ್ ಕಡೆ ಹಿಂಗೆ ಕತ್ತಿಗಳು ಕಟ್ಟಣಿದ್ದಿಲ್ಲ ಅವ ಅಂದ ಹುಚ್ಚಿ ಹೊತ್ತು ಹೊಂಟಿ ನೀಡು ಮಂಕುಮಸ್ ತನಕ ಕೊಟ್ಟು ಮಾಡ್ಕೊತಾ ಇರ್ತಿ ಏನ್ ಬಿ ಅಂಬಲ್ಲ ನಾ ಎತ್ತು ಕತ್ತಿ ಕಟ್ಲಿ ಏನಾಗ್ಯದ ಹಿಂಗೆ ಕತ್ತಿ ಬ್ಯಾರೆ ಹೆಣ್ಮಕ್ಳು ಬಂದು ಏನಾಗ್ಯದೆ ಅರೆ ಪಾಪ ಅಕ್ಕಿ ಅವು ಬ್ಯಾರೆ ಹೆಣ್ಮಕ್ಳು ಬಂದು ನೋಡ್ತಾವ್ ನಮ್ಮ ಗಂಡಸರು ಬಿ ಹೊಡ್ತಾವ್ ಕಡೆ ಹಿಂಗೆ ಮಾರಿ ಮ್ಯಾಡ್ ಹೊಡೆಲು ಯವ್ವ ಕಳಗಿಲ್ಲ ಹಂಚೆ ಗಡಿ ಬಿ ಮಾರ್ತಾಕ ಒಂದು ತೊಂಡವ್ರು ಮಾರ್ನಾತ್ ಮಿಂಡಿದ್ರು ಗಂಡು ಹೊಡೆದಿಲ್ಲನೇ ಏನಾಗ್ಯದ ಲತ್ತಿ ಹೊಡೆದದು ಯಾನು ಕತ್ತಿ ನೀ ಕತ್ತಿ ಬಲಿ ಯಾಕೆ ಹೋಗಿದಿ ಕತ್ತಿ ಬಲಿ ಹೋಗಿದ ಆಕುಳದಂತೆ ಹಿಂಡ್ಲಾಕ್ ಹೋಗಿದ ಅಲ್ಲಿ ಕತ್ತಿ ಕಟ್ಟಿಂದಿತ್ತು ಕಿಷ್ಣೆಗೆ ಅನ್ರ ಅಂದಿದೇನು ನನ್ನ ಮನೆಗೆ ಬಂದು ಹಲ್ಲು ಕೆಡ್ತಾ ಅಂದಿದ ಅದ್ರ ಸಲ್ಯಾಕಾಗ್ಯದ माता काय करत यशोदेपाशी जाऊन सांगत आज हिचे दात पडल्यात उद्या अनेकाचं बऱ्याच गवळणी यशोदेपर्यंत आले बघ यशोदा तुझ्या डोळ्याने यशोदा म्हणते कृष्णा तुला मी कृष्णा तुला मी ताकीद करते घरी कुणाच्या जाऊ नको रे कान्हा तुला मी ताकीद करते घरी कुणाच्या जाऊ नको रे कृष्ण तुला मी ताकीद करते घरी कुणाच्या जाऊ नको मला तुला मी ताकीद करते घरी कुणाच्या दोन तीन मिनिट दोन प्रमाण सांगतो कीर्तन संपतो ಕೇಳ್ಕೋರಿ ಕೃಷ್ಣ ತುಲಾ ಮೀ ತಾಕೀತ್ ಕರ್ತೆ घरी कुणाच्या ಚಲೋ ಇಲ್ಲ ಬಟ್ಟ ನಾವು ಚಲೋನ್ ಮನೆಯವರು ಇದ್ದೇವೆ ಇದು ಯಾನದ ಊರಾಗ ಫಜಿತಿ ಚಲೋ ಇಲ್ಲ ಕೃಷ್ಣ ಯವನ್ನ ಮಾಡಲ್ಲ ಇಲ್ಲ ಕೃಷ್ಣ ನೀ ಯಾನ್ ಬಿ ಅನು ನಿನಗೆ ಬಿಟ್ಕೊಟ್ಟಿದ್ದು ಬ್ಯಾರೆ ಯಾರು ಬಿ ಮಾಡಿಲ್ಲ खूप सांगायचे आणि कृष्णದು ಕಾಲದ ಕೀರ್ತನ 3 ಗಂಟೆ ನಡೀತದೆ ಕಡೆ ಇವತ್ತು ಈ ಮಹಾರಾಜರಿಗೂ ನಾರಾಯಣ ಖೇಡಾಚಾಗ ಮತ್ತೊಂದು ಪ್ರೋಗ್ರಾಮ್ ಇದ್ದೆ ಅನ್ಸ್ಲಾಕ ನಮಗೂ ಮತ್ತೊಂದು ತಲೆ ಇದ್ದೆ ಅನ್ಸ್ಲಾಕು ಟೈಮ್ ಅಡ್ಜಸ್ಟ್ ಅಂತ ಮಾಡ್ತಾನೆ 4 ತಾಸು ಕರುತ್ತೆ ಆಯ್ತು ಏನೋ ಒಂದು 10 ಮಿನಿಟ್ ಹೇಳ್ತಾ ಕೇಳ್ಕೊರಿ ಒಂದ್ಸಲ ಭಜನೆ ಮಾಡ್ರಿ ವಿಠಾಲ ವಿಠಾಲ कृष्णा तुला तुझं सगळं मला कळालं उद्या जाईराना अरे तुम्ही गाया घेऊनी सारे गोपाल या अरे तुम्ही गाया घेऊनी सारे तुम्ही गाया घेऊनी सारे गोपाल रानात या सारे गोपाल रानात या गोपाल रानात या तुम्ही गाया घेऊनी सारे ಕೃಷ್ಣನೇ ಊರಾಗ ಇರ್ಬ್ಯಾರು ನಾಳೆಗೆ ಹೇಳ್ದಾನು ಆಕಳುಗಳು ಕಾಯ್ಲಾಕ ವೃಂದಾವನದಾಗ ಹೋಗು ಭಗವಾನ್ ಪರಮಾತ್ಮ ಎಲ್ಲ ಗೋಪಾಳಗಳಿಗೆ ಅಂದಾರ ನಡ್ರಿಯಪ್ಪ ಆಕಳುಗಳು ಕಾಯ್ಲಾಕ ಹೋಗ್ರ ವೃಂದಾವನದಾಗ ಪರಮಾತ್ಮ ಆಕಳುಗಳು ಕಾಯಪರೆ ಗೋಕುಳದಾಗಿದ್ದಿಂದ ಗೌಳೇನಿದು ನೆಂಪ ಬರ್ತಿತ್ತು ನಾ ಹಿಂಗೆ ಸತಾಸ್ತಿದ ಅವ್ರು ನಮ್ಮ ಅವ್ರಿಗೆ ಹಿಂಗೆ ಹೇಳ್ತಿದ್ರು ಅವಾಗ ಬಿ ಸುಳ್ಳು ಮಾಡ್ತಿದ್ದ ಅವ್ರಿಗೆ ಬಿ ಸುಳ್ಳು ಮಾಡ್ತಿದ್ದ ಗೋಕುಳದಾಗ ವಿರಹ ಆಯ್ತಿದ್ದೆ ಅವರಿಗೂ ಆ ವಿರಹದಾಗ ಭಗವಾನ್ ಪರಮಾತ್ಮ ಬಾಸ್ರಿ ಬಾರಿಸ್ತಿದ್ರು ಆ ಬಾಸ್ರಿ ಆವಾಜು तुझ्या मुरली अकल पिता पडली का विवळ झाले अंतक
ಪರಮಾತ್ಮ ಅಂತ ನೀವು ಯಾಕೆ ಬಂದಿರಿ? ನಾವು ಬಂದಿಲ್ಲ, ತುಜಾ ಮುರಳಿಚಿ ಧ್ವನಿ ಅಕಲ್ಪಿತ ಪಡತ್ ನಮ್ಮ ಕಿವಿ ಮೇಲೆ ಬೀಳೋಣ. ಅದು ವಿರಹದಾಗ ನಾವು ಇಲ್ಲಿ ತನಕ ಹ್ಯಾಂಗೆ ಬಂದೆ ನಾವು ಖುನ ಇಲ್ಲ ಕೃಷ್ಣ ಅಂತ ಅಂದರು. ಊರಾಗಿಂದೆಲ್ಲ ಗೌಳಿಗೆರ ಹೆಂಗೆ ಕೃಷ್ಣದ बासरी ಕೇಳಕ್ಕೆ ಹೋಗ್ಬೇಕು. ऐका 1-2 प्रमाण म्हणलं, 2-2 मिनिटाची म्हणलं, ऐकून घ्या. बरंच गवळणी कृष्णाच्या मुरळीचा आवाज ऐकण्यासाठी जात होते. एका गवळणीला असं वाटलं मीही ऐकण्यासाठी जावं. मराठी तोड ಹೇಳಲ್ಲ, ಸುಮ್ಮನೆ ಇವ್ರಿಗೆ ಅನ್ಲಕ್ ಬರ್ಬೇಕಂತ ಹೇಳ್ತಾ मीही जावं. पण तिचा मालक समजा गुरु राखण्यासाठी गेलता. भाकर मालकाला बांधून दिल्याच्या नंतर आपण जावं असे तिला वाटलं. तिला एक मुलगी होती, मुलीचं नाव हरणी होती. तिचा मालक समजा की भाकरी घेऊन जाण्यासाठी घरला आला. तिनं काय केली, 4 रोट्या घेतली, 4 भाकरी बांधली. बांधत असताना पहिल्याच्या काळामध्ये त्याला मराठीमध्ये खार म्हणतात, कोणी आचार म्हणतात. ते कुठं ठेवतात माहिती आहे का? वरे भरणीमध्ये ठेवतात. मराठी कळलं सगळ्याला? हा, भरणीमध्ये म्हणजे कळल्याबी मी सांगणार, जाऊ द्या. भरणीमध्ये तिला एक मुलगी होती हरणी. हरणी बगलामध्ये होती. नवरा आला, भाकरी घेतली. त्या भाकरी 4 भाकरीवर समजा की खाराचे 4 फोडी घातले. आता त्या भरणीला समजा की वरे ठेवाव का नाही, बगलातल्या हरणीला वरे ठेवली. कसं? कृष्णाच्या मुरळीच्या आवाजामध्ये विरह होऊन हरणीला वरे ठेवली. भरणी बगलामध्ये घेऊन कृष्णाच्या मुरळीचा आवाज ऐकत गवळण गल्ली वाटे जात असताना दुसरी एक गवळण आली. काग भरणी बगलामध्ये घेऊन फिरलास, हरणीला कुठं ठेवलीस, तुझं चित्त कशावर जडले ग? तवा तिनं म्हणते मुरलीवरी माझा हे मुरलीवर कसली जीवा भूल पडे, कसली जीवा भूल पडे, कसली जीवा भूल पडे, कसली जीवा भूल पडे, कसली जीवा भूल पडे. अगं भरणी बगलामध्ये घेऊन फिरलाली, हरणीला कुठं ठेवली, तुझं चित्त कशावर जडले ग? म्हणजे तिनं म्हणली मुरलीवरी माझा जीव जडे, कसले जीवाला. एक प्रमाण सांगतो, माऊलीचं गवळण घे, भजन घेतो. आहेत रे केळको रे, मराठी सांगल्यात म्हणून राग यायचं, कन्नಡ आहेत. हा, ಕನ್ನಡನೇ ಹೇಳ್ತಾರೆ. ಅವ್ರಿಗೆ ಇದು ಪ್ರಮಾಣ ಅನ್ಲಾಕ್ ಬರ್ತಿಲ್ಲ ಅಂತ ನೆನಪು ಕೊಟ್ಟಿದ್ದ. ಅದು ಕೇಳ್ರಿ, ಎಲ್ಲರೂ ಕೃಷ್ಣದ ಬಾಸ್ರೆದ ಆವಾಜ್ ಕೇಳಕ್ಕೆ ಹೋಗ್ತಿದ್ರು. ಊರಿಗೆ ಕೃಷ್ಣದ ಬಾಸ್ರೆದ ಆವಾಜ್ ಕೇಳಕ್ಕೆ ಹೋಗ್ತಿದ್ರು. ಒಬ್ಬಕ್ಕೆ ಗೌಳಗಿರಿದ್ರು, ಗುಜರಾತಿ ಗೌಳರಿದ್ದರು. ಆ गुजराती गवळण अंतळा आत्मा सासुमा गाँव के सब छोरिया भगवान श्री कृष्ण का मुरली का आवाज़ सुनने के लिए जा रहे, मैं भी जाऊँ क्या अम्म? ಆಕೆ ಅಂದಳು, ನಮ್ಮಲ್ಲಿ 4-5 ಆಕಳವ, ಅವು 4-5 ಆಕಳು ಹಿಂಡಿನ ಮೇಲೆ ಅನು ನೀ ಬಿ ಕೃಷ್ಣದ ಬಾಸ್ರೆದ आवाज ಕೇಳಕ್ಕೆ ಹೋಗಿ. ಆಕೆಗೆ आनंद ಕಾಣಿಸ್ತು. 4-5 हमारे गांव में घर में गए गौवा है, उतने दूब लेने के बाद तो कृष्ण का मुरली का आवाज़ सुनने के लिए जा. ಆಕೆಗೆ ಆನಂದ ಕಾಣಿಸ್ತು. ಆಕೆ ಆಕಳು ಕರು ಬಿಟ್ಟಳು. ಆಕಳು ಕರು ಬಿಟ್ಕೊಟ್ಟು ಏನು ಮಾಡಿದಳು, ಖುಷಿದಾಗ ಕೃಷ್ಣನ ಮುಸ್ರಿ ಆವಾಜ್ ಕೇಳಕ್ಕೆ ಹೋಯ್ತಾ ಅಂತು. ಆಕಳು ಕರು ಒಯ್ದು ಆಕಳು ಕೆಳಗೆ ಹಚ್ಚಿಲ್ಲ, ಎಮ್ಮೆ ಕೆಚ್ಚಿನ ಕೆಳಗೆ ಕುಡಿದ್ರು ಅಂತೇಳಿ. ಮನ್ಯಾಗ ಹೋದಳು, ಬಾಸ್ರಿ ಕೇಳ್ಕೊತಾ ಚರಿಗಿದಾಗ ನೀರು ತಕೊಂಡು ಬಂದಳು. ಈಗ ಆಕಳು ಕೆಳಗೆ ಭೀ ಹಿಂಡ್ಲಾಕ್ ಕುಂತಿಲ್ಲ, ಕರು ಕೆಳಗೆ ಭೀ, ಎಮ್ಮೆ ಕೆಳಗೆ ಭೀ ಕುಂತಿಲ್ಲ, ಎತ್ತಿನ ಕೆಳಗೆ ಕುಂದ್ರು. ಬ್ಯಾರೆ ಗೌಳನ ಬರ್ತಾಳ, क्योंगे गाय का बछड़ा भैंस को छोड़ा, बैल का दूध निचोड़ गए, तुझे क्या हो गएगे? दीवानी बनी. एक प्रमाण दीवानी बनी मैं दीवानी बनी, मुरली के नादे दीवानी बनी, मुरली के नादे दीवानी बनी, दीवानी बनी, मैं दीवानी बनी, मुरली के भैंस को छोड़ा, बैल का दूध ने छोड़ो
ಕೃಷ್ಣ ಚರಿತ್ರೆ ಎಷ್ಟು ಹೇಳಿದ್ರು ಭೀ ಕಡಿಮೆ ಅದ. ಖರೆ ನಮಗೆ ಟೈಮ್ 9ರಿಂದ 11 ತನಕ ಕೊಟ್ಟಿದ್ದಿತ್ತು, 11:30 ಆಗಿರ್ಬೇಕಂತೇಳಿರಿ. ತಪ್ಪು ಮಾಫ್ ಮಾಡಿರಿ. ಅವರೇ ಆಮಂತ್ರಣ ಕೊಟ್ಟಿದ್ದಿತ್ತು. ಅವ್ರಿಗೆ ಮತ್ತೊಂದು ತಲೆ ಪ್ರೋಗ್ರಾಮ್ ಅದ, ಭಾಳ ದೂರ ಅದ, ಹೋಗೋದದ, ಗರ್ಬಡ್ ಮಾಡ್ಲತ್ತಾರ. ಅದ್ರ ಸಲಕ್ಕೂ ಆಗಿನಷ್ಟು ಸೇವಾ ಪರಮಾತ್ಮ ಚರಣದ ಸಮರ್ಪಣೆ ಮಾಡ್ತಾ ಏನಾರ ತಪ್ಪಿದ್ರು ಭೀ ಮಾತಾಡಪ್ಪರಿ. ನಮಗೆ ಮರಾಠಿ ಬರ್ತು ಅಂತೇಳಿರಿ, ಕನ್ನಡದಾಗ ಏನಾರ ತಪ್ಪಿದ್ರು ಭೀ ಮಾಫ್ ಮಾಡಿರಿ. ಎಷ್ಟು ಕನ್ನಡ ಕೀರ್ತನೆ ಹೇಳಿದ್ರು ಭೀ ಕೃಷ್ಣದ ಕಮ್ಮಿ ಅದ ಅಂತ ತಿಳ್ಕೊರಿ. ಕಣಜಿಪುರದಲ್ಲಿ ಇದು ಅಖಂಡ ಹರಿನಾಮ ಸಪ್ತಾಹ ನಡೀತಾ ಇದೆ. ಸಂಗೀತ ವಿಶಾರದ್ ಸಂತೋಷ್ ಮಹಾರಾಜ್ ಆಳಂದಿದಾಗಿರ್ತಾರೆ. ನಮ್ಮ ನಾಮದೇವ್ ಮಹಾರಾಜ್ ಆಳಂದಿ, ವಿಶಾಲ್ ಮಹಾರಾಜ್ ಆಳಂದಿ. ನಿಮ್ಮ ಪರಮ ಭಾಗ್ಯ ಅದ ರೀ. ಇವೆಲ್ಲ ಭಾಳ ಕಲಾಕಾರ ಮಂದಿ ಅಂತೇಳಿರಿ. 10,000 ಜನರಾಗ ಕೀರ್ತನೆ ಮಾಡ್ತೀವಿ. 10,000 ಜನರ ಇರ್ತಾರೆ ಹಾಡಪರಿ. ಎಷ್ಟೋ ಆನಂದ ಕಾಣಿಸ್ತದೆ. ನಿಮ್ಮ ಊರಿಗೆ ಇದು ಬಂದಾರ ಅಂದ್ರೆ ಭಾಳ ಇದ್ರು ಕೌತುಕ ಮಾಡೋದು ಅಂತೇಳಿ ಒಂದು ಸಲ ಟಾಳಿ ಭರಿಸ್ತೀವಿ. ನಿಮಗೆ ಎಲ್ಲರಿಗೂ ಕೊನಾದ ಭಾಳ ಕಲಾಕಾರ, ಸೂಪರ್ ಕಲಾಕಾರ ಅಂತೇಳಿ ಸಂತೋಷ್ ಮಹಾರಾಜ್ ಅಮ್ಮಣ್ಣ ಮಂದಿ ಟಾಳಿ ಹೊಡಿತಾ ನಮ್ಮ ಕಡೆ ಹಿಂಗೆ ಅಂತೇಳಿ ವಾ ಅಂತ. ನಾವು ದಿನ ಹಿಂಗೆ ಕೃಷ್ಣದ ಕೀರ್ತನೆ ಮಾಡ್ತೇವೆ. ಅವ್ರದ್ದು ನಮ್ಮದು ಅಕ್ಕ ಮಹಾರಾಷ್ಟ್ರ ಪೂರ ಗಜಸ್ತೀವಿ ಅಂತೇಳಿರಿ. ಎಲ್ಲ ಮಹಾರಾಷ್ಟ್ರದಾಗ ಆನಂದ ಸರಿ ಇದು ಭಕ್ತಿ ಮಾಡ್ಕೋತಾ ಇರ್ತೀರ. ನಮಗೆ ಮಹಾರಾಜರು ಆಮಂತ್ರ ಕೊಟ್ಟರು, ನಿಮ್ಮ ಪ್ರೇಮ್ ಕೊಟ್ಟರಿ, ನಿಮ್ಮ ಊರ್ದವ್ರದ್ದು ಉಪಕಾರ, ಅವ್ರದ್ದು ಪ್ರೇಮ್ಲಿ ನಾನು ಇಲ್ಲಿ ಬಂದೇನೆ ಅಂತೇಳಿರಿ. ಭಗವಾನ್ ಪರಮಾತ್ಮ ನಿಮ್ಮದೆಲ್ಲರಿಗೆ ಹಿಂಗೆ ಸದ್ಬುದ್ಧಿ ಕೊಡಬೇಕು. ಲಾಸ್ಟ್ ದಿನ ನಮ್ಮ ಸಂಗಟ ಏನು ಬರೋದಿಲ್ಲ, ನಿಮ್ಮ ಸಂಗಟ ಏನು ಭೀ ಬರೋದಿಲ್ಲ. ಲಾಸ್ಟ್ ದಿನ ಮಾಡಿದ ಪಾಪ ಮತ್ತು ಪುಣ್ಯನೇ ಸಂಗಟ ಬರ್ತದೆ. ಇದು ಧರ್ಮ ಕೆಲಸ ಅದ, ಇದು ನಮ್ಮ ಸಂಗಟ ಬರೋದದ. ಇದು ನೀವು ಇದು ಯಾರು ಸಪ್ತ ಮಾಡಿರಲ್ಲ. ಹಿಂದ್ಕಿನ ಕಾಲದಾಗೂ ಅತ್ತ ಬಂದಲ್ಲವ. ಹಿಂದ್ಕಿನ ಕಾಲದಾಗೂ ರಾಜರು ಯಜ್ಞ ಮಾಡ್ತಿದ್ರು. ಆ ಥರ ಈಗ ಏನು ಮಾಡಿರಿ, ಜ್ಞಾನ ಯಜ್ಞ ಮಾಡಿರಿ, ಅನ್ನದಾನ ಯಜ್ಞ ಮಾಡಿರಿ, ಭಕ್ತಿಯದ ಯಜ್ಞ ಮಾಡಿರಿ. ಬಹಳ 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 ಆನಂದ ಆಗ್ಯದ ಅಂತೇಳಿರಿ. ಇದೇ ತಳ ಇನ್ನು ಮುಂದುವರ್ಸ್ಬಿ ಆಗಬೇಕು. ಹೀಗೆ ದೇವ್ರು ಮಾಡಿಸ್ಕೋಬೇಕು. ಈ ಥರ ನಿಮಗೆಲ್ಲರಿಗೂ ಸದ್ಬುದ್ಧಿ ಕೊಡಬೇಕು. ಹಿನ ಕಾಲಕ್ಕಿರ್ತ ನಾನು ಕರ್ಸ್ರಿ, ನಾ ಹಿನ ಮುಂದೆ ವರ್ಷ ನಾ ಬರ್ತೇನೆ ಅಂತೇಳಿರಿ. ಹಾಗೇನಿಲ್ಲ, ಆನಂದ ಅಂತೇಳಿರಿ. ಧನ್ಯವಾದ ಕೊಡ್ತಾ ಭಾಳ ಬೆಸ್ಟ್ ಹಾಡ್ಯಾರ ಇವ್ರು. ನಾಮದೇವ್ ಮಹಾರಾಜ್ ನಮ್ಮದು ಆಳಂದಿನ ಭಾಳ ಬೆಸ್ಟ್ ಭಾಳಸ್ತಾರೆ. ಟಾಪ್ ಎಷ್ಟು ಕೌತುಕ ಕಮ್ಮಿ ಅದ ಅಂತೇಳಿರಿ. ಅದು ಏನೋ ಸಿಸ್ಟಮ್ ಅಲ್ಲಿ ಮುಕ್ರಾಂಬಾದ್ ಎಷ್ಟು ತಾರೀಫ್ ಮಾಡಿದ್ರು ಭೀ ಕಮ್ಮಿ ಅದ. किती कौतुक केलं कमी आहे दादा तुमचं. वा, एकदा त्यांच्यासाठी बी टाळ्या वाजवा. ಅದ್ರಾಗೂ ನಮ್ಮ ಧರ್ಮದ ಪ್ರಚಾರ ಮಾಡೋರು ಯೂಟ್ಯೂಬ್ ಚಾನಲ್, ಹಿಂದೂ ಧರ್ಮ ಚಾನಲ್ ನಾರಾಯಣ್ ಖೇಡ್ದಾಗಿರ್ತಾರವರು. ಇವತ್ತಾಗಿ ನಿಮ್ಮ ಊರಾಗಿಂದು ಇದು ಏನು ಕೀರ್ತನ ಅದಲ್ಲ, ಅಕ್ಕೆ ಹಿಂದೂಸ್ತಾನ್ದಾಗ ಹೋಗ್ಬೇಕಂತೂ ಚಾನಲ್ ಮೇಲೆ ತಗೊಂಡಾರವ್ರು. ಹಿಂದೂ ಧರ್ಮ ಚಾನಲ್ ಅಂತೇಳಿರಿ ನಾರಾಯಣ್ ಖೇಡ್ದಾಗಿರ್ತಾರೋ. ಇದು ಏನು ಇವತ್ತಾಗಿಂದ ಕೀರ್ತನ ಅದಲ್ಲ, ಎಷ್ಟು ದಿನದಾಗ ಬರ್ತೀರಿ, ಕಿದ್ ದಿವಸ ಹತ್ತಿದ ಕೇಳ್ಕೊರಿ. ಇವತ್ತಿದು ಆಗಿಂದ ಕೀರ್ತನು ಎಲ್ಲರ ಮೊಬೈಲ್ ಮೇಲೂ ನಾಳೆಗೆ ಬರ್ತದೆ, ಎಲ್ಲರ ಮೊಬೈಲ್ ಮೇಲೆ ನಾಳೆಗೆ ಬರ್ತದೆ. ಇದು ಕೀರ್ತನು ಎಷ್ಟು ದಿನ ಇರ್ತದೆ ಅಂತೀರಿ? 100 ವರ್ಷ ತನಕ ಕೀರ್ತನೆ ಇರ್ತದೆ. 100 ವರ್ಷ ತನಕ ನಿಮ್ಮ ಮಾರಿ ಯಾರು ಹೋದ್ರು ಭೀ ಯಾಕೋ ಇವ್ರು ಬಂದಿದ್ದರು ಅವ್ರು ಬಂದಿದ್ದರು ಅಂತ ಕಾಣಿಸ್ತಂದ್ರಿ. ಹಿಂದೂ ಧರ್ಮ ಅದು ಯೂಟ್ಯೂಬ್ ಚಾನಲ್ ನಾರಾಯಣ್ ಖೇಡ್ದವ್ರು. ಇವರು ಇಲ್ಲಿ ನಿಮ್ಮಲ್ಲಿ ಬಂದಾರ, ಇದು ಶೂಟಿಂಗ್ ತಗೊಂಡಾರ. ಅವ್ರ ಸಲಕ್ಕೆ ಭೀ ಒಂದು ಸಲ ಎಲ್ಲರೂ ಟಾಳಿ ಭಾರಿಸ್ತಾರೆ ಅಂತೇಳಿ. ಬಾ, ನಾನು SPN ಚಾನಲ್ ನಾಂದೇಡ್ ಅದ ಅಂತೇಳಿರಿ. ನಾನು ಬಹಳಷ್ಟು ಅದರ ಮೇಲೆ 23 ಕೀರ್ತನೆ ಅವ. ಅದರಾಗೂ 7 ಕೀರ್ತನೆ ಕನ್ನಡದಾಗವ, 16 ಕೀರ್ತನೆ ಮರಾಠಿ ಮೇಲವ. ರಾಮರಾವ್ ಮಹಾರಾಜ್ ಬೋರುಳ್ಕರ್ ಹಿಂಗೆ ಸರ್ಚ್ ಮಾಡೋಣ, 23 ಕೀರ್ತನೆ ಬರ್ತಾರೆ. ಇದು 24ನೇ ಕೀರ್ತನೆ ಅಂತ ತಿಳ್ಕೊರಿ. ಭಾಳ ಖುಷಿ ಮಾತಾಯ್ತು. ಒಂದು ಸಲ ಜ್ಞಾನರಾಜ್ ಮಾವ್ರಿಗೆ ಭಜನೆ ಮಾಡಿರಿ. ನಾ ಹೇಳ್ತಿದ್ದ, ಬಟ್ ಅವರಿಗೂ ಟೈಮ್ ಇಲ್ಲ ಅಂತ ಅವ್ರು ಗರ್ಬಡ್ ಮಾಡ್ಲತ್ತಾರ. ಅವ್ರು ಹಾಡಿದ್ರೆ ಕೀರ್ತನೆ ಸರಿಯಾಗಿ ಕಾಣಿಸ್ತು ಅಂತೇಳಿ ಸಾಕು ಮಾಡ್ರಿ ಅನ್ನತ್ತಾರ. ಅದ್ರ ಸಲ ಕ್ಷಮಾ ಮಾಡ್ರಿ. ಜ್ಞಾನೇಶ್ವರ ಆಯಿತು. ಭಗವಾನ್ ಪರಮಾತ್ಮ ಆಕಳುಗಳು ಕಾಯ್ತಾ ಕಾಯ್ತಾ ಎಲ್ಲರ ಪ್ರಸಾದ ಒಂತಲಿ ಮಾಡಿದ್ರು. ಎಲ್ಲರ ಪ್ರಸಾದ ಒಂತಲಿ ಮಾಡಿ ಭಗವಾನ್ ಕೈಲಿಂದ ಕೊಟ್ಟಿನ ಪ್ರಸಾದ आरती होने तक उठने का नहीं कोई भी. ಕಾಲ ಪ್ರಸಾದ ಭಗವಾನ್ ಪರಮಾತ್ಮ ಕೊಟ್ಟರು. ಆ ಕಾಲ ಒಂದು ಕೇಳ್ಕೊರಿ, ಕಾಲ ಪ್ರಸಾದ ಮಹತ್ವ ಏನು ಹೇಳ್ತೀವಿ ಹೇಳಿ ನಿಮ್ಗೆ. 7 ದಿನ ಭಜನೆ ಮಾಡಬೇಕು, 7 ದಿನ ಕೀರ್ತನೆ ಮಾಡಬೇಕು, ಕೃಷ್ಣ ಚರಿತ್ರೆ ವರ್ಣನೆ ಮಾಡಿ ದಹ್ಯಾಂಡಿ ಇದು ಒಡೆದು ಆ ಪ್ರಸಾದ ತಗೊಂಡು ಅಂದ್ರೆ ಮನುಷ್ಯ ಜೀವನ್ ಮುಕ್ತ ಆಯ್ತದ. ಹಿಂಗೆ ಶಾಸ್ತ್ರದಾಗ ಬರ್ದಿಂದದ, पुराणगळದಾಗ ಬರ್ದಿಂದದ. 7 दिवसाचं भजन कीर्तन करावं, कृष्णाचं चरित्र 8व्या दिवशी वर्णन करून दह्यांडी फोडून प्रसाद घेतलं की माणूस जीवनमुक्त होते. तो काला कुठं? तुका म्हणे काला वैकुंठी दुर्लभ विशेष आला. साधू संतूर पंढरपूरದಾಗ ಅವತಾರ ತಗೊಂಡ್ರು. 7 ದಿನ ಭಜನ್ ಕೀರ್ತನ ಮಾಡಿ ತುಕಾ ಮನೆ ವಾಳವಂಟ ಬರುವೆ ನೀಟ್ ಉತ್ತಮ ವೈಕುಂಠಿತ ಐಶ್ಯ ನಾಯಿ ಕವಳಕಾಯಿ
ಇವತ್ತು ನಿಮ್ಮೂರು ಕಣಜಿ ಇಲ್ಲ. ಇವತ್ತು ಅವಿದ್ಯಾ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾದಾಗ ಎಷ್ಟು ಪುಣ್ಯ ಆಯ್ತದ ಅಷ್ಟು ಪುಣ್ಯದ ದಿನ ಅದು ನಿಮ್ಮೂರು ಕಣಜಿ ಅದ ಅಂತ ಹೇಳಿರ್ಬೋದು. ಇವತ್ತು ಕಣಜಿದಾಗೂ ಯಾರು ಬರ್ತಾರ, ಯಾರು ಇದು ಕತೆ ಕೇಳ್ತಾರ ಅವ್ರಿಗೆ ಸಾವಿಜ ಪದದ ಮುಕ್ತಿ ಸಿಕ್ತು ಅಂತೇಳಿ. ಮುಕ್ತಿ ಸಿಗ್ತದ ಕಾಲ ಅದ್ರದ್ದು ಹೆಸರದ. ಅಂತೂ ನಿಮ್ಮೂರಾಗ ಭಜನೆ ಕೀರ್ತನ ಆಯಿತು, ಎಲ್ಲ ವಿದ್ವಾನ್ ಮಂದಿ ಬಂದರು. ಕೀರ್ತನ ನಾನು ಮಾಡ್ದೆ, ಕೀರ್ತನ ಮುಗೀತು. ಲಾಸ್ಟ್ तुकाराम भजन आगा ना प्रसाद ऐका. मराठी बी ऐका, कन्नड बी ऐका. शेवटचं भजन तुकाराम. आता पुढच्या वर्षी सप्ताह थांबेल तरच भजन मिळते. सगळ्यांना हात हां ಕೇಳ್ರಿ ನಾ. ಈಗ ಮುಂದಿನ ವರ್ಷ ಸಪ್ತಾಹ ನಿಂದ್ರಿದ್ರೆ ಭಜನೆ ಸಿಗ್ತದೆ. ಈಗ ತುಕಾರಾಮ್ ಅಣ್ಣ ಕೀರ್ತನ ಮುಗಿತ್ತು. ಯಾಕಂತ ಹೇಳಿದ್ದು ಲಾಸ್ಟಕ್ಕೆ ನಿಮಗೆ ಹೇಳ್ಯವ. ತುಕಾರಾಮ್ ಅಂಬಣ್ಣ ಆಗಿನ ಪಾಪಗಳು ಸುಟ್ಟು ಹೋಯ್ತಾವಂತ. ದೇವ್ರದ್ದು ಹೆಸರು ತಕ್ಮಣ್ಣ ಪಾಪ ಸುಟ್ಟು ಹೋಯ್ತಾವಂತು. ಹಿಂಗೆ ಕೈಲಿ ತಾಳಿ ಬಾರದೇವು ಅಂದ್ರೆ ಮೈದಾಗಿನ ಬ್ಯಾನಿ ಹೊಂಟು ಹೋಯ್ತಾವಂತ. ತಿಳಿಯತ್ತದು. ತುಕಾರಾಮ್ ಅಮ್ಮಣ್ಣ ಪಾಪ ಸುಟ್ಟು ಹೋಯ್ತಾವ. ಹಿಂಗೆ ತಾಳಿ ಬಾರದೇವು ಅಂದ್ರೆ ಮೈದಾಗಿನ ಬ್ಯಾನಿ BP ಇರಲಿ, ಶುಗರ್ ಇರಲಿ, ಅನ್ಬಿರ್ಲಿ ಹೊಂಟು ಹೋಯ್ತು ಅಂತ. ಎಲ್ಲಿ ಹೋಯ್ತದು? ಈಗ ನಾ ತಾಳಿ ಬಾರಿಸ್ಲತ್ತ ಅಂತೇಳಿರಿ, ನನ್ನ ಬಲ್ಲಿಂದ ಬ್ಯಾನಿ ಹೋಯ್ತದ ಇವ್ರ ಕಡೆ. ಇವ್ರು ಭೀ ತಾಳಿ ಬರೆದ್ರು ಅವ್ರ ಕಡೆ, ಅವ್ರು ಭೀ ತಾಳಿ ಬರೆದ್ರು ಅವ್ರ ಕಡೆ. ನೀವೆಲ್ಲರೂ ತಾಳಿ ಬರೆದಿರಿ ಇವ್ರ ಕಡೆ. ಇವ್ರು ಭೀ ತಾಳಿ ಬರೆದ್ರು ಒಳಗೆ ಕುಂತಿನ ಅವ್ರ ಕಡೆ. ಅವ್ರು ಭೀ ತಾಳಿ ಬರೆದ್ರು ಯಾರ್ಯಾರು ಮನ್ಯಾಗ ಕುಂತ ಕೇಳ್ತಾವ ನೋಡ್ರಿ ಅವ್ರ ಕಡೆ. ಅವ್ರು ಭೀ ಕುಂತೆ ಆಗಾರ ಬಾರದು ಅಂದ್ರೆ ಕಣಜಿ ಬಿಟ್ಟು ಮತ್ತೊಂದೂರಿಗೆ ಅಂತೇಳಿ ಅಂತ ಲಾಸ್ಟ್ ಅದ. ಕೈ ಮುಗ್ದಿನಂತಿ ಎಲ್ಲಾರು ಕೈ ಮ್ಯಾಲ್ ಮಾಡ್ರಿ. ಶೂಟಿಂಗ್ ತಕ್ಕೋತಾರ. ಒಂದ್ಸಲ ತುಕಾರಾಮ್ ಬೋಲಾ. तुकाराम तालियां बजाओ. विठ्ठल जय जय विठ्ठल, कुंडली गौर हर विठ्ठल,